ಅಧ್ಯಾಯ ಹಾಗೂ ದ್ವಿತೀಯ ಅಧ್ಯಾಯ ಕಳೆದ ವಾರ ಚರ್ಚೆ ಮಾಡಿದ್ದೀವಿ. ಇಂದು ಎಷ್ಟಾಗುತ್ತೆ ಮುಂದಿನ ಅಧ್ಯಾಯಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಶ್ರೀ ಪ್ರಭುಪಾದ ಪ್ರಣಾಮಂತ್ರ ಹೇಳಿ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಮುಖಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಹಿಂದಿನ ವಾರ ಶ್ರೀಲ ಪ್ರಭುಪಾದರ ಲೀಲಾಮೃತದಿಂದ ಶ್ರೀ ಸತ್ಸ್ವರೂಪದಾಸ್ ಗೋಸ್ವಾಮಿಯವರು ಬರೆದಿರುವಂತಹ ಈ ದಿವ್ಯವಾದ ಗ್ರಂಥದಿಂದ ಪ್ರಥಮ ಅಧ್ಯಾಯ ಹಾಗೂ ದ್ವಿತೀಯ ಅಧ್ಯಾಯದಲ್ಲಿ ಶ್ರೀ ಪ್ರಭುಪಾದರ ಜನ್ಮಲೀಲಾ ಹಾಗೂ ಯವನಾವಸ್ಥೆಯಲ್ಲಿ ಅವರ ವಿದ್ಯಾಭ್ಯಾಸ, ಅನಂತರ ಅವರ ವಿವಾಹ, ರಾಧಿಕಾ ಅವರ ಜೊತೆ, ರಾಧಾರಾಣಿಯವರ ಜೊತೆ, ಅನಂತರ ಮಗು, ಅನಂತರ ಗಾಂಧಿ ಆಂದೋಲನದಲ್ಲಿ ಸ್ವತಂತ್ರ ಆಂದೋಲನದಲ್ಲಿ ಭಾಗವಹಿಸಿರುವಂಥದ್ದು ವಿಷಯಗಳು ಚರ್ಚೆ ಮಾಡಿದ್ವಿ. ಸೊ ಅವರ ತಂದೆ ಗೌರ್ಮೋಹನ್ ಡೇ ಹಾಗೂ ತಾಯಿ ರಜನೀದೇವಿ. ಪುರಾಣಗಳಲ್ಲಿ ಹೇಳಲಾಗಿದೆ, ಒಮ್ಮೆ ಪಾರ್ವತಿದೇವಿ ಪ್ರಶ್ನೆ ಮಾಡ್ತಾಳಂತೆ ಶಿವನ್ನ, ಎಲ್ಲ ಆರಾಧನೆಗಳಲ್ಲಿ ಶ್ರೇಷ್ಠವಾದ ಆರಾಧನೆ ಯಾವುದು ಅಂತ. ಅದಕ್ಕೆ ಶಿವ ಹೇಳ್ತಾನೆ, ಆರಾಧನಾಂ ಸರ್ವೇಷಾಂ ವಿಷ್ಣು ಆರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮಾಚರಣಂ. ಎಲ್ಲ ಆರಾಧನೆಗಳಲ್ಲಿ ಶ್ರೇಷ್ಠವಾದಂಥ ಆರಾಧನೆ ಆರಾಧನಾಂ ಸರ್ವೇಷಾಂ ವಿಷ್ಣು ಆರಾಧನಂ ಪರಂ. ವಿಷ್ಣುವಿನ ಆರಾಧನೆ ಪರಮಸ್ಥಿತಿಯಲ್ಲಿರುವಂಥದ್ದು, ಪ್ರಥಮವಾಗಿ ಮಾಡಬೇಕಾಗಿರುವಂಥದ್ದು ವಿಷ್ಣುವಿನ ಆರಾಧನೆ ಶ್ರೇಷ್ಠಕರವಾದಂಥದ್ದು. ಆದರೆ ತದೀಯಾನಾಂ ಸಮಾಚರಂ, ಅಂದರೆ ಅದಕ್ಕಿಂತ ಶ್ರೇಷ್ಠವಾದಂಥದ್ದು ಭಗವಂತ ಹರಿಗೆ ಏನು ಇಷ್ಟವೋ ಅಂಥವುದನ್ನು ಆರಾಧನೆ ಮಾಡುವಂಥದ್ದು ಇನ್ನೂ ಶ್ರೇಷ್ಠಕರವಾದಂಥದ್ದು. ಭಗವಂತ ಶ್ರೀಹರಿಗೆ ಇಷ್ಟವಾದಂಥದ್ದು ಅವನ ಭಕ್ತಾದಿಗಳು. ಅದರಿಂದ ಹರಿಯ ಭಕ್ತರ ಆರಾಧನೆ ಹರಿ ಆರಾಧನೆಗಿಂತ ಶ್ರೇಷ್ಠ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಶ್ರೀ ಪ್ರಭುಪಾದರ ಜೀವನ ಚರಿತ್ರೆಯನ್ನು ಚರ್ಚೆ ಮಾಡುವಂಥದ್ದು, ಪ್ರಭುಪಾದರ ಕಥೆಗಳನ್ನು ಕೇಳಿ ನಾವು ಕೂಡ ಧನ್ಯರಾಗ್ತೀವಿ, ನಮ್ಮಲ್ಲಿರುವಂತಹ ಕಲ್ಮಶಗಳ ನಾಶ ಆಗುತ್ತೆ, ಹಾಗೂ ಅವರ ಗುಣಗಾನ ಮಾಡುವುದರಿಂದ ಭಗವಂತನಿಗೂ ಕೂಡ ತೃಪ್ತಿಯಾಗತ್ತೆ. ಸೊ ಭಗವಂತನೂ ಕೂಡ ಯಾವಾಗಲೂ ತನ್ನ ಭಕ್ತರ ಗುಣಗಾನ ಆಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಾರೆ. ಭಕ್ತರು ಭಗವಂತನ ಗುಣಗಾನ ಆಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಇದು ಭಗವಂತನಿಗೂ ಭಗವಂತನ ಸೇವಕರಿಗೂ ಇರುವಂತಹ ದಿವ್ಯವಾದಂತಹ ಪ್ರೀತಿ. ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ನನ್ನ ಗುಣಗಾನ ಮಾಡಬೇಕು ಅಂತ ಆಸಕ್ತಿ ಪಡ್ತಾರೆ. ಯಾರೂ ನಮ್ಮ ಕೆಳಗಡೆ ಇರುವಂತಹ ಗುಣಗಾನ ಮಾಡಿದ್ರೆ ನಮಗೆ ಅಸೂಯೆ ಭಾವನೆ ಬರುತ್ತೆ. ಅಂದರೆ ಭಗವಂತ ಹಾಗಲ್ಲ. ಯಾರು ಭಗವಂತನ ಸೇವೆಯನ್ನು ತೊಡಗಿದ್ದಾರೆ ಅಂಥವರ ಗುಣಗಾನ ಮಾಡಬೇಕು ಅಂತ ಹೇಳಿ ಸದಾ ಅವನು ಪ್ರಯತ್ನವನ್ನು ಮಾಡ್ತಾನೆ. ಆದ್ದರಿಂದ ಶ್ರೀ ಪ್ರಭುಪಾದರ ಲೀಲೆಗಳನ್ನು ಚರ್ಚೆ ಮಾಡುವಂಥದ್ದು. ಸೊ ಬಾಲ್ಯ ಲೀಲೆಗಳಲ್ಲಿ ಕೇಳಿದ್ವಿ, ಹೇಗೆ ಒಮ್ಮೊಮ್ಮೆ ಅವ್ರಿಗೆ ಹುಷಾರಿಲ್ಲದೆ ಆಗಿ ನಿಮೋನಿಯಾ, ಟೈಫಾಯ್ಡ್ ಬಂದು ಅವ್ರಿಗೆ ಚಿಕನ್ ಸೂಪ್ ಕೊಡಿಸಲಾಗಿತ್ತು. ಅನಂತರ ಕ್ರಮೇಣವಾಗಿ ಒಂದು ಅನಾಹುತಗಳು ಕೂಡ ಆಗಿ ಬೆಂಕಿ ಹತ್ಕೊಂಡಿತ್ತು. ಸೊ ಕೆಲವೊಮ್ಮೆ ಪ್ರಶ್ನೆ ಬರುತ್ತೆ, ಇಂತಹ ದಿವ್ಯ ಪುರುಷರಾಗಿದ್ದರೆ ಹೀಗೆಲ್ಲ ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ. ಶ್ರೀಲ ಪ್ರಭುಪಾದರು ಮುಕ್ತಾತ್ಮರು, ಅವರು ಈ ಭೌತಿಕ ಜಗತ್ತಿಗೆ ಬಂದಾಗ ನಮ್ಮಂತಹ ಬದ್ಧ ಜೀವಿಗಳು ಎಂತೆಂಥ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಅವರು ಬರ್ತಾ ಇರುವಂಥವ್ರು. ಎಲ್ಲವೂ ಕೂಡ ದಿವ್ಯವಾಗಿದ್ದು ಆಯಿತು, ಏನೂ ಆಗೋದಿಲ್ಲ, ಆರಾಮಾಗಿ ಅವರು ಭಕ್ತಿ ಮಾಡಿದ್ರು, ಆರಾಮಾಗಿ ಅವರು ಪ್ರಚಾರ ಮಾಡುವಂತಿದ್ದಿದ್ರೆ ನಾವು ಅದನ್ನು ತಿರಸ್ಕಾರ ಮಾಡಿಬಿಡ್ತೀವಿ, ಅಂದ್ಕೋತೀವಿ. ಸೊ ಅವ್ರ ದಿವ್ಯ ಪುರುಷೆಲ್ಲ ರಕ್ಷಣೆ ಇದೆ,
ನಮಗೆ ಆ ಥರ ರಕ್ಷಣೆ ಇಲ್ಲ, ಮತ್ತು ನಾವು ಹೆಂಗೆ ಮುಂದುವರಿಬೇಕು ಅನ್ನೋದು ನಮಗೆ ತಿಳಿಯೋದಿಲ್ಲ. ಅದರಿಂದ ಅವರು ನಮ್ಮ ಹಾಗೆಯೇ ಸಾಧಾರಣವಾದಂಥ ವ್ಯಕ್ತಿಗಳ ಮಧ್ಯದಲ್ಲಿ ಇದ್ದು, ಸಾಧಾರಣ ವ್ಯಕ್ತಿಗಳು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ, ಏನೆಲ್ಲ ಎದುರಾಗ್ತಾರೆ, ಮತ್ತು ಅಂಥ ಪರಿಸ್ಥಿತಿಗಳಿಗೆ ಹೇಗೆ ಭಕ್ತಿಯಲ್ಲಿ ಮುಂದುವರಿಬೇಕು. ಸುಲಭ ಅಲ್ಲ ಭಕ್ತಿಯಲ್ಲಿ ಮುಂದುವರಿಯುವಂಥದ್ದು. ಎಲ್ಲರೂ ವಿರೋಧ ಮಾಡ್ತಾರೆ. ನಮ್ಮ ಮನಸ್ಸು ವಿರೋಧ ಮಾಡುತ್ತೆ, ಪರಿವಾರದವರು ವಿರೋಧ ಮಾಡ್ತಾರೆ, ಸಮಾಜದವರು ವಿರೋಧ ಮಾಡ್ತಾರೆ. ಸೊ ಮಾಯಾದೇವಿ ಈ ಕಲಿಯುಗದಲ್ಲಿ ತನ್ನ ಅನೇಕ ಸೇವಕರಿಂದ ನಮ್ಮನ್ನು ಬಾರಿ ಬಾರಿ ನಾನಾ ರೀತಿ ಪರೀಕ್ಷೆ ಮಾಡ್ತಾಳೆ. ಇದೊಂದು ಪರೀಕ್ಷೆ ಇದು. ನಮ್ಮನ್ನು ಇಲ್ಲೇ ಕಟ್ಟಾಕಬೇಕು ಅಂತಲ್ಲ, ಒಂದು ಪರೀಕ್ಷೆ. ಭಗವಂತನ ಲೋಕಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಶುದ್ಧವಾಗಿರಬೇಕು. ಕಳ್ಳತನ ಮಾಡಿದ್ಮೇಲೆ ಅಷ್ಟು ಸುಲಭವಾಗಿ ಅವನ್ನ ಬಿಟ್ಕೊಡೋದಿಲ್ಲ. ಚೆನ್ನಾಗಿ ಅವ್ನಿಗೆ ಹೊಡೆತ ಬೀಳುತ್ತೆ ಜೈಲಲ್ಲಿ. ಹೊಡೆತ ಬಿದ್ದು ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ ಅಂತ ಹೇಳಿದಾಗ ಮಾತ್ರ ಅವನ ಸಮಾಜದಲ್ಲಿ ಬಿಡ್ಬೋದು. ಯಾಕಂದರೆ ತಿರ್ಗಾ ಹಳೆಯ ಬುದ್ಧಿ ಏನೋ ಪರೀಕ್ಷೆ ಮಾಡದೆ ಬಿಟ್ಬಿಟ್ರೆ ತಿರ್ಗಾ ಹಳೆಯ ಬುದ್ಧಿನೇ ತಿರ್ಗಾ ನಡೀತಾ ಇರುತ್ತೆ. ಅದರಿಂದ ಸಂಪೂರ್ಣವಾಗಿ ನಮ್ಮ ಕಲ್ಮಶಗಳು ಒಳಗಿರುವಂಥದ್ದು ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ, ನಾನೇ ಒಡೆಯ, ಭಗವಂತ ಇಲ್ಲ, ನಾನೇ ಭಗವಂತ, ಈ ಎಲ್ಲ ಚಿಂತನೆಗಳು ಸಂಪೂರ್ಣವಾಗಿ ಶುದ್ಧ ಆಗೋ ತನಕ ನಾನಾ ರೀತಿಯ ಪರೀಕ್ಷೆಗಳು ನಮಗಾಗತ್ತೆ. ತುಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಭಗವಂತನ ಸೇವೆ ಮಾಡಬೇಕು, ಭಗವಂತನ ಜೊತೆ ಇರಬೇಕು ಅಂತ ಹೇಳಿದರೆ ಆ ನಮ್ರ ಭಾವನೆ ಇರಬೇಕು, ಸಂಪೂರ್ಣವಾದ ಶರಣಾಗತಿ ಭಾವನೆ ಇರಬೇಕು. ಅವನ ಭಾವನೆ ಬರೋ ತನಕ ನಮಗೆ ಪರೀಕ್ಷೆಗಳು ಆಗ್ತಾ ಇರುತ್ತೆ. ಅದನ್ನ ಶ್ರೀಲ ಪ್ರಭುಪಾದರು ಅವೆಲ್ಲ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು, ಯಾವ ರೀತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಗವಂತನ ಸೇವಕರಾಗಬೇಕು ಅನ್ನೋದವರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗೂ ಅವರು ರಥಯಾತ್ರೆ ಮಾಡ್ತಾ ಇರುವಂಥದ್ದು ಇದು ಕೂಡ ನಾವು ಚರ್ಚೆ ಮಾಡಿದ್ವಿ. ಅನಂತರ ಅವರ ಸೀನಿಯರ್ ಸುಭಾಷ್ ಚಂದ್ರ ಬೋಸ್, 1 ವರ್ಷ ಸೀನಿಯರ್ ಆದಂಥವರು, ಸ್ವತಂತ್ರ ಆಂದೋಲನಕ್ಕೆ ನಾನಾ ರೀತಿಯ ಭಾಷಣ ಕೊಡ್ತಾ ಇರುವಂಥದ್ದು ಮತ್ತು ಅದರಿಂದ ಪ್ರೇರಣೆಗೊಂಡಿರುವಂತಹ ಪ್ರಭುಪಾದರು, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಅನಂತರ ಈಗ ಕಾಲೇಜಲ್ಲಿ ಅವರು ಸೇರಿದ್ದಾರೆ. ತುಂಬ ಒಳ್ಳೆಯ ವಿದ್ಯಾರ್ಥಿ, ಶ್ರದ್ಧೆಯಿಂದ ಪಠಣ ಮಾಡ್ತಾ ಇದ್ದಾರೆ. ಅದರಿಂದಲೇ ಅವ್ರಿಗೆ ಸ್ಕಾಟಿಷ್ ಚರ್ಚ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ. ತುಂಬ ಬುದ್ಧಿವಂತರಿಗೆ ಮಾತ್ರ ಅಲ್ಲಿ ಅಡ್ಮಿಷನ್ ಆಗುವಂಥದ್ದು. ಹಾಗೂ ಪ್ರಭುಪಾದರು ಹೇಳಿದರು, ನನಗೆ ಕೃಷ್ಣ ಭಕ್ತಿ ಇದ್ದರೂ ಕೂಡ ಈ ಸಾಧು ಸಂತರ ಮೇಲೆ ಸ್ವಲ್ಪ ಭಕ್ತಿ ಕಡಿಮೆ ಆಗಿತ್ತು. ತಂದೆ ತುಂಬ ಭಕ್ತರಿದ್ದರು, ನಾನಾ ಸಾಧುಗಳನ್ನು ಕರೆಸ್ತಾಯಿದ್ರು ಮನೆಗೆ, ಅವರಿಗೆ ಸೇವೆ ಮಾಡುವಂಥದ್ದು, ದಾನ ಮಾಡುವಂಥದ್ದು ಮಾಡ್ತಾಯಿದ್ರು. ಆದರೆ ನಾನು ಗಮನಿಸ್ತಾ ಇದ್ದೆ, ಈ ಸಾಧುಗಳು ನಿಜವಾಗಿ ವೈರಾಗಿಗಳಲ್ಲ, ಕೇವಲ ಹೊಟ್ಟೆಪಾಡಿಗೋಸ್ಕರ ಸಾಧು ವೇಷವನ್ನು ಧರಿಸ್ತಾರೆ. ಹೇಗೆ ಜನರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೆಲಸಕ್ಕೋಸ್ಕರ ಹೋಗ್ತಾರೆ, ಹಣ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾರೆ, ಕೆಲವರು ಇದೇ ರೀತಿ ಹಣ ಸಂಪಾದನೆ ಮಾಡಲಿಕ್ಕೋಸ್ಕರ ಸಾಧು ವೇಷಗಳನ್ನು ಧರಿಸ್ಕೋತಾರೆ. ಬೆಳಗ್ಗೆ ಎದ್ದು ಕಾವಿ ಬಟ್ಟೆ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವಂಥದ್ದು. ಸೊ ಆರಾಮಾಗಿ ಹಣ ಸಂಪಾದನೆ ಮಾಡುವಂಥ ಒಂದು ವೃತ್ತಿಯನ್ನು ಕೆಲವು ಜನ ಮಾಡ್ಕೊಂಡ್ಬಿಟ್ಟಿದ್ರು. ಇದಲ್ಲದೆ ಕೆಲವು ಜನ ಇನ್ನೂ ಅನೈತಿಕ ಕಾರ್ಯಗಳನ್ನು ಕೂಡ ಮಾಡ್ತಾಯಿದ್ರು. ಹಣ ಸಂಪಾದನೆ ಇದೆಲ್ಲ ಭಿಕ್ಷೆ ಬೇಡಿ ಗಾಂಜಾ ಸೇತ್ಕೊಂಡು ಕೂತ್ಕೊಳ್ಳುವಂಥದ್ದು. ಸೊ ಈ ಎಲ್ಲ ಕೆಲಸಗಳು ಕೂಡ ಮಾಡ್ತಾ ಇರೋ ಕಾರಣ ಸೊ ಪ್ರಭುಪಾದರಿಗೆ ಅಷ್ಟು ಸಾಧುಗಳ ಮೇಲೆ ನಂಬಿಕೆ ಅನ್ನೋದು ಇರಲಿಲ್ಲ. ಕಾಲೇಜ್ ಸಮಯದಲ್ಲಿ ಅವರೊಬ್ಬರ ಸ್ನೇಹಿತ ನರೇಂದ್ರನಾಥ್ ಮಲ್ಲಿಕ್ ಅಂತ, ಅವರು ಒಂದು ದಿವಸ ಪ್ರಭುಪಾದ್ ಅಂದರೆ ಅಭಯಚರಣ್ಗೆ ಹೇಳ್ತಾರೆ, ಇಲ್ಲಿ ಕಲ್ಕಟ್ಟಾಗೆ ಒಬ್ಬ ತುಂಬ ಶಕ್ತಿಯುತವಾದಂತಹ ಸಾಧು ಬಂದಿದ್ದಾರೆ. ಅವರು ಬೇರೆ ಸಾಧುಗಳ ಥರ ಅಲ್ಲ, ತುಂಬ ಅವರಲ್ಲಿ ಶಕ್ತಿ ಇದೆ, ತೇಜಸ್ಸಿದೆ, ಅವರ ಭಾಷಣಗಳು ತುಂಬ ನಮಗೆ ಪ್ರೇರಣೆ ಕೊಡುತ್ತೆ, ಬನ್ನಿ ಹೋಗಿ ಭೇಟಿ ಆಗೋಣ ಅಂತ. ಉಲ್ಟಾಡಂಗ ಜಂಕ್ಷನ್ ರೋಡಲ್ಲಿ ಅವರು ನಿವಾಸ ಮಾಡ್ತಾಯಿದ್ದಾರೆ, ಬಾ ಹೋಗೋಣ ಅಂತ. ಪ್ರಭುಪಾದ ಹೇಳ್ತಾರೆ, ನಾನು ಬರೋದಿಲ್ಲ, ಬೇಕಾದ್ರೆ ನೀನು ಹೋಗು, ನಾನು ಯಾವ ಸಾಧುಗಳನ್ನ ಭೇಟಿ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ತಂದೆ ಅನೇಕ ಸಾಧುಗಳನ್ನ ಕರೆಸ್ತಾ ಇದ್ದರು, ಅದರೆಲ್ಲ ನೋಡಿದ್ದೀನಿ. ಕೃಷ್ಣ ನಂಬಿಕೆ ನಮಗಿದೆ. ಆದರೆ ಈಗ ನಮಗೆ ಏನು ಬೇಕಾಗಿದೆ, ಸಾಧುಗಳ ಸಂಘ ಅಲ್ಲ, ಬದಲಾಗಿ ಹೋರಾಟ. ನಮ್ಮ ದೇಶ ಸ್ವತಂತ್ರ ಆಗಬೇಕು, ಮತವಾಗಿ ಅದನ್ನು ನಾವು ಹೋರಾಡಬೇಕು, ಅನಂತರ ಸಾಧುಗಳು ಎಲ್ಲ ಆದಮೇಲೆ ನೋಡೋಣ ಅಂತ. ಅದೇ ನರೇಂದ್ರನಾಥ್ ಇಲ್ಲ ಹೋಗಲೇಬೇಕು ಅಂತ ಹೇಳಿ ಅವನ ಎಳ್ಕೊಂಡು ಹೋಗ್ತಾರೆ. ಸೊ ರಸ್ತೆಯಲ್ಲಿ ಜನರು ಇದನ್ನ ದಿವಸ ಸ್ನೇಹಿತರನ್ನ ಎಳ್ಕೊಂಡು ಹೋಗ್ತಾರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ,
ಇನ್ನೆಲ್ಲೋ ಫಿಲಮ್ಗಳಿಗೆ ಬಾ ಹೋಗೋಣ, ದುಡ್ಡು ನಾನು ಕೊಡ್ತೀನಿ ಅಂತೆಲ್ಲ ಹೇಳಿ ಹೆಂಗೆ ಒಂದು ನಿಮಿಷ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ನಿಜವಾದ ಸ್ನೇಹಿತ ಅಂದರೆ ಇವರು ನಿಜವಾದ ಸಹಿತ ಬಾ ಸಾಧುಗಳನ್ನ ಭೇಟಿ ಆಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗೆ ಎಳೆದು ಬಾ ಪರವಾಗಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಸೊ ತುಂಬ ಒಂದು ಓಣಿಗಳಲ್ಲಿ ಹೋಗಿ ಆ ಒಂದು ಹಾಲಲ್ಲಿ ಕೂತಿರ್ತಾರೆ, ಅನೇಕ ಭಕ್ತಾದಿಗಳು ಕೂತಿರ್ತಾರೆ, ಪ್ರವಚನ ನಡೀತಾ ಇರುತ್ತೆ. ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಸಿಂಹಾಸನ ಮೇಲೆ ಕೂತ್ಕೊಂಡು ಪ್ರವಚನ ಕೊಡ್ತಾ ಇರ್ತಾರೆ. ಆಗ ಪ್ರಭುಪಾದರು ನೋಡ್ತಾರೆ, ಎಂತಹ ಒಂದು ವ್ಯಕ್ತಿತ್ವ ನೋಡಿದಾಗ ಹೇಗೆ ಅನ್ನಿಸ್ತು ಪ್ರಭುಪಾದರಿಗೆ ಪ್ರಥಮ ಬಾರಿ ನೋಡಿದಾಗ. ತುಂಬ ಗಂಭೀರವಾದಂತಹ ಗಂಭೀರವಾದ ಮುಖ ಇದ್ದು, ಅವರ ಕೈಗಳು ಉದ್ದ ಇತ್ತು, ಹಾಗೂ ತಲೆಯ ಮೇಲೆ ತಿಲಕ, ಸನ್ಯಾಸಿಯ ವೇಷವನ್ನು ಧರಿಸಿದ್ರು, ಹಾಗೂ ಅವರ ಒಂದು ಸ್ವರ ತುಂಬ ಗಂಭೀರತೆಯಿಂದ ಪ್ರವಚನ ಕೊಡ್ತಾಯಿದ್ರು. ಸೊ ಅಲ್ಲೇ ಅವರಿಗೆ ಸ್ವಲ್ಪ ಆಕರ್ಷಣೆ ಆಗುತ್ತೆ ಈ ಶಿಲ ಭಕ್ತಿ ಠಾಕೂರನ್ನು ಕಂಡು. ಮತ್ತು ವೈಷ್ಣವ ಒಂದು ಸಂಸ್ಕಾರ ಪ್ರಕಾರ ಅವರೆಲ್ಲ ಕಲ್ತಿದ್ರು. ಸೊ ಹೋದ ತಕ್ಷಣ ಅಲ್ಲಿ ನಮಸ್ಕಾರ ಮಾಡ್ತಾರೆ, ದಂಡವತ್ಸ ಹಾಕ್ತಾರೆ. ಸೊ ದಂಡವತ್ಸ ಹಾಕಿ ಹೇಳ್ತಾ ಇದ್ದ ಹಾಗೆ ಶಿಲ ಭಕ್ತಿ ಠಾಕೂರ ಅವರಿಬ್ಬರು ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ನೋಡಲಿಕ್ಕೆ ನೀವಿಬ್ಬರು ಕೂಡ ವಿದ್ಯಾವಂತರಾಗಿ ಕಾಣ್ತಾ ಇದ್ದೀರಾ, ಯಾಕೆ ನೀವು ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ಸಂದೇಶವನ್ನು ಆಂಗ್ಲ ಭಾಷೆಯಲ್ಲಿ ನೀವು ವಿಶ್ವಾದ್ಯಂತ ಪ್ರಚಾರ ಮಾಡಬಾರ್ದು ಅನ್ನೋಂಥ ಮಾತನ್ನು ಕೇಳ್ತಾರೆ. ಸೊ ಯಾವಾಗ ಈ ಮಾತು ಶಿಲ ಅಭಯಚರಣ್ಗೆ ಕಿವಿಗಳಿಗೆ ಬೀಳುತ್ತೆ, ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಸೊ ಇಲ್ಲಿ ತನಕ ಅವರ ಮನಸ್ಸಲ್ಲಿ ಏನು ಆ ಭಾವನೆಗಳಿತ್ತು ಸಾಧುಗಳ ಮೇಲೆ ಒಂದು ಕೆಟ್ಟ ಭಾವನೆ, ಅದು ತುರಂತವಾಗಿ ಮಾಯ ಆಗ್ಬಿಡುತ್ತೆ. ಅವ್ರ ಮನಸ್ಸಲ್ಲಿ ತಲೆಯಲ್ಲಿ ಓಡ್ತಾ ಇರುತ್ತೆ, ಈ ವ್ಯಕ್ತಿ ನಾನು ಯಾವತ್ತೂ ಭೇಟಿನೇ ಆಗಿಲ್ಲ, ಇವತ್ತೇ ನಾನು ಪ್ರಥಮ ಬಾರಿಗೆ ಭೇಟಿ ಆಗ್ತಾ ಇರುವಂಥದ್ದು. ಸಾಧಾರಣ ಸಾಧುಗಳು ಭೇಟಿ ಆದ ತಕ್ಷಣ ಏನೋ ಒಂದು ಆಶೀರ್ವಾದ ಮಾಡ್ತಾರೆ, ಮತ್ತು ಸ್ವಲ್ಪ ದಕ್ಷಿಣೆ ಕೊಡಿ ಅಂತಾರೆ. ಆದರೆ ಈ ವ್ಯಕ್ತಿ ಅದೇನೂ ಕೇಳಲಿಲ್ಲ. ಅವ್ರು ಹೇಳ್ತಾ ಇದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶನ ವಿಶ್ವಾದ್ಯಂತ ಪ್ರಚಾರ ಮಾಡಿ ಅಂತ ಕೇಳಿದ್ರು. ಸೊ ಅದರಿಂದ ಅವ್ರಿಗೆ ಅಲ್ಲೇ ಮನಸ್ಸು ಚಿಂತನೆ ಆಗ್ತಾ ಇರುತ್ತೆ, ಈ ವ್ಯಕ್ತಿ ಪ್ರಥಮ ಬಾರಿಗೆ ಇಂಥ ಉಪದೇಶ ಕೊಟ್ಬಿಟ್ನಲ್ಲ ಅಂತ ಹೇಳಿ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಮತ್ತು ಜೊತೆಯಲ್ಲಿ ಮನಸ್ಸಲ್ಲಿ ಬರ್ತಾ ಇರುತ್ತೆ, ಸೊ ನಾವು ಈಗ ಆಧ್ಯಾತ್ಮಿಕ ಚಿಂತನೆ ಇವಾಗ ಅವಶ್ಯಕತೆ ಏನು ಅಂಥದ್ದಿದೆ. ಸಾಧಾರಣವಾಗಿ ಮನೆ ಪೂಜೆ ಮಾಡ್ಕೋದ್ರೆ ಸಾಕಲ್ಲ, ಆದರೆ ಇವಾಗ ಏನು ಬೇಕಾಗಿದೆ, ಸ್ವಾತಂತ್ರ್ಯ ಆಂದೋಲನ. ನಮ್ಮ ದೇಶ ಬ್ರಿಟಿಷರ ಕೈ ಕೆಳಗಡೆ ಇದೆ, ನಾವು ಅದನ್ನು ಮೊದಲು ಮುಕ್ತಿಗೊಳಿಸಬೇಕು, ನಾವು ಸ್ವತಂತ್ರರಾಗಬೇಕು. ಗಾಂಧಿಯ ಒಂದು ಮಾತುಗಳು ಕೇಳಿದರು, ಸುಭಾಷ್ ಚಂದ್ರ ಬೋಸ್ಗಳ ಒಂದು ಪ್ರವಚನಗಳನ್ನು ಭಾಷಣಗಳನ್ನು ಕೇಳಿದರು. ಅದನ್ನು ನೋಡಿ ಅವರ ಮನಸ್ಸಲ್ಲಿ ನಾವು ಬ್ರಿಟಿಷರನ್ನು ಹೊರಗೆ ಹಾಕಬೇಕು, ಇದೇ ಮುಖ್ಯವಾದದ್ದು ಅಂತ ಅವರ ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇರುತ್ತೆ. ಆದರೆ ಹೇಗೆ ಹೇಳೋದು, ಕಾಯ್ತಾರೆ. ಸೊ ಸಮಯ ಬಂದಾಗ ಮಧ್ಯದಲ್ಲಿ ಅವರು ಕೈ ಎತ್ಬಿಟ್ಟು ಕೇಳ್ತಾರೆ, ಸ್ವಾಮಿಗಳೇ, ಈಗ ನಮ್ಮ ಮೊದಲ ಕರ್ತವ್ಯ ಏನು, ನಮಗೆ ದೇಶಕ್ಕೆ ಸ್ವತಂತ್ರ ಕೊಡಬೇಕು, ಅದಾದಮೇಲೆ ಆಧ್ಯಾತ್ಮಿಕ ವಿಷಯಗಳನ್ನ ಮಾಡ್ಬೋದು. ಈಗ ಈ ಆಧ್ಯಾತ್ಮಿಕ ವಿಷಯಗಳನ್ನು ಯಾರು ಕೇಳ್ತಾರೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ತುರಂತವಾಗಿ ತುಂಬ ಗಂಭೀರವಾದಂಥ ಸ್ವರದಿಂದ ಶಿಲ ಭಕ್ತಿ ಠಾಕೂರ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ರಾಜಕೀಯ ವ್ಯವಸ್ಥೆಗಳು ಬದಲಾಗೋ ತನಕ ಕಾಯೋದಿಲ್ಲ. ಭಗವಂತ ಎಲ್ಲದಿಂದ ಮೇಲ್ಪಟ್ಟಂಥವನು. ಈ ಸ್ವಾತಂತ್ರ್ಯ ಆಂದೋಲನ ಇದೆಲ್ಲವೂ ಕೂಡ ಒಂದು ಭ್ರಮೆ. ಆದ್ದರಿಂದ ನಿಜವಾದಂತಹ ಸಹಾಯ ನೀವು ಜನಕ್ಕೆ ಮಾಡಬೇಕು, ನಿಜವಾದಂಥ ಸಹಾಯ ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡಬೇಕು. ಕೃಷ್ಣ ಪ್ರಜ್ಞೆಯನ್ನು ಕೊಡೋದ್ರಿಂದನೇ ಒಬ್ಬ ವ್ಯಕ್ತಿ ಸ್ವತಂತ್ರನಾಗ್ತಾನೆ. ಯಾವುದನ್ನು ಸ್ವತಂತ್ರನಾಗ್ತಾನೆ? ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಅವನು ಸ್ವತಂತ್ರನಾಗ್ತಾನೆ. ಎಲ್ಲಿ ತನಕ ಅದಿಲ್ಲ, ನೀವು ಯಾವ ದೇಶಕ್ಕೆ ಹೋದರೂ ಕೂಡ ಅವರು ಬಂಧಿತರಾಗಿರ್ತಾರೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾರೆ. ಸೊ ಆದ ಕಾರಣ ಈ ಮಾತುಗಳು ಪ್ರಭುಪಾದರಿಗೆ ತುಂಬ ಉತ್ಸಾಹ ಕೊಡುತ್ತೆ. ಅದೇ ಸಾಧಾರಣತ ವ್ಯಕ್ತಿಗಳು ಈ ಮಾತನ್ನು ಕೇಳಿದರೆ ಅವರು ತಿರ್ಗಾ ಮತ್ತೆ ಪುನಃ ಏನೋ ಮರು ಪ್ರಶ್ನೆಗಳು ಮಾಡ್ತಾಯಿದ್ರು, ವಿರೋಧ ಮಾಡ್ತಾಯಿದ್ರು, ಇಲ್ಲ ಹಾಗಲ್ಲ ಹೀಗಲ್ಲ ಅಂತ. ಆದರೆ ಬಾಲ್ಯದಿಂದಲೂ ಒಂದು ವೈಷ್ಣವ ಸಂಸ್ಕಾರದಲ್ಲಿ ಬೆಳೆದಿರೋ ಕಾರಣ ಆ ಗುರುಗಳ ಮಾತು ಅವರ ತಲೆಗೆ ಹೋಯಿತು. ಗುರುಗಳು ಹೇಳಿದ ತಕ್ಷಣ ಎಲ್ಲರೂ ತಲೆ ಓಡಬೇಕು ಅಂತಿಲ್ಲ, ಅಂತಾನೆ ಅವ್ರ ಪಾಡಿಗೆ ಹೇಳ್ಕೊತಾರಪ್ಪ, ಅವ್ರಿಗೇನಂತೆ. ಯಾಕಂದರೆ ಒಳಗಡೆ ಸ್ವಲ್ಪ ಬೆಂಕಿ ಇದ್ದರೆ ಅದಕ್ಕೆ ಗಾಳಿ ಬೀಸಿದಾಗ ಅದು ಬೆಂಕಿಯಾಗಿ ಬದಲಾಗುತ್ತೆ. ಯಾರಲ್ಲಿ ಏನೂ ಇಲ್ಲವೇ ಇಲ್ಲ, ಶತಮೂರ್ಖರು ಇರ್ತಾರೆ, ಅವ್ರಿಗೇನು ಭಾಷಣ ಕೊಟ್ಟರು ಕೂಡ, ಏನು ಭಗವಂತನ ಬಗ್ಗೆ ಹೇಳಿದ್ರು ಕೂಡ ಅವರಿಗೆ ಅದು ಈ ಜನ್ಮದಲ್ಲಿ ಆಗೋದಿಲ್ಲ. ಅದು 4 ಲಕ್ಷ ಥರದ ಮನುಷ್ಯರಿದ್ದಾರೆ. ಬಹುನಾಂ ಜನ್ಮಾನಾಮಂತೆ ಜ್ಞಾನಮಾನ್ ಮನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ.
ಎಷ್ಟೋ ಜನ್ಮಗಳ ನಂತರ ಲಕ್ಷಾಂತರ ಯೋನಿಗಳಲ್ಲಿ ಹೋಗಿ ಮನುಷ್ಯರಾಗಿ ಹುಟ್ಟಿ ಎಲ್ಲೋ ಸ್ವಲ್ಪ ಸ್ವಲ್ಪ ಸತ್ಕರ್ಮಗಳು ಮಾಡಿರೋ ಕಾರಣ, ಯಾರೋ ಭಕ್ತಾದಿಗಳ ಸಂಘ ಮಾಡಿರೋ ಕಾರಣ ನಾನು ಈ ಸಂಸಾರದ ಬಂದ ಮುಕ್ತನಾಗಬೇಕು ಅನ್ನೋ ಚಿಂತನೆ ಬರುತ್ತೆ. ಆ ಕಿಡಿ ಇದ್ದರೆ ಅದಕ್ಕೆ ಗಾಳಿ ಬೀಸಿ ಭಕ್ತರಾಗಿ ಶುದ್ಧ ಭಕ್ತರಾಗಿ ಮಾಡ್ಬೋದು. ಆದರೆ ಅನೇಕರಿಗೆ ಅದು ಇರೋದೇ ಇಲ್ಲ. ಇನ್ನು ಭೌತಿಕ ಜಗತ್ತಿನಲ್ಲಿ ಇರಬೇಕು ಅಂತ ತೀವ್ರವಾದಂತಹ ರಜೋಗುಣ ತಾಮಸ ಗುಣ ಇರುತ್ತೆ, ಅವ್ರಿಗೇನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಪ್ರಭುಪಾದ ಹೇಳ್ತಾರೆ, ಯಾಕಂದರೆ ಸಂಸ್ಕಾರ ಬಾಲ್ಯದಿಂದಲೇ ಮನೆಯಲ್ಲಿ ಆ ಸಂಸ್ಕಾರ ಕೊಟ್ಟಿರೋ ಕಾರಣ, ತಂದೆ ಪ್ರತಿನಿತ್ಯ ಸಾಧುಗಳನ್ನು ಕರೆಸಿ ಇವನು ರಾಧಾರಾಣಿಯ ಭಕ್ತನಾಗಲಿ ಅಂತ ಪ್ರಾರ್ಥನೆ ಮಾಡಿಸಿ, ಕೀರ್ತನೆ ಮಾಡಿಸಿ, ಇದೆಲ್ಲ ಮಾಡಿಸಿರೋ ಕಾರಣ ಆ ಸಂಸ್ಕಾರ ಏನು ಮಾಡ್ತು, ಅದು ಕಾಲೇಜ್ ಅವಸ್ಥೆಯಲ್ಲಿ ಅದು ಸ್ವಲ್ಪ ಮುಸುಕಾಗಿತ್ತು. ಯಾಕಂದರೆ ಗಾಂಧಿ ಅನ್ನೋದರ ಆ ಮಾತುಗಳು ಕಿವಿ ಕೇಳಿ ಈ ಭಕ್ತಿಯನ್ನು ಸ್ವಲ್ಪ ಕ್ಷೀಣವಾಗಿತ್ತು. ಆದರೆ ಆ ಸಂಸ್ಕಾರ ಮತ್ತೆ ತಿರ್ಗಾ ಪ್ರಜ್ವಲ ಆಯಿತು ಒಬ್ಬ ಸಜ್ಜನರ ಸಂಘದಿಂದ, ಒಬ್ಬ ನಿಜವಾದ ಸಾಧುಗಳ ಸಂಘದಿಂದ. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಸಾಧುಗಳ ಸಂಘದಿಂದ ಏನಾಗುತ್ತೆ, ಸಕಲ ಸಿದ್ಧಿಗಳು ಅನ್ನೋದು ಭಗವಂತನ ಭಕ್ತಿ ಅನ್ನೋದು ಮೂಡುತ್ತೆ. ಇದು ಸಿದ್ಧಿಯ ಪರಿಪೂರ್ಣತೆ. ಅಲ್ಲಿ ತನಕ ಮಿಕ್ಕಿದ ಸಮಯದೆಲ್ಲ ಸಿದ್ಧಿಗಳು ಏನು ಆಕರ್ಷಣೆ ಪಡ್ತಾರೆ, ನನಗೆ ಹಣ ಬೇಕು, ಆಸ್ತಿ ಬೇಕು, ಒಳ್ಳೆಯ ಸುಂದರವಾದ ಹೆಂಡತಿ ಬೇಕು, ಗಂಡ ಬೇಕು, ಮಕ್ಕಳು ಬೇಕು, ಇನ್ನು ಜಾಸ್ತಿ ಐಶ್ವರ್ಯಗಳು ಬೇಕು. ಇದು ಸಾಧಾರಣ ಸಿದ್ಧಿಗಳು ಜನಕ್ಕೆ ಆಕರ್ಷಣೆ ಆಗುವಂಥದ್ದು. ನಿಜವಾದಂಥ ಸಿದ್ಧಿ ಸಿದ್ಧೇಶ್ವರ, ಪರಮೇಶ್ವರ, ಎಲ್ಲ ಸಿದ್ಧಿಗಳ ಒಡೆಯ ಯೋಗೇಶ್ವರನಾದಂತಹ ಕೃಷ್ಣನ ಪಾದಗಳು ಪಡಿಬೇಕು ಅನ್ನೋಂಥ ಆಸೆ, ಇದು ನಿಜವಾದಂತಹ ಸಿದ್ಧಿ. ಆ ಸಿದ್ಧಿ ಕೊಡುವಂಥವರು ಕೇವಲ ಗುರುಗಳು ಮಾತ್ರ. ಆದ್ದರಿಂದ ಈ ಶಿಲಪ್ರಭುಪಾದರ ಭಕ್ತಿಸಾರ ಠಾಕೂರ ಮಾತುಗಳು ಹಾಗೂ ಭಗವದ್ಗೀತೆಯ ಮಾತು ಕೂಡ ಇದಕ್ಕೆ ಹೋಲಿಕೆ ಶಿಲಪ್ರಭುಪಾದರು ಹೋಲಿಸ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಏನು ಸಂದೇಶ ಇದೆ, ಕೃಷ್ಣ ಏನು ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ಎಲ್ಲ ಧರ್ಮಗಳನ್ನು ಬಿಟ್ಟು ಮೊದಲು ನನಗೆ ಶರಣ ಆಗಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಧರ್ಮ, ಪರಿವಾರದ ಧರ್ಮ, ನಾವು ಜಾತಿಯ ಧರ್ಮ, ದೇಶದ ಧರ್ಮ. ಸೊ ದೇಶ ಕೊಡೋರು ದೇಶದ ಧರ್ಮ. ಆದರೆ ಕೃಷ್ಣ ಅದು ಹೇಳಿಲ್ಲ, ಭಾರತ ಧರ್ಮನ ಅನುಸರಿಸಿ ಭಾರತ ಸ್ವತಂತ್ರ ಕೊಡಿ ಅಂತೇನು ಹೇಳಿಲ್ಲ. ಕೃಷ್ಣ ಹೇಳಿದ್ದು ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ನನ್ನನ್ನು ಮೊದಲು ಶರಣಾಗಿ, ಮಾಮೇಕಂ ಶರಣ, ನನಗೊಬ್ಬನಿಗೆ ಶರಣ ಆಗಬೇಕು ಅಂತ. ಸೊ ಅದರಿಂದ ಈ ಮಾತುಗಳು ಶಾಸ್ತ್ರಕ್ಕೆ ಹೋಲಿಕೆ ಆಗಿರೋ ಸಾಧುಗಳು ಹೇಳಿದ್ರು. ಸಾಧುಗಳು ಹೇಳಿದ ತಕ್ಷಣ ಪ್ರಭುಪಾದರು ಅದನ್ನು ಸ್ವೀಕಾರ ಮಾಡಲಿಲ್ಲ, ಶಾಸ್ತ್ರ ಜೊತೆ ಹೋಲಿಕೆ ಮಾಡಿದ್ರು. ಹೌದು, ಶಾಸ್ತ್ರ ಕೂಡ ಇದನ್ನೇ ಹೇಳ್ತಾ ಇದೆ, ಆದ್ದರಿಂದ ಈ ವ್ಯಕ್ತಿ ಶಾಸ್ತ್ರಕ್ಕೆ ಅನುಸಾರವಾಗಿ ಹೇಳ್ತಾ ಇರೋ ಕಾರಣ ಈ ವ್ಯಕ್ತಿ ಅಧಿಕೃತವಾದಂಥವನು ಅಂತ ಹೇಳಿ ಅವರ ಮನಸ್ಸಲ್ಲಿ ಅವರ ಮೇಲೆ ತುಂಬ ಆಕರ್ಷಣೆ ಅನ್ನೋದು ಆಗುತ್ತೆ. ಅನಂತರ ಸಂಪೂರ್ಣ ಪ್ರವಚನವನ್ನು ಕೇಳಿಸ್ಕೋತಾರೆ. ಶ್ರೀ ಭಕ್ತಿನಾಥ ಠಾಕೂರು ಕೂಡ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ, ಕೃಷ್ಣ ಭಕ್ತಿ ಬಗ್ಗೆ ತೀವ್ರವಾಗಿ ಅವರು ಪ್ರವಚನ ಕೊಟ್ಟಿರ್ತಾರೆ. ಅನೇಕರು, ಕೆಲವು ಜನ ಬಿಟ್ಟು ಹೋಗ್ತಾಯಿದ್ರು. ಆದರೆ ಅಭಯ್ ಚರಣ್ ಕೊನೆ ತನಕ ಕೂತಿದ್ರು ಕೇಳಿಸ್ಕೊಂಡು. ಯಾರು ಬರಲ್ಲ ಹೋಗಲ್ಲ ಅಂತ ಇದ್ದವರು ಕೊನೆ ತನಕ ಕೂತ್ಕೊಂಡು ಕೇಳಿಸ್ಕೊಂಡ್ರು. ನಂತರ ಆಚೆ ಬಂದಮೇಲೆ ಅವರ ಸ್ನೇಹಿತ ನರೇಂದ್ರ ಮಲ್ಲಿಕ್ ಕೇಳ್ತಾನೆ, ಹೇಗಿತ್ತು, ಏನನ್ನಿಸ್ತು ನಿನಗೆ ಅಂತ. ಆಗ ಪ್ರಭುಪಾದ ಹೇಳ್ತಾರೆ, ತುಂಬ ಅದ್ಭುತವಾಗಿತ್ತು. ಎಷ್ಟೋ ಸಮಯದ ನಂತರ ಒಬ್ಬ ನಿಜವಾದಂತಹ ಗುರುವಿನ ಭೇಟಿ ನನಗಾದೆ. ಅದರಿಂದ ಭಕ್ತಿ ಅನ್ನೋದು ಸರಿಯಾದ ವ್ಯಕ್ತಿಯ ಕೈಗಳಿದೆ ಅನ್ನೋಂಥ ಭಾವನೆ ನನಗೆ ಬಂತು. ಆದ್ದರಿಂದ ಇನ್ನು ಮುಂದೆ ಬಹುಶಃ ಗುರುಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಇವರಿಂದನೇ ನಾನು ದೀಕ್ಷೆ ಪಡ್ಕೋಬೇಕು ಅನ್ನೋಂತಹ ಆಸೆ ಅವರ ಹೃದಯದಲ್ಲಿ ಮೂಡುತ್ತೆ. ಇದರಲ್ಲಿ ಶ್ರೀಲ ಭಕ್ತಿನಾಥ ಠಾಕೂರ್ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಅನ್ನೋದು ಕೊಡ್ತಾ ಇದ್ದಾರೆ ಸತ್ಸ್ವರೂಪದಾಸ್ ಗೋಸ್ವಾಮಿ ಅವರು. ಶ್ರೀಲ ಭಕ್ತಿನಾಥ ಠಾಕೂರ ಅವರು ಶ್ರೀಲ ಭಕ್ತಿ ವಿನೋದ್ ಠಾಕೂರರ 10ನೆಯ ಪುತ್ರ. ಶ್ರೀಲ ಭಕ್ತಿನಾಥ ಠಾಕೂರರು ಕೂಡ ನಮ್ಮ ಆಚಾರ್ಯರಲ್ಲಿ ತುಂಬ ಮಹಾನ್ ಶಕ್ತಿಯುತವಾದಂತಹ ಆಚಾರ್ಯರು. ವಿದ್ಯಾಭ್ಯಾಸದಲ್ಲಿ ಮಹಾನ್ ಪಂಡಿತರಾಗಿದ್ದರು ಹಾಗೂ ಬ್ರಿಟಿಷ್ ಸಮಯದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು. ಪುರಿಯಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದರು. ಸಂಪೂರ್ಣ ಡಿಸ್ಟ್ರಿಕ್ಟ್ ಅವರ ಕೈಯಲ್ಲಿತ್ತು. ಜಗನ್ನಾಥಪುರಿ ಮಂದಿರದ ಸಕಲ ಚಟುವಟಿಕೆ ಕೂಡ ಅವರು ನಿಯಂತ್ರಣ ಮಾಡ್ತಾಯಿದ್ರು. ಜೊತೆಯಲ್ಲಿ ಕೆಲಸಕ್ಕೆ ಹೋಗುವಂಥದ್ದು, ಜಡ್ಜ್ಮೆಂಟ್ ಕೊಡುವಂಥದ್ದು, ತಿರ್ಗಿ ಮನೆಗೆ ಬಂದು ಪ್ರವಚನಗಳನ್ನು ಕೊಡುವಂತಹದ್ದು, ಮತ್ತು ಓದುವಂಥದ್ದು, ಅನುವಾದ ಮಾಡುವಂಥದ್ದು, ಆಧ್ಯಾತ್ಮಿಕವಾದಂತಹ ಪತ್ರಿಕೆಗಳನ್ನು ಮುದ್ರಣಿಕೆ ಮಾಡುವಂಥದ್ದು, ಇದೆಲ್ಲರೂ ಕೂಡ ಭಕ್ತಿನಾಥ ಠಾಕೂರ್ ಮಾಡ್ತಾಯಿದ್ರು. ಪ್ರತಿನಿತ್ಯ ಕೇವಲ ಒಂದು 2-3 ತಾಸು ನಿದ್ರೆ ಮಾಡ್ತಾಯಿದ್ರು ಅಷ್ಟೇ.
ಇಲ್ಲಾಂದರೆ ಮಿಕ್ಕಿದೆಲ್ಲ ಸಮಯ ಕೂಡ ರಾತ್ರಿ ಕೂಡ ಕುಂತು ಅನುವಾದವನ್ನು ಮಾಡ್ತಾಯಿದ್ರು. ಸೊ ಇಂತಹ ಒಬ್ಬ ವ್ಯಕ್ತಿ, ಅವರ ಒಂದು ಚಿಂತನೆ ಇತ್ತು, ಶ್ರೀ ಚೈತನ್ಯ ಮಹಾಪ್ರಭುಗಳು ಭವಿಷ್ಯವಾಣಿ ನುಡಿದಿದ್ರು, ಮುಂದೆ ಯತ್ರ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೋಬೆ ಮೊರ ನಾಮ. ಸೊ ನನ್ನ ನಾಮವು ವಿಶ್ವದ ಎಲ್ಲ ಕಡೆ ಹಳ್ಳಿ ಗ್ರಾಮಗಳಲ್ಲಿ ಪ್ರಚಾರ ಆಗುತ್ತೆ ಅನ್ನುವಂತಹ ಭವಿಷ್ಯವಾಣಿ ಹೇಳಿದರು. ಶ್ರೀಲ ಭಕ್ತಿನಾಥ ಠಾಕೂರ್ ಪ್ರಾರ್ಥನೆ ಮಾಡ್ಕೋತಾ ಇದ್ರು, ಹೇ ಭಗವಂತ, ನಿನ್ನ ನಾಮ ಪ್ರಚಾರವನ್ನು ಮಾಡಲಿಕ್ಕೆ ನೀನೇ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ಬೇಕು, ದಯವಿಟ್ಟು ನಿನ್ನ ಈ ನಾಮ ಪ್ರಚಾರ ಮಾಡುವಂತಹ ಒಬ್ಬ ಶಕ್ತಿಯುತವಾದ ಪುತ್ರನನ್ನು ಪ್ರದಾನ ಮಾಡುವಂತಹವರು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೋತಾ ಇದ್ರು. ಅವರ ಸತತವಾದ ಪ್ರಾರ್ಥನೆಗಳಿಂದ ತಪಸ್ಯೆಗಳಿಂದ ಹುಟ್ಟಿದಂತಹ ಮಗುವೇ ಶಿಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಸೊ ಬಾಲ್ಯದಲ್ಲಿ ಅವರಿಗೆ ಬಿಮಲಾ ಪ್ರಸಾದ್ ಅಂತ ಹೆಸರಿಟ್ಟಿದ್ರು. ಸೊ ಬಾಲ್ಯದಲ್ಲಿಯೇ ತುಂಬ ಚುರುಕಾಗಿರ್ತಿದ್ರು. ಫೆಬ್ರವರಿ 6, 1874 ಅಲ್ಲಿ ಅವರಿಗೆ ಅವರ ಜನನ ಅಂತ ಆಗಿರುವಂತಹದ್ದು. ಕ್ರಮೇಣವಾಗಿ ತಂದೆ ಜೊತೆ ಸೇರಿಕೊಂಡು ನಾನಾ ರೀತಿಯ ಶಾಸ್ತ್ರಗಳ ಅಧ್ಯಯನ ಮಾಡ್ತಾಯಿದ್ರು. ಭಗವದ್ಗೀತೆಯೆಲ್ಲ ಕಂಠಸ್ಥ, ಸಣ್ಣ ಬಾಲಕದಲ್ಲೇ ಸಂಪೂರ್ಣ ಶ್ಲೋಕವನ್ನು ಕಂಠಸ್ಥ ಮಾಡಿಕೊಂಡಿದ್ದರು. ಅನಂತರ ತಂದೆ ಜೊತೆಯಲ್ಲಿ ಸೇರಿಕೊಂಡು ಆಧ್ಯಾತ್ಮಿಕ ಪತ್ರಿಕೆ ಸಜ್ಜನ ತೋಷಣಿ ಅನ್ನುವಂತಹ ಆ ಪತ್ರಿಕೆಯನ್ನು ಅವರು ಮುದ್ರಣಕ್ಕೆ ಅವರು ಕೂಡ ಮಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು. ಸೊ ಅಂತಹ ವ್ಯಕ್ತಿ ಯಾರು ಶ್ರೀಲ ಭಕ್ತಿನಾಥ ಠಾಕೂರ್. ಸೊ ಅವರ ಭೇಟಿಯ ನಂತರ ಶ್ರೀಲ ಭಕ್ತಿನಾಥ ಠಾಕೂರರು ಮತ್ತು ಬೇರೆ ಬೇರೆ ಕಡೆ ಪ್ರಚಾರಕ್ಕೆ ಅಂತ ಹೋಗ್ತಾಯಿದ್ರು. ಅಭಯ್ಗೆ ಮತ್ತೆ ಪುನಃ ಭೇಟಿ ಆಗಲಿಲ್ಲ. ಅವರ ಮನಸ್ಸಲ್ಲಿತ್ತು ಮತ್ತೆ ತಿರ್ಗ ಭೇಟಿ ಆಗಬೇಕು, ದೀಕ್ಷೆ ಪಡ್ಕೋಬೇಕು. ಆದರೆ ಇನ್ನು ಅಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ಎಲ್ಲ ಕಡೆ ನಡೀತಾ ಇತ್ತು. ಅನಂತರ ಪರಿವಾರದ ಒಂದು ಜವಾಬ್ದಾರಿ ಕೂಡ ಇತ್ತು. ಈಗ ಅವರಿಗೆ ಒಂದು ಮಗು ಕೂಡ ಆಗಿದೆ. 25 ವರ್ಷ ಆಗಿದ್ದಾಗ 1921ನಲ್ಲಿ ಅವರಿಗೆ ಒಂದು ಗಂಡು ಮಗು ಅನ್ನೋದು ಆಯಿತು. ಕೆಲವೊಮ್ಮೆ ಅವ್ರು ಚಿಂತನೆ ಮಾಡ್ತಾಯಿದ್ರು, ನಮ್ಮ ಮದುವೆ ಆಗೋಕ್ಕಿಂತ ಮುಂಚೆನೇ ನಾನು ಈ ಗುರುಗಳನ್ನ ಭೇಟಿಯಾಗಿದ್ದರೆ ಬಹುಶಃ ನಾನು ಆವಾಗಲೇ ಸನ್ಯಾಸವನ್ನು ಸ್ವೀಕಾರ ಮಾಡ್ಕೊಂಡು ಪ್ರಚಾರ ಮಾಡ್ತಾಯಿದ್ದೆ. ಆದರೆ ಇವಾಗ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಚಿಂತನೆ. ಆದರೆ ಯಾವತ್ತೂ ಕೂಡ ಅವರು ನಾನು ಈಗಲಾದರೂ ನಾನು ಸಂಸಾರ ಬಿಟ್ಟು ಓಡೋಗ್ತೀನಿ, ಮಠ ಸೇರ್ಕೋತೀನಿ ಅಂತ ಭಾವನೆ ಅವ್ರಿಗೆ ಬರಲಿಲ್ಲ. ಅಂದರೆ ಜವಾಬ್ದಾರಿ. ಸೊ ಇವಾಗ ಗೃಹಸ್ಥನಾಗಿರೋ ಕಾರಣ ಗೃಹಸ್ಥನ ಜವಾಬ್ದಾರಿಯಿಂದ ಮುಗಿಸ್ಕೊಂಡು ನಂತರ ಮಾಡಬೇಕು. ಸೊ ತಂದೆ ಜೊತೆ ಅದನ್ನು ಮಾತಾಡ್ಕೋತಾರೆ, ಈ ರೀತಿಯೆಲ್ಲ ಆಗ್ತಾಯಿದೆ ನನ್ನ ಮನಸ್ಸು. ಸೊ ಗೌರ್ಮೋಹನ್ ಡೇ ಅವರು ಕೂಡ ಭಕ್ತರು, ಅವ್ರು ಹೇಳ್ತಾಯಿದ್ರು, ಚಿಂತನೆ ಮಾಡಬೇಡ, ಒಳ್ಳೆಯದು, ಇಲ್ಲಿ ತನಕ ನಿನಗೆ ಕಾಲೇಜ್ ವ್ಯವಸ್ಥೆಯಲ್ಲಿ ಏನು ಸಾಧುಗಳ ಮೇಲೆ ನಂಬಿಕೆಯಿಂದ ಹೋಗಿದ್ದು ತಿರ್ಗಾ ಮೂಡಿದೆ ಅಲ್ಲ, ಇದು ತುಂಬ ಸಂತೋಷಕರವಾದಂತಹದ್ದು. ಆಯಿತು, ಈಗ ನಿನ್ನ ಪರಿವಾರ ನೋಡ್ಕೋಬೇಕು, ಇದು ನನ್ನ ಕರ್ತವ್ಯ, ಹಣ ಸಂಪಾದನೆ ಮಾಡಬೇಕು, ನೋಡು ಏನು ಕೆಲಸದಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮುಡೀತು, ಇವಾಗ ಏನು ಮಾಡಬೇಕು ಅಂತ ಹೇಳಿ ಅವ್ರು ಯೋಚನೆ ಮಾಡಿ ತಮ್ಮ ಸ್ನೇಹಿತ ಡಾಕ್ಟರ್ ಬೋಸ್, ಏನು ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಅವ್ರದ್ದೊಂದು ದೊಡ್ಡ ಫಾರ್ಮಸಿ ಕಂಪ್ನಿ ಇರುತ್ತೆ, ಔಷಧಿಗಳು ಮಾಡುವಂತಹ ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ, ಬಹುಶಃ ಅದು ಸೇರ್ಕೊಂಡಿದ್ರೆ ಮಾಡು ಅಂತ ಹೇಳಿ ಉಪದೇಶ ಕೊಡ್ತಾರೆ. ಹಾಗೆಯೇ ಪ್ರಭುಪಾದರು ಡಾಕ್ಟರ್ ಬೋಸ್ನ ಭೇಟಿ ಆಗ್ತಾರೆ. ಮತ್ತು ಡಾಕ್ಟರ್ ಬೋಸ್ ಸರಿ, ನನ್ನ ಕಂಪನಿಯಿಂದ ತಯಾರಾಗುವಂತಹ ಔಷಧಿಗಳು, ಟೂತ್ಪೇಸ್ಟ್, ಹೀಗೆ ನಾನಾ ರೀತಿಯ ದಿನನಿತ್ಯ ಬೇಕಾಗಿರುವಂಥ ವಸ್ತುಗಳಿದೆ, ಅದನ್ನು ನೀನು ಉತ್ತರ ಭಾರತದಲ್ಲಿ ಇದರ ಮಾರ್ಕೆಟಿಂಗ್ ಮಾಡು, ಸೊ ಅದರಿಂದ ಏನು ಸಂಪಾದನೆ ಬರುತ್ತೆ ನೀ ಅದನ್ನು ನೋಡ್ಕೋ ಅಂತ ಹೇಳ್ತಾರೆ. ಹಾಗೆ ಒಳ್ಳೆಯ ಸಲಹೆ ಅಂತ ತಿಳಿದು ಸೊ ಪ್ರಭುಪಾದರು ಅಭಯ್ ಚರಣ್ ಸೊ ಏನು ಮಾಡ್ತಾರೆ, ಅವರು ಕಲ್ಕತ್ತಾಯಿಂದ ಅಲಹಾಬಾದಿಗೆ ಬರ್ತಾರೆ. ಸೊ ಅಲಹಾಬಾದ್ ಇವತ್ತಿನ ಪ್ರಯಾಗ್ರಾಜ್, ಇಲ್ಲಿ ಕಾಶಿ ಇದೆ, ಸೊ ಕಾಶಿ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಇದೆ. ಸೊ ಅಲ್ಲಿಗೆ ಅವರು ವರ್ಗಾವಣೆಗೊಳ್ತಾರೆ. ಆನಂತರ ಅಲ್ಲಿ ಗಂಗಾ, ಯಮುನಾ, ಸರಸ್ವತಿ ಇದೆಲ್ಲ ಭೇಟಿಯಾಗೋ ಮಿಲನ ಆಗುವಂತಹ ಈ ಒಂದು ತ್ರಿವೇಣಿ ಸಂಗಮ ಹಾಗೂ ಕುಂಭಮೇಳಗಳಾಗ್ತಾಯಿತ್ತು. ಹಾಗೂ ಆ ಸಮಯದಲ್ಲಿ ತುಂಬ ಶ್ರೀಮಂತ ಬ್ರಿಟಿಷರು, ಯುರೋಪಿಯನ್ಗಳೆಲ್ಲವೂ ಕೂಡ ಅಲ್ಲಿ ನಿವಾಸ ಮಾಡ್ತಾಯಿದ್ರು. ಹಾಗೂ ನೆಹರು ಪರಿವಾರದವರು ಕೂಡ ಅಲಹಾಬಾದಲ್ಲಿ ಅವರು ನಿವಾಸ ಮಾಡ್ತಾಯಿದ್ರು. ಸೊ ಈ ಜಾಗದಲ್ಲಿ ಅವರು ಒಂದು ಮೆಡಿಕಲ್ ಸ್ಟೋರ್ಸನ್ನು ಓಪನ್ ಮಾಡ್ತಾರೆ. ಸೊ ಅದರ ಹೆಸರು ಪ್ರಯಾಗ್ ಫಾರ್ಮಸಿ ಅಂತ. ಸೊ ಪ್ರಯಾಗ್ ಫಾರ್ಮಸಿ ಹೆಸರಿಟ್ಕೊಂಡು ಅಲ್ಲಿ ಜೊತೆಯಲ್ಲಿ ಒಬ್ಬರು ಡಾಕ್ಟರ್ ಕೂಡ ಇಟ್ಕೋತಾರೆ, ಡಾಕ್ಟರ್ ಘೋಷ್ ಅಂತ. ಸೊ ಇಲ್ಲಿ ಅವ್ರ ಜೊತೆ ಸೇರಿಕೊಂಡು ಡಾಕ್ಟರ್ ಘೋಷ್ ಏನೆಲ್ಲ ಪ್ರಿಸ್ಕ್ರಿಪ್ಷನ್ ಬರೀತಾಯಿದ್ರು, ಔಷಧಿಗಳನ್ನು ಪ್ರಭುಪಾದ್ ಗೌರ್ಮೋಹನ್ ಅಭಯ ಚರಣ್ ಅದನ್ನು ನೀಡ್ತಾಯಿದ್ರು. ಸೊ ಕ್ರಮೇಣವಾಗಿ ಕೋಲ್ಕತ್ತಾಯಿಂದ ಎಲ್ಲ ಪರಿವಾರವೂ ಕೂಡ ಇಲ್ಲಿಗೆ ವರ್ಗಾವಣೆಗೊಳ್ಳುತ್ತೆ. ಅವರ ತಂದೆ ಗೌರ್ಮೋಹನ್ ಡೇ, ಅವರ ಹೆಂಡತಿ ಮತ್ತು ಮಗ
ತನ್ನ ತಂಗಿ ಅಕ್ಕ ರಾಜೇಶ್ವರಿ, ಅವಳು ಕೂಡ ವಿಧವೆ ಆಗಿದ್ಲು. ಸೊ ಅವರು ಮತ್ತು ಅವನ ಮಗ ತುಳಸಿ, ಸೊ ಎಲ್ಲರೂ ಕೂಡ ಆ ಮನೆಗೆ ಬಂದುಬಿಡ್ತಾರೆ ಅಲಹಾಬಾದ್ಗೆ. ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೆ ಅವ್ರು ಕೆಲಸಕ್ಕೆ ಹೋಗ್ತಾಯಿದ್ರು, ಮಧ್ಯಾಹ್ನ ಊಟಕ್ಕೋಸ್ಕರ ಬರ್ತಾಯಿದ್ರು, ಸ್ವಲ್ಪ ತಿದ್ದು ಮತ್ತೆ ಪುನಃ ಸಂಜೆ ಅವರು ಕೆಲಸಕ್ಕೋಸ್ಕರ ತಿರ್ಗಾ ಹೋಗ್ತಾಯಿದ್ರು. ಸೊ ಆ ಸಮಯದಲ್ಲಿ ಅವರು ಒಂದು ಕಾರ್ ಕೂಡ ತೊಗೊಂಡ್ರು, 8,000 ರೂಪಾಯಿದು ಬುಯಿಕ್ ಕಾರ್ ಅನ್ನೋಂಥದ್ದು ಅವ್ರು ಖರೀದಿ ಮಾಡಿಕೊಂಡ್ರು. ಸೊ ಹೇಳ್ತಾಯಿದ್ರು, ಅವರ ಸಮಯದಲ್ಲಿ ಜವಾಹರ್ಲಾಲ್ ನೆಹರು, ಅವರ ತಂದೆ ಮೋತಿಲಾಲ್ ನೆಹರು ಅವರು ಕೂಡ ಬರ್ತಾಯಿದ್ರು ಅಲ್ಲಿ ಅವರ ಮೆಡಿಕಲ್ ಶಾಪಲ್ಲಿ ಔಷಧಿಯನ್ನು ತೊಗೊಳ್ಳೋಕ್ಕೆ. ಸೊ ಹೀಗೆ ಎಲ್ಲ ಆ ಜನರಲ್ಲೂ ಕೂಡ ಪ್ರಭುಪಾದ್ ಆ ಸಮಯದಲ್ಲೇ ಅವರೆಲ್ಲ ಭೇಟಿಯಾಗಿರುವಂತಹದ್ದು. ಆ ಔಷಧಿಗಳನ್ನು ಮಾರಾಟ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಹಳ್ಳಿಗಳಿಗೆ ಅವರು ಪ್ರಯಾಣ ಮಾಡ್ತಾಯಿದ್ರು ಟ್ರೈನಲ್ಲಿ. ಮಾರ್ಕೆಟಿಂಗ್ ಸೊ ತುಂಬ ಕಷ್ಟಕರವಾದಂಥದ್ದು, ಶ್ರಮ ಪಡ್ತಾಯಿದ್ರು. ಆರಾಮ್ ಜೀವನ ಅಲ್ಲ, ಭಕ್ತಿ ಮಾಡ್ತಾಯಿದ್ದೀನಿ ಆರಾಮಾಗಿರ್ಬೋದು ಅಂತೆಲ್ಲ ತುಂಬ ಶ್ರಮ ಪಡ್ತಾಯಿದ್ರು. ಟ್ರೈನಲ್ಲಿ ರಿಸರ್ವೇಷನ್ ಇರ್ತಾ ಇರಲಿಲ್ಲ, ಆದರೂ ಕೂಡ ಹೋಗಿ ಅಲ್ಲೆಲ್ಲ ಪ್ರಯಾಣ ಮಾಡುವಂಥದ್ದು, ಜನರನ್ನು ಭೇಟಿಯಾಗುವಂಥದ್ದು. ಕೆಲವೊಮ್ಮೆ ಜನರು ತುರಂತವಾಗಿ ಹಣ ಕೊಡ್ತಾರಿಲ್ಲ, ಸಾಲದಲ್ಲಿ ಔಷಧಿಗಳನ್ನು ಕೊಡ್ತಾಯಿದ್ರು. ಅನಂತರ ಗಮನಿಸ್ತಾಯಿದ್ರು ಹೇಗೆ ಟ್ರೈನಲ್ಲಿ ಒಂದು ಪರಿವರ್ತನೆ ಆಗ್ತಾಯಿದೆ, ಜನರು ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ, ಜೊತೆಯಲ್ಲಿ ಚಾಯ್ ಅನ್ನೋದು ಮಾರಾಟ ಆಗ್ಲಿಕ್ಕೆ ಶುರು ಆಯಿತು. ಸೊ ಪ್ರಾಪರ್ ನೆನೆಸ್ಕೋತಾರೆ, ಈ ಚಾಯ್ ಅನ್ನೋದು ಮುಂಚೆ ಇರಲಿಲ್ಲ, ಬ್ರಿಟಿಷ್ ಬರಲಿಕ್ಕಿಂತ ಮುಂಚೆ ಯಾರು ಕೂಡ ಚಾಯ್ ಕುಡಿತಾ ಇರಲಿಲ್ಲ. ಬ್ರಿಟಿಷರು ಇದನ್ನು ಶುರು ಮಾಡಿರುವಂಥದ್ದು ತಮ್ಮ ಹಣ ಸಂಪಾದನೆ ಮಾಡಲಿಕ್ಕೋಸ್ಕರ. ಟೀ ಕಾಫಿ ಭಾರತೀಯ ಪದಾರ್ಥ ಅಲ್ಲ, ಇದೆಲ್ಲವೂ ಕೂಡ ಪಾಶ್ಚಾತ್ಯ ದೇಶಗಳಿಂದ ಬಂದಿರುವಂಥದ್ದು. ಸೊ ಜನರು ಹೇಗೆ ಅಭ್ಯಾಸ ಮಾಡ್ತಾಯಿದ್ರು, ಪ್ರತಿನಿತ್ಯ ಬ್ರಿಟಿಷರು ಫ್ರೀಯಾಗಿ ಕೊಡ್ತಾಯಿದ್ರು. ಅವರೇ ಒಬ್ಬ ವ್ಯಕ್ತಿಯನ್ನಿಟ್ಟು ದಾರಿಯಲ್ಲಿ ಹೋದ ಚಾಯ್ ಅಂತ ಹೇಳಿ ಮಾರಾಟ ಮಾಡ್ತಾಯಿದ್ರು, ಫ್ರೀಯಾಗಿ ಕೊಡ್ತಾಯಿದ್ರು, ತೊಗೊಳ್ಳಿ ಕುಡ್ದು ನೋಡಿ ಅಂತ. ಹೀಗೆ 1 ವರ್ಷ ತನಕ ಫ್ರೀಯಾಗಿ ಕೊಟ್ಟು, 1 ವರ್ಷ ಫ್ರೀಯಾಗಿ ಕೊಟ್ಟ ತಕ್ಷಣ ಜನ ಕುಡ್ದು ಏನು ಫ್ರೀಯಾಗಿ ಸಿಗ್ತಾ ಇದೆಯಲ್ಲ ಕುಡಿದ್ಬಿಟ್ರು. 1 ವರ್ಷ ಆದಮೇಲೆ ಆ ವ್ಯಕ್ತಿ ಬರೋದು ನಿಲ್ಲಿಸ್ಬಿಟ್ಟ, ಯಾರು ಫ್ರೀಯಾಗಿ ಕೊಡ್ತಾ ಇದ್ದ ಆ ವ್ಯಕ್ತಿಗಳು ಬರೋದು ನಿಲ್ಲಿಸ್ಬಿಟ್ರು. ಅಷ್ಟೊತ್ತಿಗೆ ಇವ್ರಿಗೆ ಚಟ ಬಂದುಬಿಟ್ಟಿತ್ತು, ಅದು ಕುಡಿದೇ ಅವರಿಗೆ ತಲೆನೋವು ಶುರು ಆಗ್ತಾಯಿತ್ತು. ಚಾಯ್ ಹುಡುಕ್ತಾಯಿದ್ರು, ಯಾಕೆ ಸಿಗ್ತಾ ಇಲ್ಲ, ಇವಾಗಲೇ ಸಿಗುತ್ತೆ, ಅರೆ ಈಗ ನೀವು ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ಚಾಯ್ ಸಿಗುತ್ತೆ. ಸೊ ಹೀಗೆ ಬ್ರಿಟಿಷರು ಬೇಡದೇ ಇರೋವಂಥ ವಸ್ತುವನ್ನು ಅಭ್ಯಾಸ ಮಾಡಿಸಿ ಅದು ಜನರಿಗೆ ಒಂದು ಜೀವನದಲ್ಲಿ ಅದನ್ನು ಅಳವಡಿಸಿದ್ರು. ಅದನ್ನು ಇವತ್ತು ಕೂಡ ಆ ಬ್ರಿಟಿಷರ ಒಂದು ಸ್ವತಂತ್ರ ಬಂದರೂ ಕೂಡ ಆ ಬುದ್ಧಿ ಅನ್ನೋದು ಬಿಟ್ಟಿಲ್ಲ. ಸ್ವತಂತ್ರವಾಗಿದ್ದೀವಿ, ಆದರೆ ಬ್ರಿಟಿಷರ ಗುಲಾಮ ಆಗಿ ಇವತ್ತು ಕೂಡ ಚಾಯ್ ಕಾಫಿ ಗುಲಾಮ ಆಗಿರಿದೆ ಅಂತಂದರೆ ಬ್ರಿಟಿಷರ ಗುಲಾಮರಾಗೇ ಇದ್ದೀವಿ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಬ್ರಿಟಿಷರ ಗುಲಾಮರಾಗಲಿಕ್ಕೆ ಚಾಯ್ ಕಾಫಿಯನ್ನು ಮುಂದುವರಿಸ್ಬೋದು. ನಿಜವಾಗಿ ನಾವು ಗುಲಾಮರಾಗಬಾರ್ದು ಅಂತಂದರೆ ಅದನ್ನು ಕೂಡ ತ್ಯಾಗ ಮಾಡಬೇಕು. ಯಾಕಂದರೆ ಚಾಯ್ ಕಾಫಿ ಎಲ್ಲವೂ ಕೂಡ ಭಗವಂತನಿಗೆ ನೈವೇದ್ಯ ಹಚ್ಚೋದಿಲ್ಲ. ಸೊ ಭಕ್ತರ ಗುಣ ಏನಿರುತ್ತೆ, ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದ ಸ್ವೀಕಾರ ಮಾಡುವಂಥದ್ದು. ಚಾಯ್ ಕಾಫಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅರ್ಪಣೆ ಮಾಡೋಕ್ಕಾಗೋದಿಲ್ಲ, ಭಗವಂತನ ಸ್ವೀಕಾರ ಮಾಡೋದಿಲ್ಲ. ಭಗವಂತನ ಭಕ್ತರು ಕೂಡ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಇದು ಭಕ್ತರ ಲಕ್ಷಣ. ಸೊ ಇದನ್ನು ಪ್ರಭುಪಾದರು ನೆನೆಸ್ಕೋತಾ ಇದ್ರು. ಆದರೆ ಹೇಗೋ ಪ್ರಭುಪಾದರು ಅದನ್ನು ಕುಡಿತಾ ಇರಲಿಲ್ಲ, ಆದರೆ ಅವ್ರ ಹೆಂಡತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವ್ರ ಹೆಂಡತಿ ಕುಡಿದು ಅವಳು ಚಾಯ್ ಭಕ್ತಳಾಗ್ಬಿಟ್ಟಿದ್ಲು. ಅವಳು ಚಾಯ್ ಕುಡಿಲೇಬೇಕು ಅಂತ ಅವರು ದುಃಖಿಸ್ತಾಯಿದ್ರು, ಏನು ಇಂಥ ಒಂದು ಬುದ್ಧಿ ಬಂದ್ಬಿಡ್ತಾಳ. ಸೊ ಮುಂಚೆ ಅವಳೆಲ್ಲ ಒಳ್ಳೆ ಪರಿವಾರದಲ್ಲಿ, ಮಲ್ಲಿಕ್ ಪರಿವಾರ ಅದೆಲ್ಲವೂ ಕೂಡ ವೈಷ್ಣವ ಪರಿವಾರದವರೇ, ಆದರೂ ಕೂಡ ಇಂತಹ ಒಂದು ಬುದ್ಧಿ ಬಂದ್ಬಿಡ್ತಾ ದುಃಖಿಸ್ತಾಯಿದ್ರು. ಅವರು ಏನೂ ಒತ್ತಡ ಹಾಕ್ತಾರಿಲ್ಲ, ಆಯಿತು ಸದ್ಯಕ್ಕೆ ಏನು ಬೇರೆ ಪೂಜಾ ಪಠಣ ಮಾಡ್ತಾ ಇದ್ಯಾ ಅಂಥೇಳಿ ಸುಮ್ಮನೆ ಇರ್ತಾಯಿದ್ರು. ಅನಂತರ ನಾನಾ ರೀತಿಯ ಜನರನ್ನು ಭೇಟಿ ಆಗ್ತಾ ಇದ್ದಾಗೆ ಕೆಲವು ವಿಷಯಗಳು ಅವರಿಗೆ ಭಕ್ತಿ ಬಗ್ಗೆ ತುಂಬ ದೃಢವಾಗಿ ಮನಸ್ಸು ಹೋಗ್ತಾಯಿತ್ತು. ಕೆಲವು ಡಾಕ್ಟರ್ಗಳನ್ನು ಭೇಟಿ ಆಗ್ತಾಯಿದ್ರು. ಕೆಲವು ಡಾಕ್ಟರ್ ಹೇಳ್ತಾಯಿದ್ರು, ಆ ವ್ಯಕ್ತಿಗೆ ನಾನು ಒಳ್ಳೆಯ ಔಷಧಿ ಕೊಟ್ಟೆ, ಆದರೂ ಕೂಡ ಆ ವ್ಯಕ್ತಿ ಸತ್ತೋಗ್ಬಿಟ್ಟ. ಇನ್ನೊಬ್ಬ ಡಾಕ್ಟರ್ ಇನ್ನೊಂದು ಕಡೆ ಹೇಳ್ತಾಯಿದ್ರು, ಆ ವ್ಯಕ್ತಿಗೆ ನಿಮೋನ ಬಂದಿದೆ, ಅವನು ಸಾಯಬೇಕಾಗಿತ್ತು, ಆದರೆ ಅವನು ಸತ್ತಿಲ್ಲ, ಅವನು ಬದುಕಿದ್ದಾನೆ. ಸೊ ಹೀಗೆ ಒಬ್ಬೊಬ್ಬರು ನಾನಾ ವಿಷಯಗಳನ್ನ ಮಾತಾಡ್ತಾಗೆ ಅವ್ರ ಮನಸ್ಸಿಗೆ ಬರ್ತಾಯಿತ್ತು, ಭಗವಂತ ಯಾರನ್ನೋ ಬದುಕಿಸ್ಬೇಕು ಅಂತ ಪ್ರಯತ್ನ ಮಾಡಿದರೆ ಅವನು ಯಾರು ಕೂಡ ಸಾಯಿಸೋಕ್ಕಾಗೋದಿಲ್ಲ. ಅಂದರೆ ಭಗವಂತ ಅವನ ಹಣೆ ಬರೆಯಲ್ಲಿ ಸಾಯಬೇಕು ಅಂತಿದ್ದರೆ ಅವನೇನು ಕೂಡ ಬದುಕೋಕ್ಕಾಗೋದಿಲ್ಲ. ಸೊ ಈ ವಿಚಾರಗಳು ಮನಸ್ಸಲ್ಲಿ ಓಡ್ತಾಯಿತ್ತು. ಅನಂತರ 1925
1925 ಅವರು ಪ್ರಥಮವಾಗಿ ವೃಂದಾವನಕ್ಕೆ ಹೋಗ್ತಾರೆ. ಸೊ ತುಂಬ ಬಾಲ್ಯದಿಂದ ಆಸೆ ಆಯಿತು ವೃಂದಾವನ ಹೋಗಬೇಕು ಅಂತ, ಅಲ್ಲಿ ತನಕ ಹೋಗೋಕ್ಕಾಗಿರಲಿಲ್ಲ. ಸೊ ಈಗ ಅವ್ರಿಗೆ 1925 ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಅವರ ಒಂದು ಆಸೆ ಪೂರ್ಣ ಆಗುತ್ತೆ. ನೋಡ್ತಾರೆ ಎಷ್ಟು ಸುಂದರವಾದಂಥ ಪ್ರದೇಶ, ಎಲ್ಲ ಹಸಿರು ಮರ ಗಿಡಗಳು ಎಲ್ಲ ಬೆಳೆದಿದೆ, ಭಗವಂತನ ಅನೇಕ ಮಂದಿರಗಳಿದೆ. ಸೊ ಷಡ್ಗೋಸ್ವಾಮಿಗಳು ಎಲ್ಲ ಸ್ಥಾಪನೆ ಮಾಡಿದ ಮಂದಿರಗಳೆಲ್ಲ ದರ್ಶನ ಮಾಡ್ಕೊಂಡು ತುಂಬ ಖುಷಿ ಪಡ್ತಾರೆ. ಆದರೂ ಕೆಲವು ಕಷ್ಟಗಳು ಕೂಡ ಇರ್ತಾಯಿತ್ತು. ಹೇಳ್ತಾಯಿದ್ರು, ಒಮ್ಮೆ ಅವರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಮಂಗಗಳು ಬಂದು ಟ್ರೈನಿಂದ ಅವರ ಎಲ್ಲ ವಸ್ತುಗಳನ್ನು ಎತ್ಕೊಂಡು ಓಡೋಗ್ಬಿಡ್ತಾಯಿತ್ತು. ಸೊ ಹೀಗೆ ವಸ್ತುಗಳನ್ನು ಕಳ್ಕೊಂಡ್ಬಿಡ್ತಾಯಿದ್ರು. ಇನ್ನೊಮ್ಮೆ ಒಂದು ಕುದುರೆ ಬಂಡಿ ಮೇಲೆ ಹೋಗ್ತಾ ಇರಬೇಕಾದ್ರೆ ಆ ಕುದುರೆ ಬಂಡಿ ಒಂದು ದೊಡ್ಡ ಕಲ್ಲು ಮೇಲೆ ಏನೋ ಎಗರಿ ಅವರು ಆ ಬಂಡಿಯಿಂದ ಎಗರಿ ಬಿದ್ದೋಗ್ಬಿಟ್ರು. ಸೊ ಆ ವ್ಯಕ್ತಿ ಆಶ್ಚರ್ಯಚಕಿತರಾಗ್ತಾರೆ. ಸೊ ಇದೆಲ್ಲ ಹೇಗೆಲ್ಲ ಆಗ್ತಾ ಇದೆ. ಸೊ ಕಷ್ಟಗಳು ಬರ್ತಾ ಇದೆ, ಆರಾಮ್ ಜೀವನ ಅಲ್ಲ. ಸೊ ನಾವು ಏನೂ ಮಾಡ್ತಾ ಇಲ್ಲ, ಏನೋ ಒಂದು ಮಾಲೆ ಇಟ್ಕೊಂಡ್ಬಿಟ್ಟು ಅಲ್ಲಿ ತಿರುಗ್ತಾ ಇರ್ತೀವಿ, ಆ ಕಡೆ ನೋಡಿಕೊಂಡು ಹರೇ ಕೃಷ್ಣ ಅಂದ್ಕೊಂಡು ಬಾಯಲ್ಲಿ ಉಚ್ಚಾರಣೆ ಮಾಡ್ತಾ ಮನಸ್ಸಲ್ಲಿ ಏನೇನೋ ಚಿಂತನೆಗಳು ಮಾಡ್ತಾ ನಾವು ಜಪ ಮಾಡ್ಕೊಂಬಿಟ್ಟು, ನಮಗೆ ಇಂಥೆಲ್ಲ ಕಷ್ಟಗಳು ಬರ್ತಾ ಇದೆ, ನಮ್ಗೆ ಯಾಕೆ ಇನ್ನೂ ಸುಖ ಸಿಕ್ಕಿಲ್ಲ, ಯಾಕೆ ಭಗವಂತ ನಮಗೆ ಕೃಪೆ ತೋರಿಸ್ತಾ ಇಲ್ಲ ಅಂತ ಹೇಳಿ ನಾವು ಚಿಂತನೆ ಮಾಡ್ತೀವಿ. ಆದರೆ ಇಲ್ಲಿ ಇಂಥ ದಿವ್ಯ ಪುರುಷರಿಗೆ ಕೂಡ ಇನ್ನೆಲ್ಲ ಕಷ್ಟಗಳು ಬರ್ತಾ ಇದೆ. ಸೊ ಅದರಿಂದ ಕಷ್ಟಗಳು ಬಂದಾಗ ದಿವ್ಯವಾದ ಪುರುಷರು ಯಾವತ್ತೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಯಾಕೆ ಕಷ್ಟ ಬರ್ತಾ ಇದೆ ಅಂತ. ಅವರು ಹೇಳ್ತಾರೆ, ಭಗವಂತನ ಇಚ್ಛೆ, ನಾನು ಕೇವಲ ಭಗವಂತನ ಕೈಯಲ್ಲಿ ಕೈಗೊಂಬೆ, ನನಗೆ ನೋವು ಕೊಡಲಿಕ್ಕೂ ಅವನಿಗೆ ಅಧಿಕಾರ ಇದೆ, ಸುಖ ಕೊಡಲಿಕ್ಕೂ ಅಧಿಕಾರ ಇದೆ, ನೀ ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅನ್ನುವಂತಹ ವಿಷಯ ಅವ್ರದ್ದಾಗಿರುತ್ತೆ. ಅನಂತರ ಎರಡನೇ ಮಗ ಅವನಿಗೆ ಎರಡನೇದಾಗಿ ಮೊದಲು ಹುಡುಗ ಆಗಿರ್ತಾನೆ, ನಂತರ ಹುಡುಗಿ ಒಂದು ಹುಡ್ತಾಳೆ, ಸುಲಕ್ಷ್ಮಣ ಅನ್ನೋಂಥ ಹೆಸರನ್ನ ಇಡ್ತಾರೆ. ಸೊ ಸಣ್ಣ ಮಕ್ಕಳಾಗಿದ್ದರೂ ಕೂಡ ಅವರಿಗೆ ಬಾಲ್ಯದಲ್ಲಿಯೇ ಅವರಿಗೆ ಶ್ಲೋಕಗಳು ಹೇಳ್ಕೊಡುವಂಥದ್ದು, ಗುರುವಾಷ್ಟಕ ಹಾಡಿಸುವಂಥದ್ದು ಇದೆಲ್ಲ ಕೂಡ ಮಾಡ್ತಾಯಿದ್ರು. ಸೊ ಹೀಗೆ ಮಕ್ಕಳ ತಂದೆ ತಾಯಿಯರ ಕರ್ತವ್ಯ ಸಣ್ಣ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ಕಳಿಸ್ಕೊಡ್ಬೇಕು. ಇವತ್ತಿನ ದಿವಸ ಜನರು ಮಕ್ಕಳನ್ನು ಅಲ್ಲಿ ಇಲ್ಲಿ ಪ್ಲೇ ಹೋಮಿಗೆ ಕಳಿಸ್ತಾರೆ, ಸ್ಕೇಟಿಂಗ್ ಕಳಿಸ್ತಾರೆ, ಸ್ವಿಮ್ಮಿಂಗ್ ಕಳಿಸ್ತಾರೆ, ಡ್ಯಾನ್ಸ್ಗಳನ್ನು ಕಳಿಸ್ತಾರೆ. ಆದರೆ ಏನು ಜೀವನಕ್ಕೆ ಬೇಕಾಗಿರುವಂಥದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಭಕ್ತಿಯ ಮಾರ್ಗ ಅನ್ನೋದು ಅವರು ಕಲಿಸ್ಕೊಡ್ಬೇಕಾಗಿದೆ. ಅನಂತರ 1928 ಕುಂಭಮೇಳ ಆಗುತ್ತೆ. ಸೊ ಕುಂಭಮೇಳ 12 ವರ್ಷಕ್ಕೆ ಆಗುತ್ತೆ. ಸೊ 1920 ಕುಂಭಮೇಳ ಇತ್ತು. ಆಗ ಅನೇಕ ಜನರು ಬೇರೆ ಬೇರೆ ದೇಶಗಳಿಂದ ಸಾಧು ಸಂತರು ಬಂದಿದ್ದರು. ಹಾಗೆ ಅಲ್ಲಿ ಗೌಡಿಯ ಮಠದಿಂದ ಭಕ್ತಿ ಪ್ರದೀಪ ತೀರ್ಥ ಮಹಾರಾಜ್ ಅವರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಹಾಗೂ ಅವರು ಇಲ್ಲಿ ಅಲಹಾಬಾದಲ್ಲಿ ನಮ್ಮದು ಒಂದು ಮಠ ಇಲ್ಲಿ ಸ್ಥಾಪನೆ ಮಾಡಬೇಕು, ಅದರಿಂದ ಅವರು ಮನೆಗಳಿಗೆ ಹೋಗಿ ಡೊನೇಷನನ್ನು ಕಲೆಕ್ಟ್ ಮಾಡ್ತಾರೆ. ಹಾಗೆ ಅಭಯ್ ಚರಣ್ ಕೂಡ ಬಂದು ಭೇಟಿ ಆಗ್ತಾರೆ. ಸೊ ನೀವು ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ಅಭಯ್ ಚರಣ್ ತಮಗೆ ಯಾರೆಲ್ಲ ಪರಿಚಯ ಇದ್ದರು, ಇಲ್ಲಿ ತನಕ ಯಾರನ್ನ ಭೇಟಿ ಆಗಿದ್ದರು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹೋಗಿ ಕರ್ಕೊಂಡು ಹೋಗ್ತಾರೆ. ಹಾಗೂ ಡೊನೇಷನ್ ಕಲೆಕ್ಟ್ ಮಾಡಲಿಕ್ಕೆ ಅವರು ಕೂಡ ಸಹಾಯ ಮಾಡ್ತಾರೆ. ಅನಂತರ ಸನ್ಯಾಸಿಗಳು ಭಕ್ತಿ ಪ್ರದೀಪ್ ತೀರ್ಥ ಮಹಾರಾಜ್ ವಾಪಸ್ ಹೋಗ್ತಾರೆ. ಅವರೊಬ್ಬ ವ್ಯಕ್ತಿನ ಅಲ್ಲೇ ಬಿಟ್ಟು ಹೋಗ್ತಾರೆ, ಬ್ರಹ್ಮಚಾರಿ ಅಟುಲಾನಂದ ಬ್ರಹ್ಮಚಾರಿ ಅನ್ನೋರ ಜೊತೆಗೆ ಇರ್ತಾರೆ. ಅಟುಲಾನಂದ ಬ್ರಹ್ಮಚಾರಿ ಒಂದು ತಾತ್ಕಾಲಿಕವಾದಂಥ ಒಂದು ಬಾಡಿಗೆ ಮನೆ ತೊಗೊಂಡ್ಬಿಟ್ಟು ಅವರು ಭಕ್ತಿ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಭಯ್ ಚರಣ್ ಕೂಡ ಸಹಾಯ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಪ್ರತಿನಿತ್ಯ ಮನೆಗಳಿಗೆ ಹೋಗಿ ನಿತ್ಯ ಸೇವಾ ಕಲೆಕ್ಷನ್ ಮಾಡ್ತಾಯಿದ್ರು. ಸೊ ನಿತ್ಯ ಸೇವಾ ಆಗ 50 ಪೈಸಾ, ಪ್ರತಿಯೊಂದು ಮನೆಗಳಿಗೆ 50 ಪೈಸಾ ನಿತ್ಯ ಸೇವಾ ಕಲೆಕ್ಷನ್ ಅದು ಮಾಡ್ತಾಯಿದ್ರು. ಅನಂತರ ಅಲ್ಲಿ ವೃಂದಾವನದಲ್ಲಿ ಶ್ರೀಲ ಭಕ್ತಿಸಿಂಹ ಠಾಕೂರ ಈ ಕೃಷ್ಣ ಭಕ್ತಿಯ ಪ್ರಚಾರ ತುಂಬ ಉಗ್ರವಾಗಿ ಮಾಡ್ತಾ ಇರ್ತಾರೆ. ಸಮಯಗಳು ಹೋಗ್ತಾ ಇದ್ದ ಹಾಗೆ ಏನಾಯಿತು, ಏನು ಕೃಷ್ಣ ಭಕ್ತರಿದ್ದರೂ ನಿಜವಾಗಿ ಭಕ್ತಿ ಅನ್ನೋದು ನಡೀತಾ ಇತ್ತು, ಅದು ಮುಸುಕಾಗ್ಬಿಟ್ಟಿತ್ತು. ಸಹಜೀಯ ವ್ಯಕ್ತಿಗಳು ತುಂಬ ಬೆಳ್ಕೊಂಬಿಟ್ಟಿದ್ರು, ಜಾತಿ ಬ್ರಾಹ್ಮಣರು. ಸೊ ಜಾತಿ ಬ್ರಾಹ್ಮಣರು, ಸೊ ನಾವು ನಮ್ಮ ಜಾತಿಯರು ಹುಟ್ಟಿದ್ರೇ ಕೃಷ್ಣ ಭಕ್ತಿ ಸಿಗೋದು, ಬೇರೆಯವ್ರಿಗೆಲ್ಲ ಕೃಷ್ಣ ಭಕ್ತಿ ಸಿಗೋದಿಲ್ಲ, ನಾವೇ ಈ ಭಕ್ತಿಗೆ ಅಧಿಕಾರಿಗಳು ಅನ್ನೋಂಥ ರೀತಿಯಲ್ಲಿ, ಮತ್ತು ಯಾವುದೇ ರೀತಿ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ. ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ ಇದೆಲ್ಲ ಮಾಡ್ಕೊಂಬಿಟ್ಟು ನಾವೇ ಕೃಷ್ಣ ಭಕ್ತರು,
ಅಂತ ಹೇಳಿ ಅವರೆಲ್ಲ ಮಠಗಳನ್ನು ಮಾಡಿಕೊಂಡು ಕೂತಿರ್ತಾಯಿದ್ರು. ಶ್ರೀ ಭಕ್ತಿಸಿದ್ಧಾಂತ ಠಾಕೂರ ಇದಕ್ಕೆಲ್ಲ ವಿರೋಧ ಮಾಡ್ತಾಯಿದ್ರು. ನಿಜವಾದ ಭಕ್ತಿ ಏನು, ಶಾಸ್ತ್ರಯುತವಾಗಿರಬೇಕು, ಶಾಸ್ತ್ರಗಳೇನಿದ್ದಾರೆ ನಿಯಮ ಪ್ರಕಾರ ನಡಿಬೇಕು ಅಂತ ಹೇಳಿ ಅವ್ರು ಪ್ರಚಾರ ಮಾಡ್ತಾಯಿದ್ರು. ಅದರಿಂದ ಇಂತಹ ಈ ಜಾತಿ ಬ್ರಾಹ್ಮಣರಿಗೆ ಅವ್ರಿಗೆಲ್ಲ ಒಂದು ಸಿಟ್ಟು ಬರ್ತಾಯಿತ್ತು. ಮತ್ತು ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ ಏನು ಮಾಡ್ತಾಯಿದ್ರು, ಯಾರೆಲ್ಲ ಯೋಗ್ಯತೆ ಇದೆ, ಅವ್ರು ಯಾವ ಜಾತಿ ಇರಲಿ, ಯಾವ ಪರಿವಾರದಿರಲಿ ಪರವಾಗಿಲ್ಲ, ಅರೆ ನೀನು ಈಗ ಕೃಷ್ಣ ಭಕ್ತಿಗೆ ಏನೆಲ್ಲ ಅನುಕೂಲ ಇದೆ ಅದನ್ನು ನಾನು ಅಳವಡಿಸ್ಕೋತೀನಿ ಅಂತ ಹೇಳಿ ಅವ್ರಿಗೆಲ್ಲರೂ ಕೂಡ ಸ್ವೀಕಾರ ಮಾಡ್ಕೋತಾಯಿದ್ರು, ಅವ್ರಿಗೆ ದೀಕ್ಷೆ ಕೊಡ್ತಾಯಿದ್ರು, ಬ್ರಾಹ್ಮಣರಾಗಿ ಮಾಡ್ತಾಯಿದ್ರು. ಅದರಿಂದ ಅನೇಕ ಈ ಜಾತಿ ಬ್ರಾಹ್ಮಣರಿಗೆ ಇದು ಸಿಟ್ಟು ತರ್ತಾಯಿತ್ತು. ಅದು ಹೆಂಗೆ ನೀನು ಯಾರ್ಯಾರಿಗೆಲ್ಲೋ ದೀಕ್ಷೆ ಕೊಡ್ತೀಯಾ, ಇದೆಲ್ಲ ಸಾಧ್ಯ ಇಲ್ಲ, ಯಾವನೋ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಾಹ್ಮಣಗಳು ಹುಟ್ಟರೆ ಮಾತ್ರ ಬ್ರಾಹ್ಮಣ ಆಗ್ತಾನೆ ಹೊರತು ಬೇರೆ ಜಾತಿಯಲ್ಲಿ ಹುಟ್ಟಿದವರು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವೊಮ್ಮೆ ಇವರೆಲ್ಲ ಭಕ್ತಿಸಿದ್ಧಾಂತ ಠಾಕೂರ್ ವೃಂದಾವನ್ ಪರಿಕ್ರಮ ಅಂದರೆ ಎಲ್ಲ ಜನರನ್ನು ಕರ್ಕೊಂಡ್ಬಂದು ಕೊಲ್ಕತ್ತಿಂದ ಕರ್ಕೊಂಡ್ಬಂದು ಎಲ್ಲ ಸ್ಥಾನಗಳಿಗೆ ಅವರು ದರ್ಶನ ಕೊಡಿಸ್ತಾಯಿದ್ರು. ಆಗ ಎಲ್ಲ ಜಾತಿ ಬ್ರಾಹ್ಮಣರು ಏನು ಮಾಡ್ತಾಯಿದ್ರು, ಬೇರೆ ಬೇರೆ ಜನರಿಗೆ ದುಡ್ಡು ಕೊಟ್ಬಿಟ್ಟು ಕಲ್ಲು ಹೊಡಿಸ್ತಾಯಿದ್ರು. ಮತ್ತು ಮಂದಿರಕ್ಕೆ ಬಂದಾಗ ಮಂದಿರಗಳನ್ನ ಮುಚ್ಚಿಬಿಡ್ತಾಯಿದ್ರು, ಪ್ರವೇಶ ಮಾಡೋಕ್ಕೆ ಬಿಡ್ತಾಯಿಲ್ಲ, ಹೀಗೆಲ್ಲ ಮಾಡ್ತಾಯಿದ್ರು. ಆದರೂ ಕೂಡ ಶ್ರೀ ಭಕ್ತಿಸಿದ್ಧಾಂತ ಠಾಕೂರ ಪ್ರವಚನ ಮುಂದುವರಿಸ್ತಾಯಿದ್ರು. ತುಂಬ ವೈಭವದಿಂದ ಅದು ಪರಿಕ್ರಮ ನಡೀತಾ ಇತ್ತು. ಆನೆಗಳನ್ನು ಕರೆಸಿ ಆನೆಗಳ ಮೇಲೆ ಶ್ರೀ ರಾಧಾಕೃಷ್ಣರ ವಿಗ್ರಹಗಳನ್ನು ಕೂರಿಸಿ ಪರಿಕ್ರಮ ಮಾಡ್ತಾಯಿದ್ರು. ಹೀಗೆ ಅವರನ್ನು ಸಿಂಹಗುರು, ಯಾರಿಗೂ ಹೆದರ್ತಾ ಇರಲಿಲ್ಲ, ಯಾರೇನೇ ಮಾಡಲಿ ಸತ್ಯ ಏನಿದೆ ಅದನ್ನೇ ನಾವು ಪಾಲನೆ ಮಾಡ್ತೀವಿ, ಪಾಲನೆಯನ್ನು ಮಾಡಲಿ ಅದನ್ನೇ ಪ್ರಚಾರ ಮಾಡ್ತೀವಿ ಅಂಥೇಳಿ ಅವ್ರು ನಡೆಸ್ತಾಯಿದ್ರು. ಹೀಗೆ ಅಟುಲಾನಂದ ಬ್ರಹ್ಮಚಾರಿ ಹಾಗೂ ಪ್ರಭುಪಾದ್ ಅಭಯ್ ಚರಣ್ ಇದೆಲ್ಲ ಚರ್ಚೆ ಮಾಡ್ತಾಯಿದ್ರು, ನಮ್ಮ ಗುರುಗಳ ಒಂದು ಕೃತ್ಯಗಳು ಹೇಗೆಲ್ಲ ಇದೆ ಅಂತ. ಇದೆಲ್ಲವೂ ಕೂಡ ಅಭಯ್ ಚರಣ್ ಭಾವನೆ ಮನಸ್ಸಲ್ಲಿ ನಾನು ಹೇಗಾದರೂ ಈ ಗುರುಗಳ ಆಶ್ರಯ ಪಡ್ಕೋಬೇಕು ಅನ್ನೋದು ಜಾಸ್ತಿ ಮೂಡ್ತಾಯಿತ್ತು. ಅನಂತರ ಸಮಯ ಹೋಗ್ತಾ ಇದ್ದ ಹಾಗೆ ಅವರ ತಂದೆ ಗೌರ್ ಮೋಹನ್ ಅವರು ಕೂಡ ವೃದ್ಧರಾಗ್ತಾಯಿದ್ರು. ಅವರು ಕೂಡ ಈಗ ಜಾಸ್ತಿ ಓಡಾಡೋಕ್ಕಾಗ್ತಾಯಿಲ್ಲ. ಮತ್ತು ಅವರು ಅನೇಕ ದಿವಸಗಳು ಊಟ ಕೂಡ ಬಿಟ್ಬಿಟ್ಟಿದ್ರು. ಬಹುಶಃ ಅವರ ಅಂತಿಮ ಸಮಯ ಬರ್ತಾ ಇದೆ ಅಂತ ಹೇಳಿ ಪ್ರಭುಪಾದ್ ಹೋಗಿ ಕೇಳ್ತಾಯಿದ್ರು. ಪ್ರಭುಪಾದ್ ಯಾರು ಪ್ರಯಾಣ ಮಾಡ್ತಾರೆ ಬೇರೆ ಬೇರೆ ಕಡೆ, ಅರೆ ಮನೆಗೆ ಬಂದು ನೋಡ್ತಾಯಿದ್ರು ನಮ್ಮ ತಂದೆ ಇವಾಗ ಅಷ್ಟು ಓಡಾಟ ಕಡಿಮೆ ಆಗಿದೆ, ತುಂಬ ಆಯಾಸ ಬಂದಿದೆ. ಅವರು ಕೇಳ್ತಾರೆ, ನಿಮಗೇನಾದರೂ ಆಸೆ ಇದೆಯಾ, ಕೊನೆಯ ಆಸೆಗಳೇನಾದರೂ ನಾನು ಸಹಾಯ ಮಾಡಬೇಕಾ ಅಂತೆಲ್ಲ ಕೇಳಿದಾಗ ಅವ್ರ ತಂದೆ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಒಂದು ಆಕಳಿದೆಯಲ್ಲ, ಈ ಆಕಳಕರನ್ನ ನಮ್ಮ ಗೌಡಿಯ ಮಠಕ್ಕೆ ಮಠಕ್ಕೆ ದಾನ ಮಾಡು ಅಂತ ಹೇಳ್ತಾರೆ. ಹೀಗೆ ಅವರು ದಾನ ಮಾಡ್ತಾರೆ ಅವರ ತಂದೆ ಮುಖಾಂತರ ಮಾತನ್ನು ಕೇಳಿ. ಮತ್ತು ಪ್ರಭುಪಾದ್ ಒಂದು ಕೇಳ್ತಾರೆ, ಇನ್ನೂ ಏನಾದರೂ ಮಾಡಬೇಕಾ ಅಂತ. ಡಾಕ್ಟರ್ ಬಂದು ಹೇಳಿರ್ತಾರೆ, ಅವ್ರು ಜಾಸ್ತಿ ಸಮಯ ಉಳಿಯೋದಿಲ್ಲ ಅಂತ. ಆದರೆ ಅದನ್ನು ತಂದೆಗೆ ಹೇಳೋದಿಲ್ಲ. ಗೌರ್ಮೋಹನ್ ಕೇಳ್ತಾರೆ, ಡಾಕ್ಟರ್ ಏನಂದರು ಅಂತ. ಇಲ್ಲ ಏನಿಲ್ಲ, ಸುಮ್ಮನೆ ಹಂಗೆ, ಪರವಾಗಿಲ್ಲ, ನಿಮಗೇನಾದರೂ ಬೇಕಾ, ಸಹಾಯ ಬೇಕಾ ಕೇಳಿ ಅಂತ. ಇಲ್ಲ ಏನಿಲ್ಲ, ಆಯಿತು. ಮತ್ತು ಪ್ರಭುಪಾದ್ರಿಗೆ ಗೊತ್ತಾಗುತ್ತೆ ಏನೋ ಇದು ಡೌಟ್ ಇದೆ ಅಂತ ಹೇಳಿ, ಮತ್ತು ಗೌಡಿಯ ಮಠಕ್ಕೆ ಹೇಳಿ ದಯವಿಟ್ಟು ಬಂದು ನಮ್ಮಲ್ಲಿ ಕೀರ್ತನೆ ಮಾಡಿ ಅಂತ ಹೇಳಿ. ಅಖಂಡವಾಗಿ ಕೀರ್ತನೆ ಆಗುತ್ತೆ. ಅದೇ ರಾತ್ರಿ ಅವರು ಗೌರ್ ಮೋಹನ್ ದೇಹತ್ಯಾಗವನ್ನು ಮಾಡ್ತಾರೆ. ಅಭಯ್ ಚರಣ್ಗೆ ತುಂಬ ದುಃಖ ಆಗುತ್ತೆ. ಪ್ರಥಮವಾಗಿ ತಮ್ಮ ತಂದೆ ಅದೆಲ್ಲ ಏನೆಲ್ಲ ಮಾಡಿದ್ದು ನೆನೆಸ್ಕೋತಾರೆ. ತಾಯಿಗಿಂತ ಜಾಸ್ತಿ ಭಕ್ತಿಗೆ ಪ್ರಚಾರ ಮಾಡಲಿಕ್ಕೆ ಸಹಾಯ ಮಾಡಿದಂಥವ್ರು ತಂದೆ. ಬಾಲ್ಯದಲ್ಲಿಯೇ ಮೃದಂಗ ಕಳಿಸ್ಕೊಟ್ಟಿರುವಂಥದ್ದು ಹಾಗೂ ರಥಯಾತ್ರೆ ಮಾಡಲಿಕ್ಕೆ ಸಹಾಯ ಮಾಡಿರುವಂಥದ್ದು, ಏನು ಕೇಳಿದ್ರು ಕೊಡಿಸ್ತಾಯಿದ್ರು. ಇದೆಲ್ಲ ಆ ಪ್ರೀತಿಯ ಒಂದು ವಿಷಯಗಳೆಲ್ಲವೂ ಕೂಡ ಅವರು ನೆನೆಸ್ಕೋತಾರೆ, ದುಃಖಿತರಾಗ್ತಾರೆ. ಯಾರನ್ನೂ ತುಂಬ ಕಳ್ಕೊಂಬಿಟ್ವಿ ಅನ್ನುವಂತಹ ಒಂದು ಭಾವನೆ ಅವ್ರಿಗೆ ಬರುತ್ತೆ. ಇಲ್ಲಿಗೆ ತೃತೀಯ ಅಧ್ಯಾಯ ಪೂರ್ಣ ಆಗುತ್ತೆ. ಈಗ 4ನೇ ಅಧ್ಯಾಯ. 4ನೇ ಅಧ್ಯಾಯ ಗುರುಗಳಿಂದ ದೀಕ್ಷೆ ಪಡೆಯುವಂತಹದ್ದು. 1932 ಮತ್ತೆ ಪುನಃ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ ವೃಂದಾವನ ಪರಿಕ್ರಮ ಆಯೋಜನೆ ಮಾಡ್ತಾರೆ. ಅನೇಕ ಜನ ಕರ್ಕೊಂಬಂದಿರ್ತಾರೆ. ಕೋಲ್ಕತ್ತಾಯಿಂದ ಬೆಂಗಾಲಿಂದ ಬಂದು ಪರಿಕ್ರಮ ನಡೀತಾ ಇರುತ್ತೆ. ಅಭಯ್ ಕೂಡ ಚಿಂತನೆ ಮಾಡ್ತಾಯಿದ್ದಾರೆ, ನಾನು ಕೂಡ ಹೋಗಿ ಅವ್ರನ್ನ ಭೇಟಿಯಾಗಬೇಕು ಅಂತ ಹೇಳಿ ವೃಂದಾವನಕ್ಕೆ ಹೋಗ್ತಾರೆ. ಅನಂತರ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ ವೃಂದಾವನದಲ್ಲಿ ಪ್ರಚಾರ ಮಾಡ್ತಾ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಿ ಡೊನೇಷನ್ಗಳನ್ನು ತಗೋತಾಯಿದ್ರು. ಡೊನೇಷನ್ ತಗೊಂಡು ಕಲ್ಕತ್ತಾದಲ್ಲಿ ಗೌಡಿಯ ಮಠ ಅನ್ನೋದು ಅವರು ಸ್ಥಾಪನೆ ಮಾಡಿದರು. ಮಂದಿರ ಅಲ್ಲೊಂದು ಮಠ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಭಕ್ತಿಸಿದ್ಧಾಂತ ಠಾಕೂರ ಹೇಳ್ತಾಯಿದ್ರು, ನಮಗೆ ಸಾಧುಗಳಿಗೆ ದೊಡ್ಡ ಮಠ ಬೇಕು ಅಂತ ನಮಗೆ ಅವಶ್ಯಕತೆ ಇಲ್ಲ, ದೊಡ್ಡ ಗುಡಿ ಬೇಕು ಅಂತ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಬೇಕಾದರೂ ಮರದ ಕೆಳಗಡೆ ಕೂತ್ಕೊಂಡು ಕೂಡ ಭಗವಂತ ನಾಮಸ್ಮರಣೆ ಮಾಡಬಹುದು. ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಬೇಕು ಅಂತ ಹೇಳಿದ್ರೆ, ಅವರು ಭಕ್ತಿಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ
ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ರೆ ಮಾತ್ರ ಅವ್ರು ಬರ್ತಾರೆ, ಇಲ್ಲಾಂದರೆ ಅವರು ಬರೋದಿಲ್ಲ. ಅದರಿಂದ ಶ್ರೀಮಂತರಾದರೂ ಕೂಡ ಅವರು ದೊಡ್ಡವರು ಭಕ್ತಿ ಬೇಕಾಗಿಲ್ಲ, ಅವರು ಕೂಡ ಭಕ್ತಿ ಬೇಕಾಗಿದೆ. ಯಾಕಂದರೆ ಈ ಜನ್ಮದಲ್ಲಿ ಶ್ರೀಮಂತರಾಗಿರ್ಬೋದು, ಭಕ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಅವರ ಕರ್ಮಗಳನುಸಾರ ತಿರ್ಗಾ ಅವರು ಯಾವುದೋ ಒಂದು ಯೋನಿಯಲ್ಲಿ ಹುಟ್ಟಬಹುದು. ಅದರಿಂದ ಎಲ್ಲ ಜನರು, ಬಡವರಿರಲಿ, ಶ್ರೀಮಂತರಿರಲಿ, ಸ್ತ್ರೀ ಇರಲಿ, ಪುರುಷರಿರಲಿ, ವೃದ್ಧರಿರಲಿ, ಎಲ್ರಿಗೂ ಬರುವಂತಹ ಒಂದು ಸ್ಥಾನ ಆಗಬೇಕು. ಅದರಿಂದ ವೈಭವವಾಗಿ ಮಂದಿರ ಇದ್ದರೆ, ಮಠ ಇದ್ದರೆ ಎಲ್ಲ ರೀತಿಯ ಜನ ಬರ್ತಾರೆ. ಒಬ್ಬರಿಗೆ ಒಂಥರ ಆಕರ್ಷಣೆ, ಕೆಲವರಿಗೆ ಕೀರ್ತನೆ ಆಕರ್ಷಣೆ, ಕೆಲವರಿಗೆ ವೈಭವ ಇದ್ದರೆ ಆಕರ್ಷಣೆ. ಆದ್ದರಿಂದ ಒಂದು ದೊಡ್ಡವಾದಂತಹ ಮಂದಿರ ಮಾಡಬೇಕು ಅಂಥೇಳಿ ಅವರು ಮುಂದಾಗಿದ್ದರು. ಅನಂತರ ಅಭಯಚರಣ್ ಹೋಗಿ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ್ ಎಲ್ಲಿ ಪ್ರವಚನಗಳು ಕೊಡ್ತಾಯಿದ್ರು ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾಯಿದ್ರು. ಸೊ ಮುಖ್ಯವಾಗಿ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ ಸಂಬಂಧ, ಅಭಿಧೇಯ, ಪ್ರಯೋಜನ, ಹೇಗೆ ಶುರು ಭಕ್ತಿ ಯಾವ ರೀತಿ ಆಗುತ್ತೆ, ಅನಂತರ ಮುಂದೆ ಮುಂದೆ ನಿಯಮಗಳನ್ನ ಹೇಗೆ ಪಾಲನೆ ಮಾಡಬೇಕು, ಹೇಗೆ ಅಳವಡಿಸ್ಕೋಬೇಕು, ಇದೆಲ್ಲವೂ ಕೂಡ ಅವರು ಪ್ರವಚನ ಕೊಡ್ತಾಯಿದ್ರು. ಕೆಲವೊಂದು ವಿಷಯಗಳು ತಲೆಗೆ ಹೋಗ್ತಾಯಿತ್ತು, ಕೆಲವೊಂದು ವಿಷಯಗಳು ತಲೆಗೆ ಹೋಗ್ತಾ ಇರಲಿಲ್ಲ. ತುಂಬ ಆಳವಾದಂಥ ವಿಷಯಗಳನ್ನು ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ್ ಪ್ರವಚನ ಕೊಡ್ತಾಯಿದ್ರು. ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರರ ಒಂದು ಶಕ್ತಿ ಎಂಥದ್ದು ಅಂತ ಹೇಳಿದ್ರೆ, ಕೇವಲ ಶ್ರೀಮದ್ ಭಾಗವತಂ ಪ್ರಥಮ ಶ್ಲೋಕವನ್ನೇ 30 ದಿವಸಗಳು ಪ್ರವಚನ ಕೊಟ್ಟರು. ಸೊ ಬೇರೆ ಬೇರೆ ದೃಷ್ಟಿಯಿಂದ ಅಷ್ಟು ಆಳವಾದಂಥ ವಿಷಯಗಳಿದೆ ಶ್ರೀಮದ್ ಭಾಗವತಮಲ್ಲಿ. ನಾವು 12 ಸ್ಕಂದಗಳು ಮುಗಿಸೇ ಬಿಟ್ವಿ. ಆ ಮುಗಿಸಿದ್ರಲ್ಲೂ ಏನು ಅರ್ಥ ಆಯಿತು, ಏನು ತಲೆಗೋಯ್ತು, ಏನೋ ಗೊತ್ತಿಲ್ಲ. ಸೊ ಇಂಥ ದಡ್ರು ನಾವು. ಆದರೆ ತಿಳಿಯುವಂಥದ್ದು ಅನೇಕ ಇದೆ. ಭಾಗವತಂ ಕಬ್ಬಿನ ಹಾಗೆ, ಕಬ್ಬಿನಿಂದ ಎಷ್ಟು ರಸ ಹೀರಿದ್ರೂ ಕೂಡ ರುಚಿ ಅನ್ನೋದು ಬರ್ತಾನೆ ಇರುತ್ತೆ, ಅಷ್ಟು ಅರ್ಥಗಳಿದೆ. ಅನಂತರ 1932 ನವಂಬರಲ್ಲಿ ಅವರಿಗೆ ಇಲ್ಲಿ ಪ್ರಯಾಗರಾಜದಲ್ಲಿ ಯಾರೋ ಒಬ್ಬರು ಸ್ವಲ್ಪ ಜಾಗವನ್ನು ಕೊಡ್ತಾರೆ. ಸೊ ಅದರಿಂದ ಅಟಲಾನಂದ ಬ್ರಹ್ಮಚಾರಿ ಹೇಳ್ತಾರೆ, ಸೊ ಈಗ ಜಾಗ ಸಿಕ್ಕಿದೆ, ನಾವು ಬೇಗ ಇಲ್ಲಿ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ನಮ್ಮ ಗುರುಗಳನ್ನು ಕರೆಸಿದ್ರೆ ಗುರುಗಳು ಇಲ್ಲಿಗೆ ಬರ್ತಾರೆ. ಸೊ ಗುರುಗಳನ್ನು ಕರೆಸ್ಬೋದು, ಅದರಿಂದ ಬೇಗ ಮಂದಿರ ಸ್ಥಾಪನೆ ಮಾಡೋಣ ಅಂತ ಹೇಳಿ ಏನೋ ಸ್ವಲ್ಪ ಎಲ್ಲ ಫಂಡ್ಗಳೆಲ್ಲ ಕಲೆಕ್ಟ್ ಮಾಡಿ ಅನಂತರ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರನ್ನು ಇಲ್ಲಿಗೆ ಆಹ್ವಾನ ಮಾಡ್ತಾರೆ, ಬನ್ನಿ ಇಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಅಂತ. ಸೊ ಹಾಗೆಯೇ ಪ್ರಥಮ ಬಾರಿಗೆ ಶ್ರೀಲ ಭಕ್ತಿಸಿದ್ಧಾಂತ ಠಾಕೂರ್ ಪ್ರಯಾಗರಾಜಕ್ಕೆ ಮಾಡ್ತಾರೆ. ಸೊ ಅಲ್ಲಿ ಬಂದಾಗ ಇವರು ಪ್ರಭುಪಾದರ ಅಭಯಚರಣ್ ಆಸೆ ಇತ್ತು, ನಾನು ದೀಕ್ಷೆ ಪಡ್ಕೋಬೇಕು ಅಂತ. ದೀಕ್ಷಾ ಕಾರ್ಯಕ್ರಮ ಇರುತ್ತೆ. ಸೊ ಹೋಗಿ ದೀಕ್ಷೆ ಪಡ್ಕೋಬೇಕು ಅಂತೇಳಿ ಅಟಲ್ ಬ್ರಹ್ಮಚಾರಿಗೆ ಹೇಳ್ತಾರೆ. ಆಯಿತು, ನಾವು ರೆಕಮೆಂಡೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಜೊತೆಲಿ ಹೇಳ್ತಾರೆ, ಹೆಂಡ್ತಿನೂ ತೊಗೊಂಡ್ರೆ ಒಳ್ಳೇದಲ್ಲ, ಇಬ್ಬರು ಜೊತೆಗೆ ತೊಗೋಬೋದು ಅಂತ. ಅಂದರೆ ಯಾವಾಗ ಹೆಂಡ್ತಿಗೆ ಹೋಗಿ ಹೇಳ್ತಾರೆ, ಹೆಂಡ್ತಿ ಹೇಳ್ತಾರೆ, ನಾನು ಅದೆಲ್ಲ ಮಾಡೋದಿಲ್ಲ, ಮನೇಲಿ ಏನು ಪೂಜೆ ಇದನ್ನು ಮಾಡ್ಕೋತೀನಿ, ಆದರೆ ಅಂತಹ ನಿಯಮಗಳು, ದೀಕ್ಷೆದೇನೆಲ್ಲ ನಿಯಮಗಳಿದೆಲ್ಲ ನಾನು ಪಾಲನೆ ಮಾಡೋಕ್ಕಾಗೋದ್ರೆ ನೀನು ಬೇಕಾದ್ರೆ ಹೋಗಿ ತಗೋ ಅಂತ ಹೇಳಿ ಹೇಳ್ಬಿಡ್ತಾರೆ. ಪ್ರಭುಪಾದರಿಗೆ ದುಃಖ ಆಗುತ್ತೆ, ಗೊತ್ತಿದೆ, ಯಾಕಂತೇಳಿ ಅವಳಿಗೆ ಚಾಯ್ ಮೇಲೆ ಆಸಕ್ತಿ ಜಾಸ್ತಿ. ಸೊ ದೀಕ್ಷೆ ಪಡ್ಕೊಂಡೆ ಚಾಯ್ ಬಿಡಬೇಕು, ಅದರಿಂದ ಅರುಳು ದೀಕ್ಷೆ ತೊಗೋತಾ ಇಲ್ಲ, ಮತ್ತು ಏನು ಮಾಡೋದು, ನಾನು ತೊಗೋಬೇಕು ಅಂತ ಹೇಳಿ ಅವರು ದೀಕ್ಷಾಗೆ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಹೀಗೆ ಆವತ್ತಿನ ದಿವಸ ಅಲ್ಲಿ ಬಂದಿರ್ತಾರೆ. ಪ್ರಭುಪಾದರು ಒಬ್ಬರೇ ಬಂದಿರ್ತಾರೆ, ಅವ್ರ ಹೆಂಡತಿ ಬರೋದಿಲ್ಲ. ಶ್ರೀ ಭಕ್ತಿಸಿದ್ಧಾಂತ ಠಾಕೂರ್ ಪ್ರವಚನ ಕೊಡ್ತಾರೆ. ಪ್ರವಚನ ಕೊಟ್ಟ ಮೇಲೆ ಮತ್ತೆ ಈಗ ದೀಕ್ಷಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಬೇರೆ ಬೇರೆ ಭಕ್ತಾದಿಗಳು ದೀಕ್ಷೆ ಪಡ್ಕೋತಾ ಇರ್ತಾರೆ. ಮತ್ತು ಅಭಯಚರಣ್ ಕೂಡ ಬರ್ತಾರೆ. ಸೊ ಅಭಯಚರಣ್ಗೆ ದೀಕ್ಷಾ ಹೆಸರು ಕೊಡ್ತಾರೆ, ಅಭಯ ಚರಣಾರವಿಂದ. ಅಭಯಚರಣ್ಗೆ ಅರವಿಂದ ಅಂದರೆ ಕಮಲ ಅನ್ನುವಂಥ ಹೆಸರು, ಅದನ್ನು ಜೋಡಿಸ್ತಾರೆ, ಅಭಯ ಚರಣಾರವಿಂದ ದಾಸ್. ಸೊ ಈ ರೀತಿ ಅವರ ದೀಕ್ಷಾ ನಾಮ ಆಗುತ್ತೆ. ಅನಂತರ ಪ್ರಭುಪಾದರು ಸೊ ಸಾಮಾನ್ಯವಾಗಿ ಇಲ್ಲಿ ಬಂದು ಆದಷ್ಟು ಸಮಯ ತಮ್ಮ ಕೆಲಸಕ್ಕೆ ಹೋಗ್ತಾಯಿದ್ರು, ಮತ್ತು ಗೌಡಿ ಮಠದಲ್ಲೇ ಬಂದು ನಿವಾಸ ಮಾಡ್ತಾಯಿದ್ರು. ಸೊ ಅಲ್ಲಿ ಸಮಯ ಅಧಿಕವಾಗಿ ಕಳೀತಾಯಿದ್ರು. ಒಂದು ದಿವಸ ಅಲ್ಲಿ ಒಂದು ಹಾವು ಬರುತ್ತೆ. ಸೊ ಹಾವು ಬಂದ ತಕ್ಷಣ ಶ್ರೀ ಭಕ್ತಿಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಅದನ್ನು ಸಾಯಿಸಿ ಅಂತ. ಎಲ್ಲರನ್ನು ಸಾಯಿಸಿಬಿಡ್ತಾರೆ. ಪ್ರಭುಪಾದರ ಮನಸ್ಸಲ್ಲಿ ಸ್ವಲ್ಪ ಯಾಕೋ ಪ್ರಶ್ನೆ ಬರುತ್ತೆ, ಇದು ಎಂತಹ ಸಾಧು ಇದು. ಸೊ ಎಲ್ಲರ ಮೇಲೆ ಕೃಪೆ ತೋರಿಸ್ಬೇಕು, ಸಾಧು ಅಂಥವ್ರು ಕೃಪೆ ತೋರಿಸ್ಬೇಕು, ಈ ಹಾವನ್ನ ಯಾಕೆ ಸಾಯಿಸಿದ್ರು ಅಂತ ಹೇಳಿ ಅವ್ರಿಗೆ ಪ್ರಶ್ನೆ ಬರುತ್ತೆ. ಅನಂತರ ಅವರು ಶಾಸ್ತ್ರದಲ್ಲಿ ಓದ್ತಾರೆ. ಶಾಸ್ತ್ರದಲ್ಲಿ ಓದಿದಾಗ ಅಲ್ಲಿ ಹೇಳಲಾಗಿದೆ, ಮೋದಿತ ಸದಾಚಾರ ಅಪಿ ವೃಶ್ಚಿಕ ಸರ್ಪಹತ್ಯ. ಮೋದಿತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ. ವೃಶ್ಚಿಕ ಅಂತ ಹೇಳಿದ್ರೆ ಚೇಳು. ಚೇಳು ಮತ್ತು ಸರ್ಪಗಳನ್ನು ಸಾಯಿಸೋದ್ರಲ್ಲಿ ಸಾಧುಗಳು ಕೂಡ ಸಂತೋಷ ಪಡ್ತಾರೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದರಿಂದ
ಸೊ ಸರ್ಪ ಮತ್ತು ಈ ಚೇಳುಗಳು ತುಂಬ ವಿಷಕರವಾದಂತಹದ್ದು ಹಾಗೂ ಅಸೂಯೆ ಪಡುವಂಥದ್ದಂತೆ ಆ ಪ್ರಾಣಿಗಳು. ಸೊ ಯಾರ ಮೇಲೂ ಕೂಡ ತುರಂತವಾಗಿ ಹಲ್ಲೆ ಮಾಡಿಬಿಡ್ತಾರೆ ಅವರು. ಸೊ ಅದರಿಂದ ಅಂತಹ ಒಂದು ಜೀವಿಗಳನ್ನು ಸಾಯಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೊ ಆದ್ದರಿಂದ ಇಲ್ಲಿ ಗುರುಗಳು ಕೂಡ ಆ ಶಾಸ್ತ್ರ ಅನುಸಾರವಾಗಿ ಮಾಡ್ತಾ ಇದ್ದಾರೆ, ಏನೂ ಶಾಸ್ತ್ರಕ್ಕೆ ವಿರೋಧವಾಗಿಲ್ಲ ಅನ್ನುವಂತಹ ತಿಳಿದು ಅವರಿಗೆ ತುಂಬ ಖುಷಿ ಆಗತ್ತೆ. ಮೆತ್ತಗೆ ಜಪ ಮಾಡಲಿಕ್ಕೆ ಹೇಳಿ. ಅನಂತರ ಇನ್ನೊಮ್ಮೆ ಪ್ರವಚನ ಕೂತಿರಬೇಕಾದ್ರೆ ಸೊ ಯಾರೊಬ್ಬ ವೃದ್ಧ ವ್ಯಕ್ತಿ ಜೊತೆಗೆ ಕೂತಿರ್ತಾರೆ. ಶ್ರೀ ಭಕ್ಷ್ಯ ಠಾಕೂರ್ ಪ್ರವಚನ ಕೊಡ್ತಾ ಇರ್ತಾರೆ. ಪ್ರಭುಪಾದ್ ಹಾಗೂ ವೃದ್ಧ ವ್ಯಕ್ತಿ ಕೂತ್ಕೊಂಡು ಸೊ ಆ ವೃದ್ಧ ವ್ಯಕ್ತಿ ಏನೋ ಸ್ವಲ್ಪ ಹಿಂಗೆ ಮಾತಾಡ್ತಾ ಇರ್ತಾರೆ, ಪ್ರಭುಪಾದನ ಏನೋ ಮಾತಾಡಿಸ್ತಾ ಇರ್ತಾರೆ. ಸೊ ಆಗ ಅದು ಶ್ರೀ ಭಕ್ಷ್ಯ ಠಾಕೂರ್ಗೆ ತುಂಬ ಒಂದು ರೀತಿ ಪ್ರವಚನ ಕೊಡ್ತಾ ಇರುವಾಗ ಸೈಲೆಂಟ್ ಆಗಿರಬೇಕು. ಸೊ ಈ ಮಾತು ಗೀತ ಆಡ್ತಾ ಇದ್ದರೆ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆಗುತ್ತೆ ತುಂಬ. ಅವರು ಹೇಳ್ತಾರೆ, ಏನಂದ್ಕೊಂಡ್ಬಿಟ್ಟಿದ್ಯಾ ನೀನು? ತಿಂಗಳಿಗೆ 150 ರೂಪಾಯಿ ಡೊನೇಷನ್ ಕೊಡ್ತೀಯಾ ಅಂದ ತಕ್ಷಣ ನನ್ನ ಖರೀದಿ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಸೊ ಆ ಸಮಯದಲ್ಲಿ 150 ರೂಪಾಯಿ ಡೊನೇಷನ್ ಕೊಡ್ತಾಯಿದ್ರು ಪ್ರಭುಪಾದರು. ಆ ಸಮಯದಲ್ಲಿ 150 ರೂಪಾಯಿ ಅಂತ ಹೇಳಿದ್ರೆ ಇವತ್ತಿನ ದಿವಸ 5,000 6,000 ರೂಪಾಯಿ. ಸೊ ಜನ ಇವತ್ತು ಕೂಡ 100 ರೂಪಾಯಿ ಕೊಡಲಿಕ್ಕೆ ಇವತ್ತು ಕೂಡ ಸಂಕೋಚ ಪಡ್ತಾರೆ, ಅಯ್ಯೋ 100 ರೂಪಾಯಿ ಕೊಡ್ತೇವೆ ಇಲ್ಲ ಅಂತ. ಸೊ ಆ ಸಮಯದಲ್ಲೇ ಡೊನೇಷನ್ಗಳು ಕೊಡ್ತಾಯಿದ್ರು. ಅವರು ಡೊನೇಷನ್ ತೊಗೊಂಡ್ರು ಕೂಡ ಈಗ ಭಕ್ಷ್ಯ ಠಾಕೂರ್ ಏನು ಹೇಳ್ತಾ ಇದ್ದಾರೆ, ಏನಂದ್ಕೊಂಬಿಟ್ಯಾ ಡೊನೇಷನ್ ಕೊಟ್ಟ ತಕ್ಷಣ ನಾನು ಖರೀದಿ ಮಾಡ್ಕೊಂಬಿಟ್ಟಿದ್ಯಾ? ಸೊ ಪ್ರವಚನ ಕೇಳಿದಾಗ ಗಮನ ಇಟ್ಟು ಕೇಳಬೇಕು. ನಾನು ಡೊನೇಷನ್ ಕೊಟ್ಟಿದ್ದೀನಿ, ಅನೇಕರಿಗೆ ಹೀಗೆ ಒಂದು ರೀತಿ ಸ್ವಲ್ಪ ಏನೋ ನಾವು ಡೊನೇಷನ್ ಕೊಟ್ಟಿದ್ದೀವಿ ಅಂತ ಅಂದ ತಕ್ಷಣ ನಾನು ಬಂದ ತಕ್ಷಣ ಸ್ವಾಗತ ಮಾಡಬೇಕು, ನಾನು ಏನು ಬೇಕಾದ್ರೂ ಹೇಳಿದ್ರು, ನಾನು ಏನು ಬೇಕಾದ್ರೂ ಮಾಡ್ಬೋದು, ನನಗೆ ಯಾರು ಏನೋ ಬೈಬಾರ್ದು ಅನ್ನೋಂಥ ಭಾವನೆಗಳಿರುತ್ತೆ. ಆದರೆ ಡೊನೇಷನ್ ಕೊಟ್ಟಿರೋ ತಕ್ಷಣ ಸೊ ಈ ವಿಚಾರ ತಿಳಿಬೇಕಾಗಿರುವಂಥದ್ದು, ಡೊನೇಷನ್ ಕೊಡಲಿಕ್ಕೂ ಭಗವಂತ ಶಕ್ತಿ ಕೊಟ್ಟಿರೋದ್ರಿಂದ ನಿಮ್ಮ ಕೈಯಿಂದ ಡೊನೇಷನ್ ಅದು ಬರ್ತಾ ಇದೆ. ಭಗವಂತ ಬುದ್ಧಿ ಕೊಡಲಿಲ್ಲ ಅಂತ ಹೇಳಿದ್ರೆ ಕೈ ಕೊಡಲಿಕ್ಕೆ ಆಗೋದಿಲ್ಲ. ಕೊಡಲಿಲ್ಲ ಅಂತ ಹೇಳಿದ್ರೆ ಭಗವಂತನಿಗೇನು ಸಂಕಟ ಇಲ್ಲ. ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಕರ್ಮದಲ್ಲಿ ಸಿಕ್ಕಾಕೋತೀರ ಹೊರತು ಭಗವಂತನಿಗೇನು ತೊಂದರೆ ಇಲ್ಲ. ಸೊ ಡೊನೇಷನ್ ದಾನ ಒಂದು ಕೊಟ್ಟಾಗ ಏನಾಗುತ್ತೆ, ನಮ್ಮ ಕರ್ಮ ಅನ್ನೋದು ಹೋಗುತ್ತೆ. ಸೊ ಭಗವಂತ ನಮ್ಮ ಕರ್ಮವನ್ನು ತಗೊಳ್ಬೇಕು ಅಂತ ಬುದ್ಧಿ ಅವನಿಗೆ ಆಸೆ ಆದರೆ ಮಾತ್ರ ಬುದ್ಧಿ ಕೊಡ್ತಾನೆ. ಸೊ ಅದರಿಂದ ನಾವೇನು ಭಗವಂತನಿಗೆ ಸಹಾಯ ಮಾಡ್ತಾ ಇಲ್ಲ, ಅಥವಾ ಭಗವಂತನ ಮಠದಲ್ಲಿರುವಂಥ ಜನರಿಗೆ ನಾವೇನು ಸಹಾಯ ಮಾಡ್ತಾ ಇಲ್ಲ. ಬದಲಾಗಿ ಅವರು ನಮ್ಮ ಕರ್ಮಗಳನ್ನು ತಗೊಂಡು ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋಂಥ ಭಾವನೆ ಒಬ್ಬ ದಾನಿಗೆ ಇರಬೇಕು. ಸೊ ಅದರಿಂದ ಈ ಒಂದು ಗುಣ ಇಲ್ಲಿ ಶ್ರೀ ಭಕ್ಷ್ಯ ಠಾಕೂರ್ ಇದನ್ನು ಎಚ್ಚರಿಕೆ ಕೊಡಿಸಿದ್ರು. ಸೊ ನೀವು ಆ ರೀತಿ ಭಾವನೆ ಇರಬಾರ್ದು, ಗಮನ ಇಟ್ಟು ಕೇಳಬೇಕು ಅಂತ. ಅನಂತರ ಪ್ರತಿನಿತ್ಯ ಪ್ರವಚನಕ್ಕೋಸ್ಕರ ಹೋಗಿ ಕೂತ್ಕೋತಾ ಇದ್ರು. ಅದರಿಂದ ಶ್ರೀ ಭಕ್ಷ್ಯ ಠಾಕೂರ್ ತಮ್ಮ ಈ ಶಿಷ್ಯನಲ್ಲಿ ಕೆಲವೊಂದು ವಿಷಯಗಳನ್ನು ಹಂಚ್ಕೋತಾ ಇದ್ರು. ಬೇರೆ ಎಲ್ಲರ ಜೊತೆ ಹಂಚ್ಕೋತಾ ಇರಲಿಲ್ಲ, ಆದರೆ ಅಭಯಚರಣ ಜೊತೆ ಹಂಚ್ಕೊಂಡ್ರು. ಭಕ್ಷ್ಯ ಠಾಕೂರ್ ಹೇಳಿದ್ರು, ನಾನು ತುಂಬ ಗಂಭೀರವಾಗಿ ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ಈ ಪ್ರಚಾರ ಮಾಡ್ತಾ ಇರೋ ಕಾರಣ ಅನೇಕರು ನನ್ನ ವಿರೋಧವಾಗಿ ನಿಂತಿದ್ದಾರೆ. ಮುಖ್ಯವಾಗಿ ಯಾರು? ಈ ಜಾತಿ ಬ್ರಾಹ್ಮಣರು. ಸೊ ಜಾತಿ ಬ್ರಾಹ್ಮಣರು ಏನು ಮಾಡ್ತಾರೆ, ನನ್ನ ಸಾಯಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿತ್ತು, ಅವರು ಪೊಲೀಸರಿಗೆ ದುಡ್ಡು ಕೊಟ್ಟಿದ್ದರು, 25,000 ಇಲ್ಲಿಂದ ಹಣ ಸಂಗ್ರಹಣ ಮಾಡಿ 20,000 ಪೊಲೀಸರಿಗೆ ಕೊಟ್ಟು ಅವ್ರು ಹೇಳಿದ್ದಾರೆ, ನಾವು ಭಕ್ಷ್ಯ ಠಾಕೂರನ್ನು ಸಾಯಿಸ್ತೀವಿ, ನೀವು ಮಧ್ಯಸ್ಥಿಕೆ ವಹಿಸಬಾರ್ದು, ನೀವು ಬರಬಾರ್ದು, ಏನಕ್ಕೂ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರಬಾರ್ದು ಅಂಥೇಳಿ ದುಡ್ಡು ಕೊಟ್ಟಿರ್ತಾರಂತೆ. ಆದರೆ ಆ ಪೊಲೀಸ್ ಹೋಗಿ ಸೀದಾ ಶ್ರೀ ಭಕ್ಷ್ಯ ಠಾಕೂರ್ಗೆ ಹೇಳಿಬಿಡ್ತಾರೆ, ಈ ರೀತಿ ನಿಮ್ಮ ವಿರೋಧವಾಗಿ ಒಂದು ಸಾಯಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ, ಅಂದರೆ ನೀವು ಎಚ್ಚರವಾಗಿರಿ. ನಾವು ದುಡ್ಡು ತೊಗೊಳ್ಳೋದಿಲ್ಲ ಅಂತಿಲ್ಲ, ಲಂಚ ನಾವು ತೊಗೋತೀವಿ, ಆದರೆ ಸಾಧುಗಳ ವಿಷಯದಲ್ಲಿ ನಾವು ಲಂಚ ತೊಗೊಳ್ಳೋದಿಲ್ಲ, ಇದೊಂದು ನಿಯಮ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಆ ಪೊಲೀಸರು ಹೋಗಿ ಶ್ರೀ ಭಕ್ಷ್ಯ ಠಾಕೂರ್ಗೆ ಹೇಳಿದರು. ಸೊ ಇದನ್ನು ಇಲ್ಲಿ ಆ ಭಕ್ಷ್ಯ ಠಾಕೂರ್ ಇದನ್ನು ಹಂಚ್ಕೊಂಡಿದ್ರು. ಸೊ ಈ ರೀತಿ ಇಂತಹ ಸಾಧುಗಳಿಗೂ ಕೂಡ ಇಂತಹ ಒಂದು ಪ್ರಾಣದ ಮೇಲೆ ಹಲ್ಲೆ ಮಾಡುವಂತಹ ಸನ್ನಿವೇಶಗಳು ಕೂಡ ಇದೆ. ಸಾಧು ಅಂದ ತಕ್ಷಣ ಎಲ್ಲ ಆರಾಮಂತಲ್ಲ. ಪ್ರಹ್ಲಾದ್ ಕೂಡ ಭಕ್ತನಾದ ತಕ್ಷಣ ಎಲ್ಲ ಆರಾಮ ಇರಲಿಲ್ಲ. ಅವನ ತಂದೆನೇ ಅವರ ವಿರುದ್ಧವಾಗಿ ಒಂದು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಸೊ ಹೀಗೆ ಈ ಲೋಕದಲ್ಲಿ ಭೌತಿಕ ಜಗತ್ತಿನಲ್ಲಿ
ಒಳ್ಳೆಯದು ಮಾಡೋರಿಗೆ ಅನೇಕ ವಿರೋಧಿಗಳಿರ್ತಾರೆ. ಕೆಲವು ಜನ ಒಳ್ಳೆಯದು ಅಂದ ತಕ್ಷಣ ಒಳ್ಳೆಯವನು ಅಂತ ಅಂದ್ಕೋತಾರೆ. ಆದರೆ ಇನ್ನು ಕೆಲವರಿಗೆ ಒಳ್ಳೆಯವನು ಅಂತ ತಕ್ಷಣ ಇವನಿಗೆ ಏನಾದರೂ ರೀತಿ ಕಿರುಕುಳ ಕೊಡಬೇಕು ಅಂತ ಭಾವನೆಗಳಿರುತ್ತೆ. ಸೊ ಆದರೂ ಕೂಡ ಭಕ್ಷಣ ಠಾಕೂರ್ ಹೆದರ್ತಾ ಇರಲಿಲ್ಲ. ಸಿಂಹಗುರು ಯಾರೇನೇ ಮಾಡಲಿ ನಾವಂತೂ ಸತ್ಯ ಮಾರ್ಗದಿಂದ ಹೋಗೋದಿಲ್ಲ ಅಂತ ಹೇಳಿ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದರು. ಮಾಯಾವಾದದ ವಿರುದ್ಧಗೆ ತುಂಬ ಪ್ರಚಾರವನ್ನು ಮಾಡಿದ್ರು. ಒಮ್ಮೆ ಸುಭಾಷ್ ಚಂದ್ರ ಬೋಸ್ ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಈಗ ಕಾಲೇಜ್ ಆದಮೇಲೆ ಅವರು ಸ್ವತಂತ್ರ ಆಂದೋಲನದಲ್ಲಿ ಸಂಪೂರ್ಣವಾಗಿ ಮುಳುಗ್ಬಿಟ್ಟಿರ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋದು ಮಾಡಿರ್ತಾರೆ. ಹಾಗೂ ಬೇರೆ ಬೇರೆ ದೇಶಗಳಿಗೆ ಹೋಗಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಜನರನ್ನು ತರಬೇತಿ ಕೊಡ್ತಾಯಿದ್ರು. ಜಪಾನ್ಗೆ ಹೋಗ್ತಾಯಿದ್ರು, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾಯಿದ್ರು. ಶ್ರೀ ಗೌರ್ನಿಥಾಯ್ ಕಿ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ. ಸೊ ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ಗೌಡಿ ಮಠಕ್ಕೂ ಬಂದಿರ್ತಾರೆ. ಗೌಡಿ ಮಠಕ್ಕೆ ಬಂದು ಶ್ರೀ ಭಕ್ತಿನಾಥ್ ಠಾಕೂರ್ನ ಭೇಟಿ ಆಗ್ತಾರೆ, ನೋಡ್ತಾರೆ. ಅವರ ಮಠದಲ್ಲಿ ಅನೇಕ ಬ್ರಹ್ಮಚಾರಿಗಳು ಕೂತಿದ್ದಾರೆ. ಸೊ ಅದರಿಂದ ಹೋಗಿ ಅವ್ರು ಕೇಳ್ತಾರೆ, ಸ್ವಾಮಿಗಳೇ ನಿಮ್ಮ ಹತ್ರ ಅನೇಕ ಯುವಕರಿದ್ದಾರೆ. ಸೊ ಯುವಕರೆಲ್ಲ ತಮ್ಮ ಜೀವನ ವ್ಯರ್ಥವಾಗಿ ಇಲ್ಲಿ ಜಪ ಮಾಡ್ಕೊಂಡು ಕೂತಾರೆ. ಇದ್ರ ಬದಲು ನಮ್ಮ ಸ್ವಾತಂತ್ರ್ಯ ಆಂದೋಲನ ಕಳಿಸಿದ್ರೆ ಅವರು ದೇಶಕ್ಕೋಸ್ಕರ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಸೊ ಭಕ್ತಿನಾಥ್ ಠಾಕೂರ್ ಹೇಳ್ತಾರೆ, ಸೊ ಬ್ರಹ್ಮಚಾರಿಗಳನ್ನ ನೋಡಿ ಹೆಂಗಿದ್ದಾರೆ, ಒಣಕೊಂಡಿದ್ದಾರೆ, ಬರೀ ಸ್ವಲ್ಪ ಮೂಳೆಗಳು ಕಾಣ್ತಾ ಇದೆ ಅಷ್ಟೇ. ಅವರೇನು ಹೋರಾಟ ಮಾಡ್ತಾರೆ, ಪಾಪ ಜಪ ಮಾಡ್ಕೊಂಡಿರಲಿ, ನೀವು ಹೋಗಿಬಿಡಿ ಅಂತ. ಭಕ್ತಿನಾಥ್ ಠಾಕೂರ್ ಉದ್ದೇಶ ಆ ರೀತಿ ಅಲ್ಲ, ತಮ್ಮ ಶಿಷ್ಯಂದ್ರಿಗೆ ನಿಂದನೆ ಮಾಡಬೇಕು, ಶಕ್ತಿ ಇಲ್ಲ ಅಂತಲ್ಲ ಅದು ಹೇಳಬೇಕಾಗಿರೋಂಥದ್ದು. ಅರೆ ಅವರ ಮುಂಚೆ ಯಾವಾಗಲೇ ಹೇಳಿದ್ದಾರೆ, ಮುಖ್ಯವಾಗಿ ಸ್ವತಂತ್ರತೆ ಯಾವುದರಿಂದ ಬೇಕಾಗಿದೆ, ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಬೇಕಾಗಿದೆ. ಸೊ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ, ಸ್ವತಂತ್ರ ಸಿಕ್ಕಿಯೂ ಕೂಡ ನಾವಿನ್ನೂ ಬ್ರಿಟಿಷರ ಒಂದು ಗುಣಗಳಿಗೆ ಇನ್ನೂ ಗುಲಾಮರಾಗೇ ಇದ್ದೀವಿ. ಅವರ ಒಂದು ಬಟ್ಟೆಗಳು, ಅವರ ಒಂದು ಉಡುಪುಗಳಿಗೆ, ಅವರ ವ್ಯವಹಾರಗಳಿಗೆ ಆ ರೀತಿ ಇನ್ನೂ ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ಸಿಕ್ಕಿ ಏನೂ ಆಗೋದಿಲ್ಲ. ಆದ್ದರಿಂದ ನಿಜವಾಗಿ ಸ್ವತಂತ್ರ ಯಾವುದರಿಂದ ಹೋಗಬೇಕಾಗಿದೆ, ಭೌತಿಕ ಚಿಂತನೆಯಿಂದ ಬರಬೇಕಾಗಿದೆ. ಸೊ ಭೌತಿಕ ಚಿಂತನೆ ನನಗೆ ಇನ್ನೂ ಭೋಗಿಸ್ಬೇಕು, ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು, ಇಂದ್ರಿಯಗಳ ದಾಸ ಆಗಿದ್ದೀವಿ. ಸೊ ಇಂದ್ರಿಯಗಳ ದಾಸದಿಂದ ಮುಕ್ತಿಯನ್ನು ಹೊಂದಬೇಕು. ಅದು ಆಚೆಗಳಿಂದ ಆಗೋದಿಲ್ಲ, ಬದಲಾಗಿ ಭಗವಂತನ ಚಿಂತನೆ ಮಾಡೋದ್ರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸೋದ್ರಿಂದ ನಮಗೆ ಸಿಗುತ್ತೆ. ಸೊ ಇನ್ನೊಂದು ಕಡೆ ಒಂದು ಪ್ರವಚನದಲ್ಲಿ ಅದು ಓದಿದ್ವಿ, ಅಲ್ಲಿ ಸಂಭಾಷಣೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆ ಮಾಡಿದಾಗ ಭಕ್ತಿನಾಥ್ ಠಾಕೂರ್ ಕೇಳ್ತಾರಂತೆ, ಭಗವದ್ಗೀತಾ ಓದಿದೆಯಾ ಅಂತ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾನೆ, ಓದಿದ್ದೀನಿ ಅಂತ. ಅದರಲ್ಲಿ ಕರ್ಮದ ಬಗ್ಗೆ ಒಂದು ವಿಚಾರ ಇದೆ, ಗೊತ್ತಿದೆಯಾ ಅಂತ ಕೇಳ್ತಾರೆ. ಹೌದು, ಕರ್ಮದ ಬಗ್ಗೆ ವಿಚಾರ ಇದೆ. ನಾವೇನು ಕೆಲಸಗಳು ಮಾಡ್ತೀವಿ ಅದಕ್ಕೆ ಪ್ರತಿಕ್ರಿಯವಾಗಿ ನಮಗೆ ಪರಿಣಾಮಗಳು ಸಿಗುತ್ತೆ ಅಂತ. ಹಾಗಿದ್ದಾಗ ನೀನು ಈ ಒಂದು ಜನ್ಮದಲ್ಲಿ ನೀನು ಬ್ರಿಟಿಷರ ಹಿಂದೆ ಅಷ್ಟು ಸೇಡ್ ತೀರ್ಸ್ಕೊಂಡಿದ್ಯಾ, ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ಚಿಂತನೆ ನೀನು ಮಾಡ್ತಾ ಇದೆಯಾ. ಅಕಸ್ಮಾತಾಗಿ ಸಾಯೋ ಸಮಯದಲ್ಲಿ ಬ್ರಿಟಿಷರ ಬಗ್ಗೆ ಚಿಂತನೆ ಮಾಡ್ಕೊಂಡು ಸತ್ತಾಗ ಅದೇ ಚಿಂತನೆಯಿಂದ ನೀನು ಅಲ್ಲಿ ಹುಟ್ಟಿದೆ, ಇಂಗ್ಲೆಂಡಲ್ಲಿ ಹುಟ್ಟಿದೆ. ಆಗ ನೀನು ಏನು ಮಾಡ್ತೀಯಾ? ಆಗ ನೀನು ಬ್ರಿಟಿಷರ ಪರವಾಗಿ ಹೋರಾಟ ಮಾಡ್ತೀಯಾ ಅಥವಾ ಭಾರತದ ಪರವಾಗಿ ಹೋರಾಟ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸುಭಾಷ್ ಚಂದ್ರ ಬೋಸ್ ಏನೋ ಉತ್ತರ ಕೊಡೋಕ್ಕೆ ಗೊತ್ತಾಗೋದಿಲ್ಲ, ಏನು ಮಾಡಬೇಕು. ಆವಾಗ ಯಾವುದು ನಿನ್ನ ದೇಶದ ಕರ್ಮ ಏನಿರುತ್ತೆ, ನಿನ್ನ ಧರ್ಮ ಏನಾಗಿರುತ್ತೆ, ಭಾರತ ನಿನ್ನ ಧರ್ಮ ಆಗಿರುತ್ತಾ ಅಥವಾ ಇಂಗ್ಲೆಂಡಿನ ಧರ್ಮ ಆಗಿರುತ್ತಾ, ಇಂಗ್ಲೆಂಡ್ಗೋಸ್ಕರ ನೀನು ಹೋರಾಟ ಮಾಡ್ತೀಯಾ ಅಂತ. ಅದಕ್ಕೆ ಉತ್ತರ ಕೊಡದೆ ಹೊಟ್ಟೋಗ್ಬಿಡ್ತಾರೆ. ಹೌದು, ಈ ವ್ಯಕ್ತಿ ಹೇಳಿದ ಸತ್ಯ ಇದೆ, ಅದೇ ಇವಾಗ ಏನು ಮಾಡಲಿಕ್ಕಾಗಲ್ಲ ಅಂಥೇಳಿ ಅವರು ಹೊಟ್ಟೋಗ್ಬಿಡ್ತಾರಂತೆ. ಸೊ ಅದರಿಂದ ಈ ಎಲ್ಲ ಧರ್ಮಗಳು, ಜಾತಿ, ದೇಶ ಬದಲಾಗ್ತಾ ಇರುತ್ತೆ. ಸೊ ಈ ಜನ್ಮದಲ್ಲಿ ಹುಟ್ಟಿರ್ಬೋದು, ಹೊರ ಜನ್ಮದಲ್ಲಿ ಇನ್ನೊಂದು ದೇಶದಲ್ಲಿ ಹುಟ್ಟಿರ್ಬೋದು. ಜನ ಇದನ್ನ ದಿವಸ ನಾನಾ ರೀತಿ ದೇಶಗಳ ಮೇಲೆ ಸಿಟ್ಟು ಕಾರ್ತಾರೆ. ಅವರು ಆ ದೇಶದವರು, ನಮ್ಮ ದೇಶನೇ ಶ್ರೇಷ್ಠ, ನಾವು ಮೇಲಿರಬೇಕು. ಸೊ ಅದರಿಂದ ಯಾವ ಚಿಂತನೆಯಿಂದ ನಾವು ದೇಹ ತ್ಯಾಗ ಮಾಡ್ತೀವಿ, ಆ ಚಿಂತನೆಯಿಂದ ನಮಗೆ ಇನ್ನೊಂದು ಜನ್ಮ ಅನ್ನೋದು ಪ್ರಾಪ್ತಿ ಆಗುತ್ತೆ. ಸೊ ಅಂದರೆ ನಾವು ಎಚ್ಚರ ಇರಬೇಕು, ಕರ್ತವ್ಯಗಳನ್ನು ಮಾಡಬೇಕು. ಆದರೆ ಕೃಷ್ಣನನ್ನು ಬಿಟ್ಟು ನಾವು ಕರ್ತವ್ಯಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಭೌತಿಕ ಕರ್ತವ್ಯಗಳು ಕೃಷ್ಣನ ಕೇಂದ್ರವಾಗಿ ಇಟ್ಕೊಂಡು ಸಂಸಾರ ನೋಡ್ಕೋಬೇಕು, ದೇಶದ ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾವುದು ಕೂಡ ಕೃಷ್ಣನ ತೆಗೆದು ಹಾಕಬಾರ್ದು. ಕೃಷ್ಣನ ತೆಗೆದು ಮಾಡಿದ್ರೆ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಅನಂತರ ಶ್ರೀ ಭಕ್ತಿನಾಥ್ ಠಾಕೂರ್ ಹೇಳ್ತಾ ಇದ್ರು, ಸೊ ಯಾವಾಗ ನಮ್ಮ ದೇಶದಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ತಿಲಕ ಹಚ್ಕೊಂಡು ಇವರೆಲ್ಲ ಬರ್ತಾರೆ,
ಆಗ ನಿಜವಾಗಿ ಸಮಾಜ ಬದಲಾಗುತ್ತೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇದ್ರು. ಸೊ ಅದರಿಂದ ಶ್ರೀ ಭಕ್ತಿಸಿಂಹ ಠಾಕೂರ್ ಅವರ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಕೃಷ್ಣ ಭಕ್ತಿ ಮೂಡಬೇಕು, ಎಲ್ಲ ಕೆಲಸಗಳಲ್ಲೂ ಕೂಡ ಕೃಷ್ಣ ಭಕ್ತಿ ಅನ್ನೋದು ಇರಬೇಕು, ಜಡ್ಜ್ ಇರಲಿ, ಪೊಲೀಸರಿರಲಿ, ತಿಲಕ ಹಚ್ಕೋಬೇಕು ಅಂಥ ವಿಷಯ ಅವರ ಮನಸ್ಸಲ್ಲಿತ್ತು. ಒಮ್ಮೆ ಶ್ರೀ ಭಕ್ತಿಸಿಂಹ ಠಾಕೂರ್ ಅವರ ಮಠದಿಂದ ಇಲ್ಲಿ ಅನೇಕ ಜನ ಸನ್ಯಾಸ ಸ್ವೀಕಾರ ಮಾಡ್ಕೊಂಡು ಯುವಕರು ಇರ್ತಾರೆ. ಆದರೆ ಒಮ್ಮೆ ಒಂದು ಹೆಂಗಸು ಬಂದು ಅವಳ ಗಂಡನ ಎಳ್ಕೊಂಡು ಹೋಗ್ಬಿಡ್ತಾಳೆ. ಏನು ಸನ್ಯಾಸ ತಗೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಅವನ ಎಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಮನೆಗೆ. ಹಂಗೆ ಶ್ರೀ ಭಕ್ತಿಸಿಂಹ ಠಾಕೂರ್ ಅಳ್ತಾರಂತೆ, ದುಃಖ ಪಡ್ತಾರಂತೆ, ಎಂತಹ ಒಂದು ವ್ಯವಸ್ಥೆ. ಸೊ ಹೆಂಡತಿ ಕೈಯಿಂದ ಎಳ್ಕೊಂಡು ಹೋಗ್ಬಿಟ್ಟಲ್ಲ, ಒಬ್ಬ ವ್ಯಕ್ತಿ ಒಬ್ಬ ಭಕ್ತಿಯ ಪ್ರಚಾರ ಮಾಡ್ತಾ ಇದ್ದ, ಭಕ್ತಿಗೆ ಸೇರ್ಕೊಂಡಿದ್ದ ಅಂಥವ್ನು ಕಳ್ಕೊಬಿಟ್ವಲ್ಲ ಅಂಥೇಳಿ ಶ್ರೀ ಭಕ್ತಿಸಿಂಹ ಠಾಕೂರ್ ಅವರು ದುಃಖವನ್ನು ಪಟ್ಟರಂತೆ. ಪ್ರಾಣ ಆಚೆ ಯಾರ್ ಸೇ ಹೇತು ಪ್ರಚಾರ, ಪ್ರಾಣ ಇರೋ ತನಕ ಭಕ್ತಿ ಪ್ರಚಾರ ಮಾಡಬೇಕು, ಇದು ನಮ್ಮ ಗುರಿಯಾಗಿರಬೇಕು. ಸೊ ಎಲ್ಲ ವಿಷಯಗಳನ್ನು ಶ್ರೀಲ ಭಕ್ತಿಸಿಂಹ ಠಾಕೂರ್ ಶ್ರೀಲ ಪ್ರಭುಪಾದರು ನೆನೆಸ್ಕೋತಾ ಇದ್ದಾರೆ. ನಂತರ ಮತ್ತೆ ಅವರ ಒಂದು ಫಾರ್ಮಸಿ ಕೆಲಸ ನಡೀತಾ ಇದೆ, ಹೋಗ್ತಾ ಇದ್ದಾರೆ, ಇಲ್ಲೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಅನೇಕ ಜನರಿಗೆ ಸಾಲ ಕೊಟ್ಬಿಟ್ಟಿದ್ರು. ಈಗ ಸಾಲ ಕೊಟ್ಟು ಈಗ ಅದು 10,000 ರೂಪಾಯಿ ಆಗಿಬಿಟ್ಟಿದೆ ಸಾಲ. ಆ ಸಮಯದಲ್ಲಿ 10,000 ರೂಪಾಯಿ ಸಾಲ ಆಗಿದೆ. ಸೊ ಇದು ಮಾಡ್ತಾಯಿದ್ರು ಕೂಡ ಇವರು ಕೂಡ ಅನೇಕ ಜನ ವಿರೋಧ ಇರೋವಂಥ ಜನರಿದ್ದು, ಅವರು ಹೋಗಿ ಚಾಡಿ ಹೇಳಿಬಿಡ್ತಾರೆ. ಸೊ ನೋಡಿ, ಇಷ್ಟು 10,000 ರೂಪಾಯಿ ಸಾಲ ಇಟ್ಕೊಂಡಿದ್ದಾನೆ, ಯಾವಾಗ ತೀರಿಸಬೇಕು ಅಂತ ಹೇಳಿ ಡಾಕ್ಟರ್ ಬೋಸ್ ಅವರಿಗೆ ಹೋಗಿ ಹೇಳ್ತಾರೆ. ಸೊ ಡಾಕ್ಟರ್ ಬೋಸ್ ತುರಂತವಾಗಿ ಬರ್ತಾರೆ. ಸೊ ತುರಂತು ನೋಡ್ತಾರೆ, ಸೊ ಇಷ್ಟೊಂದು ಸಾಲ ಇದೆ, ಹೆಂಗೆ ತೀರಿಸ್ತೀಯಾ, ಏನು ಮಾಡಬೇಕು ಅಂತಾರೆ ಹೇಳಿದಾಗ ಮತ್ತೆ ಯೋಚನೆ ಮಾಡಿ ಹೇಳ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವರು ಸಾಲ ಯಾವಾಗ ತೀರಿಸ್ತಾರೋ ಗೊತ್ತಿಲ್ಲ, ಇವಾಗ ಏನಾಗಬೇಕು, ಸಾಲ ತೀರಿಸ್ಬೇಕು ಅಂತ ಕೇಳಿದಾಗ, ಆಯಿತು ನನ್ನ ಮೆಡಿಕಲ್ ಶಾಪ್ ಏನಿದೆ ಅದನ್ನು ನಾನು ಮಾರಾಟ ಮಾಡಿ ನಿಮ್ಮ ಸಾಲ ತೀರಿದ್ರೆ ನೀವೇ ತೊಗೊಂಬಿಡಿ ಅಂತ ಹೇಳಿ ತನ್ನ ಮೆಡಿಕಲ್ ಶಾಪನ್ನು ಮಾರಿಬಿಡ್ತಾರೆ, ಡಾಕ್ಟರ್ ಬೋಸ್ಗೆ ಮಾರಾಟ ಮಾಡ್ತಾರೆ. ಅಂತ ಈಗ ಅವರು ನಿರುದ್ಯೋಗಿ ಆಗಿದ್ದಾರೆ, ಏನು ಮಾಡೋದು, ಏನೂ ಇಲ್ಲ. ಸಮಯದಲ್ಲಿ ಹೋಗಿ ಅವರು ಮಠದಲ್ಲಿ ಹೋಗಿ ಕೂತ್ಕೋತಾರೆ, ಜಪ ಮಾಡ್ತಾರೆ, ಮತ್ತು ಚಿಂತನೆ ಮಾಡ್ತಾರೆ, ಏನು ಮಾಡೋದು. ಸೊ ಇಲ್ಲಿ ತನಕ ಏನೆಲ್ಲ ಡಾಕ್ಟರ್ ಬೋಸ್ ಅವರ ಲ್ಯಾಬ್ರೇಟ್ರಿಯಿಂದ ಏನೆಲ್ಲ ಕಲ್ತಿದ್ರು ಅದೆಲ್ಲ ಸ್ವಲ್ಪ ಗೊತ್ತಾಗಿತ್ತು, ಕೆಮಿಕಲ್ಸ್ ಬಗ್ಗೆ ಎಲ್ಲ. ಮತ್ತು ನಾನೇ ಒಂದು ಫಾರ್ಮಸಿ ಕಂಪನಿ ಓಪನ್ ಮಾಡ್ತೀನಿ ಅಂತ ಹೇಳಿ, ಸೊ ಎಲ್ಲಿ ಓಪನ್ ಮಾಡೋದು, ಬಾಂಬೆಯಲ್ಲಿ ಹೋದರೆ ಓಪನ್ ಮಾಡಿದ್ರೆ ಅಲ್ಲಿ ಈಗ ತುಂಬ ಜನ ಇದ್ದಾರೆ, ಸೊ ಅದು ಸೂಕ್ತವಾದ ಸ್ಥಳ ಅಂತ ಹೇಳಿ ಅವರು ಅಲ್ಲಿಂದ ಬಾಂಬೆಗೆ ಹೋಗ್ತಾರೆ. ತನ್ನ ಪರಿವಾರ ಎಲ್ಲ ಇಲ್ಲೇ ಇರ್ತಾರೆ. ಅರೆ ಅವರು ಹೋಗಿ ಅಲ್ಲಿ ಎಲ್ಲಿ ಜಾಗ ಹುಡುಕ್ತಾಯಿದ್ರು, ಎಲ್ಲಿ ನಾನು ಕಂಪ್ನಿ ಓಪನ್ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ಬಾಡಿಗೆ ಜಾಗ ತೊಗೊಂಡು ಅವ್ರು ನಿವಾಸ ಮಾಡ್ತಾಯಿದ್ರು. ಅನಂತರ ನಾನಾ ಜನರನ್ನು ಹೋಗಿ ಭೇಟಿ ಆಗ್ತಾಯಿದ್ರು. ಸ್ವಲ್ಪ ಕೆಮಿಕಲ್ಗಳು ಅವರೆಲ್ಲ ಕಲ್ತ್ಕೊಂಡಿದ್ರು, ಅದನ್ನೆಲ್ಲ ಮಾರಾಟ ಮಾಡ್ತಾಯಿದ್ರು. ಮತ್ತು ಜೊತೆಯಲ್ಲಿ ಅವರು ಬಾಂಬೆಗೆ ಹೋದಾಗ ಅಲ್ಲಿ ಒಂದು ಗೌಡಿಯ ಮಠ ಇರುತ್ತೆ. ಸೊ ಅಲ್ಲೂ ಕೂಡ ಅಲ್ಲಿ ಜನರು ಪ್ರಯತ್ನ ಮಾಡ್ತಾಯಿದ್ರು, ಅಲ್ಲೊಂದು ಮಂದಿರ ಸ್ಥಾಪನೆ ಮಾಡಬೇಕು, ಗೌಡಿಯ ಮಠ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಸೊ ನಂತರ ಪ್ರಭುಪಾದರು, ಅಭಯ್ ಚರಣ್ ತಮಗೆ ಗೊತ್ತಿರೋರೆಲ್ಲ ಹೋಗಿ ಪರಿಚಯ ಮಾಡಿಸ್ತಾಯಿದ್ರು, ಅಲ್ಲೂ ಕೂಡ ಸಹಾಯ ಮಾಡಿ, ಅವರಿಗೆ ಕಷ್ಟ ಇದೆ ಆದರೂ ಕೂಡ ಮಠಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮ ಪರಿಚಯದ ಹತ್ರ ಹೇಳಿ ಡೊನೇಷನ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು, ಈ ರೀತಿ ಅಲ್ಲಿ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಅವರು ಮುಂದಾಗ್ತಾಯಿದ್ರು. ಆಗ ಮಠದೆಲ್ಲ ಸದಸ್ಯರು ಅಂದ್ಕೋತಾ ಇದ್ರು, ಸೊ ಈ ವ್ಯಕ್ತಿ ಇಷ್ಟು ಚೆನ್ನಾಗಿ ಫಂಡ್ ಕಲೆಕ್ಷನ್ ಮಾಡ್ತಾ ಇದ್ದಾನಲ್ಲ, ಸೊ ನೀನು ಸೇರ್ಕೋಬಾರ್ದು, ಮಠಕ್ಕೆ ಸೇರ್ಕೊಂಬಿಡು, ನೀನು ಸೇರ್ಕೊಬಿಡು ಅಂತ ಅವ್ರು ಒತ್ತಾಯಿಸ್ತಾಯಿದ್ರು. ಅವರೇ ಪ್ರಭುಪಾದ ಇಲ್ಲ, ನನ್ನ ಗೃಹಸ್ಥ ಜೀವನ ಇದೆ, ಇನ್ನೂ ಜವಾಬ್ದಾರಿಗಳಿದೆ, ಇವಾಗ ಸೇರ್ಕೊಳ್ಳೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಅವರೆಲ್ಲ ಒತ್ತಡ ಹಾಕ್ತಾಯಿದ್ರು, ಇಲ್ಲ ನೀನು ಸೇರ್ಕೋ ಅಂತ. ಅನಂತರ ಫೆಬ್ರವರಿ 25, 1935 ಆಗ ಅಲ್ಲಿ ಶ್ರೀಲ ಭಕ್ತಿಸಿಂಹ ಠಾಕೂರರ ಒಂದು ಗುರು ವ್ಯಾಸಪೂಜಾ ಅನ್ನು ಆಚರಣೆ ಮಾಡ್ತಾರೆ. ಸೊ ವ್ಯಾಸಪೂಜಾ ಗುರುಗಳ ಆವಿರ್ಭಾವ ದಿವಸ. ಆಗ ಶ್ರೀಲ ಪ್ರಭುಪಾದರು ತಮ್ಮ ಗುರುಗಳ ಗುಣಗಾನ ಮಾಡ್ತಾ ಒಂದು ಸುಂದರವಾದಂತಹ ಕವನವನ್ನು ಬರೀತಾರೆ. ಶ್ರೀ ಭಕ್ತಿಸಿಂಹ ಠಾಕೂರ್ ಮುಂದೆ ಅವರ 62ನೇ ಹುಟ್ಟುಹಬ್ಬ, ಅದನ್ನು ವ್ಯಾಸಪೂಜಾ ಸೆಲೆಬ್ರೇಷನ್ ಆಗ್ತಾ ಇರಬೇಕಾದ್ರೆ ಪ್ರಭುಪಾದರು ತುಂಬ ಸುಂದರವಾಗಿ ಕವನ ಬರೆದಿರ್ತಾರೆ. ಯಾವಾಗ ಶ್ರೀ ಭಕ್ತಿಸಿಂಹ ಠಾಕೂರ್ ಕೇಳ್ತಾರೆ, ಆ ಕವನಗಳನ್ನು ಕೇಳಿ, ಸೊ ಇವರು ಬರೆದಿರುವಂತಹ ಒಂದು ಲೇಖನ ತುಂಬ ಅದ್ಭುತವಾಗಿದೆ, ಇನ್ನು ಮುಂದೆ ಇವರು ಏನೇ ಬರೆದರೂ ಕೂಡ, ಏನೇ ಆಧ್ಯಾತ್ಮಿಕ ವಿಷಯಗಳನ್ನು ಬರೀಲಿ, ಅದನ್ನು ಹಾರ್ಮೋನಿಸ್ಟ್ ಅನ್ನುವಂಥ ಪತ್ರಿಕೆಯಲ್ಲಿ ಮುದ್ರಣಿಕೆ ಮಾಡಿ ಅದನ್ನು ತಿರ್ಗಾ ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ಹಾಕ್ಬೋದು ಅಂತ ಹೇಳಿ ಅನುಮತಿಯನ್ನು ಕೊಡ್ತಾರೆ. ಅನಂತರ ಈ ಫಾರ್ಮಸಿ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರು. ಅಲ್ಲೂ ಕೂಡ ಬೇರೆ ಬೇರೆ ಕಂಪ್ನಿಗಳು ಆವಾಗಲೇ ಅಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು, ಅವರು ಕೂಡ ವಿರೋಧ ಮಾಡ್ತಾಯಿದ್ರು.
ಸೊ ಅದರಿಂದ ಈ ಕಡೆ ಉದ್ಯೋಗನೂ ಕಡಿಮೆ ಇಲ್ಲ, ಏನು ಹಣ ಸಂಪಾದನೆ ಕಷ್ಟಕರ ಆಗ್ತಾಯಿತ್ತು. ಜೊತೆಲಿ ಹೆಂಡತಿ ಕೂಡ ಏನೂ ಸಹಕಾರ ಮಾಡ್ತಾಯಿಲ್ಲ. ಸೊ ಏನೋ ಬಂದರೆ ಇನ್ನೂ ಸ್ವಲ್ಪ ಮಾತಾಡ್ತಾ ಇದ್ಲೇ ಹೊರತು ಏನು ವಿಷಯ, ಏನು ಮಾಡಬೇಕು ಅಂತ ಹೇಳಿ ಅವರ ಒಂದು ಕಷ್ಟದಲ್ಲಿ ಭಾಗಿಯಾಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರಲಿಲ್ಲ. ಆಗ ಅಭಯಚರಣ್ಗೆ ಈ ಚಿಂತನೆ ಬರುತ್ತಂತೆ. ಶ್ರೀಮದ್ ಭಾಗವತಂ ದಶಮಸ್ಕಂದದಲ್ಲಿ ಭಗವಂತ ಹೇಳ್ತಾನೆ, ಯಾರ ಮೇಲೆ ನಾನು ಕೃಪೆ ತೋರಿಸ್ತೀನೋ ಆಗ ಅವರ ಹಣ, ಅವರ ಪರಿವಾರ ಎಲ್ಲವೂ ನಾನು ಕಿತ್ಕೊಂಡ್ಬಿಡ್ತೀನಿ ಅಂತ ಮಾತನ್ನು ನಾನು ಹೇಳ್ತಾನೆ. ಅದರಿಂದ ಪ್ರಭುಪಾದರು ಬಹುಶಃ ಇದು ಭಗವಂತನ ಕೃಪೆನೇ, ಹಣ ಕಳ್ಕೊಂಡೆ, ಇವಾಗ ಉದ್ಯೋಗ ಇಲ್ಲ, ಈ ಪರಿವಾರದವರು ಕೂಡ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ, ಬಹುಶಃ ಇದು ಭಗವಂತನ ಕೃಪೆ ಅನ್ನುವಂಥ ವಿಷಯವನ್ನು ಪ್ರಭುಪಾದರು ನೆನೆಸ್ಕೋತಾಯಿದ್ರು. ಅನಂತರ ಜುಲೈ 1935 ಅಲ್ಲಿ ಬಾಂಬೆಯಲ್ಲಿ ಗೌಡಿಯ ಮಠ ಸ್ಥಾಪನೆ ಆಗುತ್ತೆ. ಅಲ್ಲಿ ವಿಗ್ರಹ ಸ್ಥಾಪನೆ ಆಗಿ ನಂತರ ಅಲ್ಲಿ ಬಕ್ಷಿಣ ಠಾಕೂರ್ ಕೂಡ ಬರ್ತಾರೆ. ಸೊ ಆಗ ಒಬ್ಬ ಸನ್ಯಾಸಿ ಭಕ್ತಿ ಸಾರಂಗ ಮಹಾರಾಜ್ ಅನ್ನುವಂಥವರು ಶ್ರೀ ಬಕ್ಷಿಣ ಠಾಕೂರ್ಗೆ ಹೇಳ್ತಾರೆ, ಗುರುಗಳೇ, ಈ ವ್ಯಕ್ತಿನ ನಾವು ಈ ಮಠದಲ್ಲಿ ಸೇರಿಸ್ಕೊಳ್ಳೋಣ, ಇವನನ್ನೇ ಅಧ್ಯಕ್ಷನಾಗಿ ಮಾಡೋಣ, ಪ್ರೆಸಿಡೆಂಟ್ ಮಾಡಬಣ್ಣ ನಮ್ಮ ಮಠಕ್ಕೆ. ಆಗ ಶ್ರೀ ಬಕ್ಷಿಣ ಠಾಕೂರ್ ಹೇಳ್ತಾರೆ, ನೀವು ರೆಕಮೆಂಡೇಷನ್ ಕೊಡೋ ಅವಶ್ಯಕತೆ ಇಲ್ಲ, ಅವನೇನು ಮಾಡಬೇಕು ಅಂತಿದೆ ಅವನು ಮಾಡ್ತಾನೆ, ಮುಂದೆ ಸಮಯ ಬಂದಾಗ ಅವನು ಇನ್ನೂ ದೊಡ್ಡ ಕೆಲಸನೇ ಮಾಡ್ತಾನೆ, ಅದರಿಂದ ನಿಮ್ಮ ರೆಕಮೆಂಡೇಷನ್ ಬೇಕಾಗಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಅನಂತರ ನವಂಬರ್ 1935 ಮತ್ತೆ ತಿರ್ಗಾ ವೃಂದಾವನ ಯಾತ್ರಾ ಆಗಿದೆ, ಶ್ರೀ ಬಕ್ಷಿಣ ಠಾಕೂರ್ ನಡೆಸಿದ್ದಾರೆ. ಪ್ರಭುಪಾದರು ಕೂಡ ಹೋಗಿದ್ದಾರೆ ಅಲ್ಲಿ. ಸೊ ಅನೇಕ ಪ್ರವಚನಗಳಾಗ್ತಾಯಿದೆ. ಪ್ರವಚನ ಆದರೂ ಕೂಡ ಅಭಯಚರಣ್ ಕೂತ್ಕೊಂಡು ಗಮನ ಇಟ್ಟು ಕೇಳಿಸ್ಕೊತಾ ಇದ್ರು. ಆಗ ಶ್ರೀ ಬಕ್ಷಿಣ ಠಾಕೂರ್ ಕರೆದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಅವರಿಗೆ, ಅಭಯಚರಣ್ಗೆ ಹೇಳ್ತಾರೆ, ಬೇರೆ ಯಾರಿಗೂ ಹೇಳೋದಿಲ್ಲ. ಹೇಳ್ತಾರೆ, ಮುಂಚೆ ಕಲ್ಕತ್ತಾದಲ್ಲಿ ಯಾವುದೇ ಮಠ ಇರಲಿಲ್ಲ, ಎಲ್ಲ ಜನರು ಸನ್ಯಾಸಿಗಳು ಬ್ರಹ್ಮಚಾರಿಗಳು ಸೇರಿಕೊಂಡು ಭಕ್ತಿಯ ಪ್ರಚಾರದಲ್ಲಿ ತೊಡಗಿದ್ರು. ಏನೋ ಒಂದು ಮಂದಿರ ಮಾಡಬೇಕು ಅಂಥೇಳಿ ಎಲ್ಲ ಕಡೆಯಿಂದ ಹಣ ಸಂಗ್ರಹ ಮಾಡಿ ಈಗ ಒಂದು ಅದ್ಭುತವಾದ ಮಠ ಮಾಡಿದ್ದೀವಿ. ಆದರೆ ಈಗ ಅಲ್ಲಿ ಜನ ಜಗಳ ಆಡ್ತಾ ಇದ್ದಾರೆ, ಭಕ್ತಾದಿಗಳು ಸೇರಿಕೊಂಡು ನನಗೆ ಈ ವ್ಯವಸ್ಥೆ ಬೇಕು, ನನಗೆ ಈ ರೂಮ್ ಬೇಕು ಅಂತ ಹೇಳಿ ಇವರೆಲ್ಲ ಜಗಳ ಆಡ್ತಾ ಇದ್ದಾರೆ. ಒಂದು ದಿವಸ ಇಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಅನ್ನುವಂತಹ ವಿಷಯವನ್ನು ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಅಮಾರ ಇಚ್ಛಾ ಚಿಲ ಕಿಚು ಬಾತ್ ಕರಾಣ, ನನ್ನ ಆಸೆ ಏನು, ನೀನೇನು ಮಾಡಬೇಕು, ನಿನಗೆ ಮುಂದೆ ಅಕಸ್ಮಾತಾಗಿ ಹಣ ಅನ್ನೋದು ಸಿಕ್ಕಿದ್ರೆ ಇನ್ನಾದಷ್ಟು ಪುಸ್ತಕಗಳನ್ನು ಮುದ್ರಣಿಕೆ ಮಾಡು ಅಂತ ವಿಷಯವನ್ನು ಶ್ರೀ ಬಕ್ಷಿಣ ಠಾಕೂರ್ ಪ್ರಭುಪಾದಕ್ಕೆ ಹೇಳ್ತಾರೆ, ಅಭಯಚರಣ್ಗೆ ಹೇಳ್ತಾರೆ. ಸೊ ಹೀಗೆ ಒಂದು ವಿಚಾರ ಕೆಲವೊಮ್ಮೆ ಸಾಧು ಸಂತರಲ್ಲೂ ಕೂಡ ಹೇಗೆ ಮಾಯ ಅನ್ನೋದು ನುಗ್ಗುತ್ತೆ, ಕಷ್ಟದಲ್ಲಿರುತ್ತೆ, ಆದರೆ ಯಾವಾಗ ವೈಭವ ಅನ್ನೋದು ಬರುತ್ತೆ. ಸೊ ಎಲ್ಲ ಅಲ್ಲಿ ಸಾಧುಗಳು ಕಿತ್ತಾಡ್ತಾ ಇದ್ದಾರೆ. ಹಾಗೆ ಶ್ರೀ ಬಕ್ಷಿಣ ಹೇಳ್ತಾಯಿದ್ರು, ಕೆಲವೊಮ್ಮೆ ಮನಸ್ಸಿಗೆ ಏನು ಅನ್ನಿಸ್ತಾ ಇತ್ತು, ಏನು ಮಠ ಕಟ್ಸಿದ್ದೀವಿ ಅದೆಲ್ಲ ಮಾರುಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಅದನ್ನು ಮಾರಾಟ ಮಾಡಿ ಮತ್ತು ನಾವು ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸ್ಬೇಕು ಅಂಥ ವಿಷಯಗಳನ್ನು ಅವರು ಹೇಳ್ತಾಯಿದ್ರು. ಅನಂತರ ಸೊ ಕ್ರಮೇಣವಾಗಿ 1936 ಡಿಸೆಂಬರ್, ಸೊ ಈಗ ಶ್ರೀ ಬಕ್ಷಿಣ ಠಾಕೂರ್ ಕೂಡ ಅವರು ಕೂಡ ಅವರ ಶರೀರ ಕ್ಷೀಣವಾಗಿದೆ. ಸೊ ಹೇಳ್ತಾಯಿದ್ರು, ಅವರು ಕೂಡ ಶೀಘ್ರವಾಗಿ ದೇಹತ್ಯಾಗ ಮಾಡ್ತಾರೆ ಅನ್ನೋಂಥ ವಿಷಯವನ್ನು ಹೇಳಿರ್ತಾರೆ. ಆಗ ಪ್ರಭುಪಾದ್ ಪತ್ರ ಬರೀತಾರೆ. ಪ್ರಭುಪಾದ್ ಪತ್ರದಲ್ಲಿ ಹೇಳಿರ್ತಾರೆ, ನಾನೊಬ್ಬ ಗೃಹಸ್ಥ, ಆದರೆ ನಾನು ಏನು ಸಹಾಯ ಮಾಡ್ಬೋದು, ನನಗೆ ಪ್ರತ್ಯೇಕವಾಗಿ ನನಗೆ ಉಪದೇಶ ಕೊಟ್ಟರೆ ನಾನು ಅದಕ್ಕೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಪತ್ರದಲ್ಲಿ ಬರೀತಾರೆ. ಆಗ ಶ್ರೀ ಬಕ್ಷಿಣ ಠಾಕೂರ್ ಅದಕ್ಕೆ ಪತ್ರದಲ್ಲಿ ಉತ್ತರ ಕೊಟ್ಟಿರ್ತಾರೆ, ನೀನು ದಯವಿಟ್ಟು ಆಂಗ್ಲ ಭಾಷೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಪ್ರಚಾರ ಮಾಡು ಅಂತ ಅವರು ಉತ್ತರ ಕೊಟ್ಟಿರ್ತಾರೆ. ಸೊ ಇದೇ ಒಂದು ವಿಷಯವನ್ನು ಅವರು ಪ್ರಥಮವಾಗಿ ಭೇಟಿಯಾದಾಗ ಆವಾಗಲೂ ಕೂಡ ಇದೇ ಮಾತನ್ನು ಹೇಳಿದರು. ಈಗ ದೇಹತ್ಯಾಗ ಮಾಡಿದ ಸಮಯದಲ್ಲೂ ಕೂಡ ಅವ್ರು ಇದೇ ಮಾತನ್ನು ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡು. ಸೊ ಬಾರಿ ಗುರುಗಳು ನನಗೆ ಇದನ್ನು ಹೇಳಿದರೆ ಹೇಗೋ ಮಾಡಬೇಕು ಅಂತ ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಅನಂತರ January 1, 1937 ಶ್ರೀ ಬಕ್ಷಿಣ ಠಾಕೂರ್ ದೇಹತ್ಯಾಗವನ್ನು ಮಾಡ್ತಾರೆ, ಅದೃಶ್ಯರಾಗ್ಬಿಡ್ತಾರೆ ಈ ಭೌತಿಕ ಜಗತ್ತಿನಿಂದ. ಸೊ ಯಾವಾಗ ಈ ವಿಷಯ ಅನ್ನೋದು ಅವರಿಗೆ ಅಭಯಚರಣ್ಗೆ ಸಿಗುತ್ತೆ, ತುಂಬ ದುಃಖಿತರಾಗ್ತಾರೆ. ಅವ್ರು ಇನ್ನೂ ಅಲಹಾಬಾದಲ್ಲೇ ಇರ್ತಾರೆ. ಅರೆ ಅವ್ರು ನೆನೆಸ್ಕೋತಾ ಇರ್ತಾರೆ, ಈಗ ನಾನು 2 ಬಾರಿ ತಂದೆಗಳನ್ನು ಕಳ್ಕೊಂಡೆ. ಒಂದು
ಭಕ್ತಿಯಲ್ಲಿ ನನ್ನ ತಂದೆ, ಜನ್ಮ ಕೊಟ್ಟಂಥ ತಂದೆ, ಅವರು ಕೂಡ ಭಕ್ತಿ ಬಗ್ಗೆ ಪ್ರಚಾರ ಮಾಡಿದ್ರು, ನನಗೆ ಹೇಳಿಕೊಟ್ರು. ಏನಂತೆ ಈ ಗುರು, ದೀಕ್ಷಾ ಕೊಟ್ಟಂತಹ ಗುರು ಭಕ್ತಿಯ ಬಗ್ಗೆ ಇನ್ನೂ ಆಳವಾಗಿ ಹೇಳಿಕೊಟ್ಟಂಥ ಕೃಷ್ಣ, ರಾಧಾಕೃಷ್ಣರ ಬಗ್ಗೆ ವಿಷಯಗಳನ್ನ ಹೇಳ್ಕೊಂಡ್ರೆ ಅವರು ಕೂಡ ಈಗ ದೇಹ ತ್ಯಾಗ ಮಾಡಿದಾರಲ್ಲ ಅಂತ ಹೇಳಿ ಅವರು ತುಂಬ ದುಃಖಿತರಾಗ್ತಾರೆ. ಹಾಗೂ ಅವ್ರು ಮಾಡಿದಂತಹ ಎಲ್ಲ ಸೇವೆಗಳನ್ನ ನೆನೆಸ್ಕೋತಾರೆ. ಎಷ್ಟು ಧೈರ್ಯದಿಂದ ರೂಪ ಹಾಗೂ ರಘುನಾಥ ದಾಸ್ ಗೋಸ್ವಾಮಿಗಳ ಒಂದು ವಿಷಯಗಳನ್ನು ಪ್ರಚಾರ ಮಾಡಿದ್ರು, ಮಾಯಾವಾದಿಗಳ ಹೋರಾಟ ಮಾಡಿದ್ರು. ಹಾಗೂ ಅವರೇನೆಲ್ಲ ಕೊನೆಯ ಮಾತುಗಳು ಹೇಳಿರುವಂತಹದ್ದು, ಧೈರ್ಯದಿಂದ ಪ್ರಚಾರ ಮಾಡಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಏನು ವಿಷಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಮಿಶ್ರಣವನ್ನು ಮಾಡಬೇಡಿ, ಯಾವತ್ತೂ ಕೂಡ ಕ್ಷೀಣವಾಗಬೇಡಿ, ಧೈರ್ಯದಿಂದ ಪ್ರಚಾರ ಮಾಡಿ. ಏನೇ ಕಷ್ಟಗಳು ಬರಲಿ, ಏನೇ ಆತಂಕ ಬರಲಿ, ಎಷ್ಟೇ ಕಷ್ಟಗಳಿದ್ದರೂ ಕೂಡ ಕೃಷ್ಣ ಪ್ರಜ್ಞೆಯನ್ನು ಬಿಡಬೇಡಿ. ಹಾಗೂ ಯಾವಾಗಲೂ ಕೂಡ ನಮ್ರ ಭಾವನೆಯನ್ನು ಹೊಂದಿ ನೀವು ಸತತವಾಗಿ ಜಪವನ್ನು ಮಾಡಿ ಅನ್ನುವಂತಹ ಕೊನೆಯ ಮಾತುಗಳು ಶ್ರೀಲ ಭಕ್ತಿವೇದಾಂತ ಠಾಕೂರ್ ಹೇಳಿರುವಂಥದ್ದು. ಸೊ ಇಲ್ಲಿಗೆ ಈ 4ನೇ ಅಧ್ಯಾಯ ಪೂರ್ಣವಾಗುತ್ತೆ. ಶ್ರೀಲ ಪ್ರಭುಪಾದ ಲೀಲಾಮೃತಾಕಿ ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ ಕೇಳುವಂಥದ್ದು? ಪ್ರಭು, ಇದು ಬೊಂಬೆಯಲ್ಲಿ ಅವ್ರದ್ದು ಆಫೀಸ್ ಎಲ್ಲಿತ್ತು? ನಾವು ಆಫೀಸ್ ಮಾಡಿರಲಿಲ್ಲ, ಆಫೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಈ ಗೌರಿಯ ಮಠ ಎಲ್ಲಿದೆ? ಇದೆ, ಅಡ್ರೆಸ್ ನನಗೆ ಗೊತ್ತಿಲ್ಲ. ಈ ಭಕ್ತಿ ಎಳೆಯ ವಯಸ್ಸಿನಲ್ಲೇ ಸಣ್ಣವರಿಗೆ ನಮ್ಮ ಪೇರೆಂಟ್ಸ್ ಕೊಡ್ಬೇಕಂತ ಹೇಳ್ತಾ ಇದ್ರೆ, ಈ ಹೆಂಗೆ ಸ್ವಿಮ್ಮಿಂಗ್ ಕಲಿಲಿಕ್ಕೆ, ಸ್ಕೇಟಿಂಗ್ ಕಲಿಲಿಕ್ಕೆ ಹೆಂಗೆ ಪ್ರೇರಣೆ ಮಾಡ್ತಾರೆ, ಹಂಗೆ ಭಕ್ತಿನ ಹೆಂಗೆ ಪ್ರೇರಣೆ ಮಾಡ್ಬೇಕಂತ ಈಗ ಪೇರೆಂಟ್ಸೇ ಆ ಮಾರ್ಗದಲ್ಲಿ ಅಂದ್ರೆ ಆ ಮಕ್ಕಳಿಗೆ ಹೆಂಗೆ ಕೊಡಲ್ಲ. ಸೊ ಏನು ಮಾಡೋಣ? ನೀವು ಹೇಳಿ, ನೀವು ವಿಚಾರ ಮಾಡಿ, ನೀವು ಬುದ್ಧಿವಂತರಿದ್ದೀರಾ, ಮಕ್ಕಳಿಗೆ ಹೆಂಗೆ ಕಲಿಸ್ಕೊಡ್ತೀರಾ? ಈಗ ಅವರೇ ಅವ್ರ ಹತ್ರನೇ ಆ ಭಕ್ತಿ ಮಾರ್ಗ ಇರ್ತಂದ್ರೆ ಅಂಥ ಮಕ್ಕಳಿಗೆ ಎಲ್ಲಿಂದು ಭಕ್ತಿ ಮಾರ್ಗ? ಹೇಳಿ, ಏನು ಮಾಡೋಣ ಹೇಳಿ, ಹೆಂಗೆ ಕಲಿಸ್ಕೊಡೋದು ಮಕ್ಕಳಿಗೆ? ತಂದೆ ತಾಯರು ಕೂಡ ಪಾಲನೆ ಮಾಡಬೇಕು ಅಷ್ಟೇ. ಅವ್ರು ಪಾಲನೆ ಮಾಡಿದ್ರೆ ಅವ್ರು ಮಾಡ್ತಾರೆ. ಈಗ ನಾನು ಯಾವಾಗಲೂ ಏನಪ್ಪ ಅಂದ್ರೆ ಅದು ಜಪ ಮಾಡ್ಕೊತ ನನ್ನ ಮನೆಗೆ ರೌಂಡ್ ಹಾಕ್ತೀನಿ. ನಮ್ಮ ಮನೇಲಿ ರೆಂಟಿಗೆ ಬಂದವ್ರೆ, ಅವರು ನನ್ನ ಕಡೆ ಹರೇ ಕೃಷ್ಣ ಅನ್ಕೋತ ಬರ್ತಾರೆ. ಅದು ನಾವು ಮಾಡಿದ್ರೆ ಅವ್ರು ಮಾಡ್ತಾರೆ, ನಾವು ಮಾಡಿದ್ರೆ ಅವ್ರು ಮಾಡ್ತಾರೆ. ಹೌದು, ಸಣ್ಣ ಮಕ್ಕಳು ದೊಡ್ಡವ್ರನ್ನ ನೋಡಿ ಗಮನಿಸಿ ಅವರು ಕೂಡ ಅನುಸರಿಸ್ತಾರೆ. ತಂದೆ ತಾಯಿ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾರೆ. ದೊಡ್ಡವರು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ರೆ ಅವರು ಕೂಡ ಅದೇ ರೀತಿ ಹೋಗ್ತಾರೆ. ಸೊ ಅದರಿಂದ ತಂದೆ ತಾಯಿರ ಕರ್ತವ್ಯ, ಅವರು ಆದಷ್ಟು ಪ್ರಯತ್ನ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡಬೇಕು. ಸೊ ಅದನ್ನು ನೋಡಿ ಮಕ್ಕಳು ಕೂಡ ಅನುಸರಿಸ್ತಾರೆ. ಬಾಲ್ಯದಿಂದಲೇ ಅನುಸರಿಸಿರೋ ಕಾರಣ ಮುಂದೆ ಅವರು ದೊಡ್ಡ ವಯಸ್ಸಿಗೆ ಬಂದಾಗ ಇನ್ನೂ ತೀವ್ರವಾಗಿ ಭಕ್ತಿಯಲ್ಲಿ ಮುಂದುವರೆದಿರ್ತಾರೆ. ಸೊ ಅದರಿಂದ ಈಗ ದೊಡ್ಡವರಾಗಿ ನಾವು ಭಕ್ತಿ ಮಾಡಿ ಪರಿಪೂರ್ಣಗೊಳಿಸದೇ ಇದ್ದರೂ ಕೂಡ ಈ ಮಕ್ಕಳು ಮುಂದುವರೆದರೆ, ಅವರು ಶುದ್ಧವಾದ ಭಕ್ತರಾದರೆ ಭಗವಂತ ತಂದೆ ತಾಯಿರು ಕೂಡ ಒಳ್ಳೆಯದು ಮಾಡ್ತಾನೆ. ಯಾವ ರೀತಿ ಪ್ರಹ್ಲಾದ, ಅವನು ಶುದ್ಧವಾದ ಭಕ್ತಿ ಮಾಡಿರೋ ಕಾರಣ ಅವನು ನರಸಿಂಹನ ಪ್ರಾರ್ಥನೆ ಮಾಡಿಕೊಂಡ, ದಯವಿಟ್ಟು ನಮ್ಮ ತಂದೆ ಎಷ್ಟು ಪಾಪ ಕೆಲಸ ಮಾಡಿದ್ದಾನೆ, ಅವನ ಮೇಲೆ ಕೃಪೆ ತೋರಿಸಿ ಅವನು ಮುಕ್ತಿಗೊಳಿಸಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಆದ್ದರಿಂದ ಪ್ರಹ್ಲಾದನ ಒಂದು ಕೃಪೆಯಿಂದ ಅವರ ತಂದೆ ಮುಕ್ತಿ ಹೊಂದಿದ್ರು. ಕೆಲವು ತಂದೆ ಒಂದೆಲ್ಲ 7 ಪೀಳಿಗೆಗಳು, 3 ಜನ್ಮದಲ್ಲಿ 21 ಪೀಳಿಗೆಗಳು ಮುಕ್ತಿಯನ್ನು ಹೊಂದಿತ್ತು. ಅದರಿಂದ ನಾವು ಅದೆಷ್ಟು ಪ್ರಯತ್ನ ಮಾಡಬೇಕು, ನಮ್ಮ ಕೈಲಿ ಎಷ್ಟಾಗುತ್ತೆ ಮುಂದುವರಿಬೇಕು, ಮಕ್ಕಳಿಗೆ ಇನ್ನೂ ತೀವ್ರವಾಗಿ ಮುಂದುವರಿಸಲಿಕ್ಕೆ ಅವಕಾಶಗಳನ್ನು ಕೊಡಬೇಕು. ಡೊನೇಷನ್ ಕಲೆಕ್ಟ್ ಮಾಡ್ತಿದ್ರು, ಹೇಳೋದ್ರ ಬಗ್ಗೆ ಹೇಳಿದ್ರು, ದಾನ ಮಾಡ್ಬೇಕಂತ ಹೇಳಿದ್ರೆ. ಈಗ ರೀಸೆಂಟಾಗಿ ಕೊಲ್ಕತ್ತಾನಲ್ಲಿ ಎಲ್ಲಿ ಭಕ್ತಿ ಮಾರ್ಗ ಸ್ಟಾರ್ಟ್ ಆಗಿದೆ, ಅಲ್ಲೇ ಈಗ ಕೆಲವೊಂದು ಸಮುದಾಯ ಒಂದೇ ದಿವಸದಲ್ಲಿ ಎಲ್ಲ ಭಕ್ತರು ಬಂದು ಕಳಿಸಿದ್ದು 1 ಕೋಟಿ ಗಟ್ಟಲೆ ಜಮಾಯಿಸಿದ್ರು. ಇದು ತಮಗೂ ಗೊತ್ತಿದೆ. ಅಂದ್ರೆ ಅವ್ರ ಧರ್ಮಗುರು ಅಷ್ಟು ಪವರ್ಫುಲ್ ಇದ್ದಾರ, ಅವ್ರಿಗೆ ಪ್ರೇರಣೆ ಮಾಡ್ತಾರ. ನಮ್ಮಲ್ಲಿ
ಆ ಒಂದು ಪ್ರೊಸೆಸ್ ಇಲ್ಲ ಅಂತ ಅರ್ಥನಾ ಅಥವಾ ಏನು ಪ್ರೊಸೆಸ್? ಸೊ ಡೊನೇಷನ್ ಕಲೆಕ್ಷನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿದ್ದಾನೆ ಅಂತಲ್ಲ. ಅದೇ ಫಿಲಮ್ ಸ್ಟಾರ್ಗಳು ಸುಮಾರು ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ ಅವರಿಗೆ. ನಾಟಕ ಆಡಿ ಸರ್ಕಸ್ ಮಾಡಿ ಹೇಳಿ ಸುಮಾರು ಕೋಟ್ಯಾಂತರ ರೂಪಾಯಿ ಅವರು ಕೂಡ ಹಾಕ್ತಾರೆ. ಆದರೆ ಅವರಿಂದ ಏನು ಪ್ರಯೋಜನ? ಅವರು ಸಂಗ್ರಹ ಮಾಡಿರುವಂತಹ ಒಂದು ಹಣದಿಂದ ಸಮಾಜಕ್ಕೆ ಉಪಯೋಗವಾದಂಥದ್ದು ಏನೂ ಮಾಡೋದಿಲ್ಲ ಅವರು. ಸೊ ಹಾಗೆ ಶ್ರೀಮದ್ ಭಾಗವತಂ ಹೇಳಲಾಗಿದೆ, ಕಲಿಯುಗದಲ್ಲಿ ನಿಜವಾದಂತಹ ಸೂರ್ಯಚಂದ್ರ ಮುಸುಕಾಗ್ಬಿಟ್ಟಿದೆ, ಹಾಗೂ ಈ ಸಣ್ಣ ಸಣ್ಣ ಹುಳಗಳು, ಮಿಂಚು ಹುಳಗಳು ಅದು ಪ್ರಾಮುಖ್ಯವಾಗಿ ಕಾಣುತ್ತೆ ಅಂತ. ಅದರಿಂದ ಅನೇಕ ಮಠಗಳು ಇವತ್ತು ಅಂತಲ್ಲ ಆವಾಗಲೂ ಕೂಡ ಇತ್ತು. ಇವಾಗ ಭಕ್ತ ಠಾಕೂರ್ ನೋಡ್ತಾ ಇದ್ವಿ, ಅನೇಕ ಜಾತಿ ಬ್ರಾಹ್ಮಣರು ಅಥವಾ ಮಾಯಾವಾದಿಗಳು ಅಥವಾ ಸಹಜೀಯರು, ಸೊ ಊಹಾತ್ಮಕ ಚಿಂತನೆ ಮಾಡುವಂತಹ ಮಠಗಳು ಆವಾಗಲೂ ಕೂಡ ಇತ್ತು. ಅವರು ಕೂಡ ಶಕ್ತಿಯುತರಾಗಿದ್ದರು ನೋಡಿ. ಅವರು ಕೂಡ ಕಲೆಕ್ಷನ್ ಮಾಡಿ 25,000 ಕಲೆಕ್ಷನ್ ಮಾಡಿ ಪೊಲೀಸರಿಗೆ ಲಂಚ ಕೊಟ್ಟು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದಂತಹ ಜನ ಎಲ್ಲ ಇರ್ತಾಯಿದ್ರು. ಇದು ಆದಿಕಾಲದಿಂದಲೂ ಇದೆ. ಹೇಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅವರು ಕೂಡ ಸಾಯಿಸಲಿಕ್ಕೆ ನಾನಾ ರೀತಿ ಪ್ರಯತ್ನ ಮಾಡ್ತಾಯಿದ್ರು. ಸೊ ಈ ರೀತಿ ಇದೆ, ನಡೆಯುತ್ತೆ. ಹಾಗಂದ ಮಾತ್ರಕ್ಕೆ ಅವರು ಶ್ರೇಷ್ಠರು ಅಂತ ಅಲ್ಲ, ಅಥವಾ ಕೃಷ್ಣ ಭಕ್ತಿಗೆ ಶಕ್ತಿ ಇಲ್ಲ ಅಂತಲೂ ಕೂಡ ಅಲ್ಲ. ಸೊ ಜನರಲ್ಲಿ ಭಕ್ತಿ ಅನ್ನೋದು ಮೂಡಿದ್ರೆ ಶುದ್ಧರಾಗ್ತಾ ಇದ್ದ ಹಾಗೆ ಭಗವಂತ ಅವರಿಗೆ ನಾನಾ ರೀತಿ ಸೌಲಭ್ಯಗಳನ್ನು ಕೊಡ್ತಾನೆ. ಶುದ್ಧತೆ ಅನ್ನೋದು ಮುಖ್ಯಕರವಾದಂಥದ್ದು. ಯತ್ರ ಗಾಯಂತಿ ಮದ್ಭಕ್ತಃ ತತ್ತ ತಿಷ್ಠಾಮಿ ನಾರದ. ಎಲ್ಲೋ ಭಕ್ತಾದಿಗಳು ಸೇರಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಭಗವಂತನಿಗೆ ಪ್ರಕಟನಾಗೋರಿ ಸೇವೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಸೇರಿದಾಗ ಲಕ್ಷ್ಮೀದೇವಿ ಬರ್ತಾಳೆ. ಸೊ ಅದನ್ನೇ ಇಲ್ಲಿ ಭಗವಂತ ಠಾಕೂರ್ ಹೇಳ್ತಾ ಇರುವಂಥದ್ದು, ಕಷ್ಟ ಬರುತ್ತೆ ಅಂತ ಹೇಳಿ ಕೃಷ್ಣ ಪ್ರಜ್ಞೆಯನ್ನು ಬಿಡಬೇಡಿ. ಹಣ ಇಲ್ಲ, ಬೇರೆ ಮಠ ಹಣ ಆಗಿ ದೊಡ್ಡದಾಗಿ ಮಠ ಮಾಡ್ತಾ ಇದೆ, ಅದರಿಂದ ಅಲ್ಲಿ ಹೋಗಿ ಚೆನ್ನಾಗಿರ್ಬೋದು, ಅಲ್ಲಿ ಹೋಗಿ ಸೇರ್ಕೊಳ್ಳೋಕೆ ಹೋಗಬೇಡಿ. ಕೃಷ್ಣ ಪ್ರಜ್ಞೆಯೇ ಸರಿಯಾದಂತಹ ಮಾರ್ಗ, ಅಧಿಕೃತವಾದಂತಹ ಮಾರ್ಗ. ಇದಲ್ಲೇ ಮುಂದುವರಿಯಿರಿ. ಕಷ್ಟ ಇದೆಯೋ ಸುಖ ಇದೆಯೋ ಎರಡೂ ಸಮಯದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾಮಸ್ಮರಣೆ ಮುಂದುವರಿಸಿ. ಭಗವಂತ ಸೌಕರ್ಯ ಕೊಟ್ಟರೆ ಮಾಡಿ. ಪ್ರಭುಪಾದರು ಕೂಡ ಮುಂದೆ ಪ್ರಚಾರ ಮಾಡಿದಾಗ ಸುಲಭವಾಗಿ ಆಗಲಿಲ್ಲ. ಭಾರತದಲ್ಲಿ ಸುಮಾರು ಪ್ರಯತ್ನ ಮಾಡಿದ್ರು. ಅವರು ಕೂಡ ಸನ್ಯಾಸ ಸ್ವೀಕಾರ ಮಾಡಿ ಪುಸ್ತಕಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಸಣ್ಣ ಸಣ್ಣ ಮ್ಯಾಗ್ಝಿನ್ ಕೊಟ್ಟು ಮಾರಾಟ, ಅದಕ್ಕೂ ತೊಗೊಳಕ್ಕೆ ಯಾರೂ ತಯಾರಿರಲಿಲ್ಲ, ಜಾಗ ಕೊಡಲಿಕ್ಕೆ ತಯಾರಿರಲಿಲ್ಲ. ಶಿಷ್ಯಂದರು ಅಂಥ ಗಂಭೀರವಾಗಿ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಆದರೆ ಯಾವಾಗ ಅವರು ಪಾಶ್ಚಾತ್ಯ ಹೋದರು, ಅವಾಗ ಅನೇಕ ಭಕ್ತಾದಿಗಳು ಬಂದರು, ಅವರವರೇ ಹಣ ಸೇರಿಸಿದ್ರು, ಅವರೇ ಗುಡಿಗಳು ಕಟ್ಟಿಸಿದ್ರು, ವಿಶ್ವಾದ್ಯಂತ ಪ್ರಚಾರ ಆಯಿತು. ಪರೀಕ್ಷೆ ಅನ್ನೋದು ಇರುತ್ತೆ, ನಡಿಬೇಕು. ಎಷ್ಟು ಶಕ್ತಿ ಇದೆ ಶಕ್ತಿ ಪೂರ್ತಿ ಹಾಕಬೇಕು. ಹಣ ಇರುವಂಥವನು ಹಣ ಹಾಕಿ ಪ್ರಯತ್ನ ಮಾಡಬೇಕು, ಹಣ ಇಲ್ಲದೆ ಇರುವಂಥವನು ಕೂಡ ತನ್ನದು ಶಕ್ತಿ ಏನಿದೆ ಅದನ್ನು ಹಾಕಿ ಪ್ರಯತ್ನ ಮಾಡಬೇಕು. ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ತನು ಮನ ಧನದಿಂದ ಪ್ರಯತ್ನ ಮಾಡಿದಾಗ ಭಗವಂತ ಕೃಪೆ ಕೊಡ್ತಾನೆ. ಹರೇ ಕೃಷ್ಣ.